ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಾಹ ಪ್ರವಚನದಲ್ಲಿ ಎರಡನೇ ದಿವಸದ ಪ್ರವಚನ ಪ್ರಾರಂಭ ಆಗ್ತಾ ಇದೆ. ನಿನ್ನೆ ಭಾಗವತದಲ್ಲಿ ಬಂದಂತೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ತಿಳಿಸಿದಂತೆ ಭಗವಂತನ ವಿರಾಟ್ ರೂಪವನ್ನು ಧ್ಯಾನ ಮಾಡೋದನ್ನು ಕೇಳಿದ್ವಿ. ಎಲ್ಲೆಡೆಯಲ್ಲೂ ಭಗವಂತನಿದ್ದಾನೆ, ಅವನಿಲ್ಲದ ಜಾಗವೇ ಇಲ್ಲ. ಆದರೆ ಪರಮಾತ್ಮ ಎಲ್ಲೆಡೆ ಇದ್ದಾನೆ ಅಂತ ತಿಳಿಯೋದು ನಮಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಠಿಣ. ಅದರ ಅಭ್ಯಾಸ ಮಾಡಿದರೆ ಸುಲಭ ಆಗ್ತದೆ. ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ನೀನಿದನ್ನು ಅಭ್ಯಾಸ ಮಾಡು, ಆಮೇಲೆ ಇದು ನಿನಗೆ ಸುಲಭವಾಗ್ತದೆ ಅಂತ ಉಪದೇಶ ಮಾಡಿದರು. ಯಾವುದೇ ಕೆಲಸ ಆಗಲಿ ಅಭ್ಯಾಸ ಮಾಡಿದಾಗ ಸುಲಭ ಆಗ್ತದೆ. ಅಭ್ಯಾಸ ಮಾಡದೇನೆ ಪರೀಕ್ಷೆ ಬರೀಲಿಕ್ಕಾಗ್ತದ? ಅಭ್ಯಾಸ ಚೆನ್ನಾಗಿ ಮಾಡಿರಬೇಕು, ಅಂದರೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಲಿಕ್ಕೆ ಬರ್ತದೆ. ಭಗವಂತನನ್ನು ಧ್ಯಾನ ಮಾಡುವ ಅಭ್ಯಾಸ ಚೆನ್ನಾಗಿ ಮಾಡಿದರೆ, ಮನಸ್ಸನ್ನು ದೇವರಲ್ಲಿ ನೆಲೆಗೊಳಿಸುವ ಅಭ್ಯಾಸ ಮಾಡಿದರೆ ಆಗ ನಮಗದು ಸ್ಥಿರವಾಗ್ತದೆ, ಸರಳವಾಗ್ತದೆ ಅನ್ನೋ ಅಂಶವನ್ನು ನಾವು ಅನುಸಂಧಾನ ಮಾಡಬೇಕು. ಇಷ್ಟೇ ಅಲ್ಲದೇನೆ ಪರೀಕ್ಷಿತ್ ರಾಜ ಕೇಳ್ದ, ಭಗವಂತ ಸೃಷ್ಟಿ ಯಾಕೆ ಮಾಡ್ತಾನೆ? ಸೃಷ್ಟಿಯ ಉದ್ದೇಶ ಏನು? ನಾವೆಲ್ಲ ಸೃಷ್ಟಿಗೆ ಯಾಕೆ ಬಂದ್ವಿ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕು ಅಂತ ಕೇಳಿದ. ಶ್ರೀ ಶುಕವಾಚ. ಶುಕಾಚಾರ್ಯರು ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಅಂತಾರೆ, ಹಿಂದೆ ಈ ಪ್ರಶ್ನೆಯನ್ನು ನಾರದರು ಬ್ರಹ್ಮದೇವರನ್ನು ಕುರಿತು ಮಾಡಿದ್ರಂತೆ, ಚತುರ್ಮುಖ ಬ್ರಹ್ಮನನ್ನು. ಬ್ರಹ್ಮ ನಾರದರಿಗೆ ಉತ್ತರ ಕೊಟ್ಟದ್ದಿದೆ. ಹಾಗಾಗಿ ಇದು ಹೊಸ ಪ್ರಶ್ನೆ ಏನಲ್ಲ. ಹಿಂದೆ ಬ್ರಹ್ಮನಾರದ ಸಂವಾದದಲ್ಲಿ ಮೂಡಿ ಬಂದದ್ದನ್ನೇ ನಿನಗೆ ನಾನು ವಿಷಯ ತಿಳಿಸ್ತೇನೆ ಅಂತಂದರು. ಕೆಲವರಿಗೆ ಲೋಕದಲ್ಲಿ ಪ್ರಸಿದ್ಧಿ ಬ್ರಹ್ಮನೇ ಸೃಷ್ಟಿಕರ್ತ ಅಂತಂತ ಹೇಳೂ ಇದೆ. ಆದರೆ ಭಾಗವತ ಸ್ಪಷ್ಟಪಡಿಸ್ತದೆ
ಬ್ರಹ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿದವನಲ್ಲ, ಮತ್ತು ಬ್ರಹ್ಮನನ್ನೂ ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನೆ ಅಂತ ಭಾಗವತ ಹೇಳ್ತದೆ. ಉಪನಿಷತ್ತಿನ ಮಾತುಗಳು ನೋಡಿದಾಗ ಮೇಲ್ನೋಟಕ್ಕೆ ನಮಗನಿಸಿದ್ದು ಎಲ್ಲ ಬ್ರಹ್ಮ ಸೃಷ್ಟಿ ಮಾಡಿದ್ನೇನೋ ಅಂತ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಅಂತ ಉಪನಿಷತ್ತಿನಲ್ಲಿ ಬರ್ತದೆ. ಆದರೆ ಭಾಗವತ ಹೇಳ್ತದೆ ಕೇವಲ ಬ್ರಹ್ಮ ಸೃಷ್ಟಿ ಮಾಡಿದ ಅಂತ ಭಾವಿಸಬೇಡಿ, ಬ್ರಹ್ಮನನ್ನೂ ಒಬ್ಬ ಸೃಷ್ಟಿ ಮಾಡಿದವನಿದ್ದಾನೆ, ಅವನು ನಾರಾಯಣ ಅಂತ ಪರಿಚಯ ಮಾಡಿಸ್ತದೆ. ಇದನ್ನು ಸ್ವತಃ ಬ್ರಹ್ಮದೇವರೇ ಹೇಳ್ತಾರೆ. ನಾರದ ಸೃಷ್ಟಿ ಯಾಕೆ ಮಾಡ್ತಾರೆ, ಯಾರು ಮಾಡ್ತಾರೆ, ಯಾವುದನ್ನು ಎಷ್ಟು ಮಾಡಬೇಕು ಅಂತ ಅದನ್ನು ಯೋಚನೆ ಮಾಡಿ ಮಾಡೋನು ಆ ಮಹೋನ್ಭಾವ ಯಾರು ಎಲ್ಲ ಹೇಳ್ತೇನೆ ಅಂತಂದರು. ಸೃಷ್ಟಿ ಯಾಕೆ ಮಾಡ್ತಾರೆ ಅಂದರೆ, ನಾವೆಲ್ಲ ಜೀವಾತ್ಮರು ಭಗವಂತನ ಹೊಟ್ಟೆ ಒಳಗೆ ಬೀಜದಂತಿರ್ತೇವೆ. ಬೀಜ ಗೋಣಿ ಚೀಲದೊಳಗೆ ಇದ್ದರೆ ಬೀಜದ ಶಕ್ತಿ ಏನು ಅಂತ ಯಾರಿಗೂ ಅರಿವಿಗೆ ಬರಲ್ಲ. ಒಳ್ಳೆ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ್ರಷ್ಟೇ ಅದು ಅಂಕುರವಾಗ್ತದೆ, ಆಮೇಲೆ ಗಿಡವಾಗ್ತದೆ, ಮರವಾಗ್ತದೆ, ಹೆಮ್ಮರವಾಗಿ ಹೂವು, ಹಣ್ಣು, ಕಾಯಿ ಎಲ್ಲ ಬಿಡ್ಲಿಕ್ಕೆ ಶುರು ಮಾಡಿದಾಗ ಇಷ್ಟೇ ಬೀಜ ಇತ್ತು ನಾನು ನೆಡುವಾಗ ಈಗ ಹೇಗಾಗಿದೆ ನೋಡು ಅಂತ ಹೇಳ್ತಾರೆ. ಬೀಜದ ಶಕ್ತಿ ವ್ಯಕ್ತ ಆಗಬೇಕಾದ್ರೆ ಭೂಮಿಯಲ್ಲಿ ನೆಡಲೇಬೇಕು. ಇದು ಹೇಗೋ ಜೀವರಾದ ನಾವು ನೀವುಗಳು ನಮ್ಮೊಳಗೇ ಆದಂಥ ಅಪಾರವಾದ ಶಕ್ತಿ ಇದೆ. ಅದು ವ್ಯಕ್ತ ಆಗಬೇಕಾದ್ರೆ ಭೂಮಿಯಲ್ಲಿ ನಾವು ಸೃಷ್ಟಿಗೆ ಬರಲೇಬೇಕು ಅಂತ ಹೇಳ್ತಾರೆ. ನೋಡಿ, ಸೃಷ್ಟಿಯ ರಹಸ್ಯ ಇದು. ಸೃಷ್ಟಿ ಮಾಡುವ ದೇವರಿಗೆ ನಮ್ಮಿಂದ ಯಾವ ಲಾಭ ಇಲ್ಲ, ಆದರೆ ಸೃಷ್ಟಿಯಲ್ಲಿ ತೊಡಗಿದ ನಮಗೆ ಬಹಳಷ್ಟು ಲಾಭಗಳಿದ್ದಾವೆ. ಬೀಜದಂತಿರುವ ಜೀವಾತ್ಮ ಭೂಮಿಯಲ್ಲಿ ಸೃಷ್ಟಿಗೆ ಬರುವಾಗ ಅವನ ದೇಹದೊಳಗಿರುವ ಎಷ್ಟೋ ಲೇಯರ್ಗಳು, ಕರ್ಮದ ಪದರಗಳು ಬಿಡಿಸಿ ಬಿಡಿಸಿ ಹೋಗ್ತಾವಂತೆ. ಬೀಜ ಯಾವಾಗಲೂ ಅಂಕುರವಾಗಬೇಕಾದ್ರೆ ಬೀಜದ ಮೇಲೆ ಸಾಕಷ್ಟು ಲೇಯರ್ಗಳಿರ್ತವೆ. ಆ ಸಿಪ್ಪೆಗಳಂತೆ ಭೂಮಿಗೆ ನೆಟ್ಟಾಗ ಒಂದೊಂದೇ ಪದರಗಳು ದೂರ ಆಗಿ ಒಳಗಡೆಯಲ್ಲಿರುವಂಥ ಶಕ್ತಿ ಅಂಕುರವಾಗಿ, ಗಿಡವಾಗಿ, ಮರವಾಗ್ತದೆ. ಇದು ಹೇಗೋ ನಾವು ನೀವುಗಳೆಲ್ಲ ಬೀಜದಂತೆ ಭಗವಂತನ ಉದರದಲ್ಲಿ ಇರ್ತೇವೆ. ಭಗವಂತ ನಮ್ಮನ್ನು ಸೃಷ್ಟಿಗೆ ತಂದಾಗ ನಮ್ಮ ದೇಹದ ಮೇಲೆ, ನಮ್ಮ ಮೇಲೆ ಬಹಳಷ್ಟು ಪದರಗಳಂತೆ ಕರ್ಮಗಳಿರ್ತವೆ. ಎಷ್ಟೋ ಜನ್ಮಗಳಿಗಾಗುವಷ್ಟು ಕರ್ಮಗಳ ಲೇಯರ್ ಇರ್ತವೆ. ಒಂದೊಂದು ಸೃಷ್ಟಿಗೆ ಬಂದಾಗಲೂ ಒಂದೊಂದಿಷ್ಟು ಅನುಭವ ಆದ ಹಾಗೆ ಆ ಬೀಜದ ಮೇಲಿರುವ ಲೇಯರ್ ಎಲ್ಲ ಕಳೀತಾ ಬರ್ತದಂತೆ. ಕೊನೆಗೊಮ್ಮೆ ಇನ್ನು ಮುಂದೆ ಸೃಷ್ಟಿಗೀತ ಬರಲಾರ ಅಂತಾದಾಗ ಎಲ್ಲ ಕರ್ಮದ ಲೇಯರ್ಗಳು ದೂರ ಆದಾಗ ಪದರಗಳು ಒಳಗಡೆಯಲ್ಲಿ ಒಂದು ಆನಂದ ಇರ್ತದೆ. ಆ ಆನಂದದ ಅನುಭವ ನಮಗಾಗಲಿಕ್ಕೆ ಶುರುವಾಗ್ತದಂತೆ. ಇದೇ ಸೃಷ್ಟಿಯ ಲಾಭ ಅಂತ ಹೇಳ್ತಾರೆ. ಅವರವರ ಸ್ವರೂಪದೊಳಗಿರುವ ಅವರವರದ್ದೇ ಆದ ಆನಂದದ ಅನುಭವ ಅವರಿಗಾಗಬೇಕಾದ್ರೆ ಪ್ರತಿಯೊಬ್ಬರೂ ಸೃಷ್ಟಿಗೆ ಬರಲೇಬೇಕು. ಇದು ನೋಡಿ ಸೃಷ್ಟಿಯ ರಹಸ್ಯ. ನಾವೇನೋ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೇವೆ ಸೃಷ್ಟಿ ಬಗ್ಗೆ. ದೇವ್ರು ಯಾಕೆ ಸೃಷ್ಟಿ ಮಾಡ್ತಾನೋ ಏನೋ ನಮ್ಮನ್ನು, ಯಾವಾಗಲೂ ಅವನು ಹೊಟ್ಟೆ ಒಳಗೆ ನಮ್ಮನ್ನು ಇಟ್ಕೊಂಡಿದ್ರೆ ನಾವೇ ಚೆನ್ನಾಗಿರ್ತಿದ್ವಿ. ಸುಮ್ಮನೆ ನಮ್ಮನ್ನು ಸೃಷ್ಟಿ ಮಾಡಿ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅತ್ತೆ, ಮಾವ ಏನೇನೋ ಸಂಬಂಧಗಳ ಮಧ್ಯದಲ್ಲಿ ನಮ್ಮನ್ನು ಸಿಲುಕಿಸಿ ಏನೂ ಉಪಯೋಗ ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತಾನೇನೋ ಅಂತ ಕೆಲವರು ವಾದ. ಆದರೆ ಅದು ತಪ್ಪು. ಭಾಗವತ ನಮಗೆ ತಿಳುವಳಿಕೆ ಕೊಡ್ತದೆ. ಭಗವಂತ ಸೃಷ್ಟಿ ಮಾಡೋದ್ರಿಂದ ನಿಮ್ಮನ್ನು ಸಿಲುಕಿಸ್ಬೇಕು ಅನ್ನೋ ಉದ್ದೇಶ ಅವನಿಗೇನಿಲ್ಲ. ನಾವು ದುಃಖದಲ್ಲಿ ಮುಳುಗಬೇಕು ಅನ್ನೋ ಉದ್ದೇಶ ಅವನಿಗಿಲ್ಲ. ಯಾವ ತಂದೆ ತಾಯಂದ್ರಿಗೆ ಇರ್ತದೆ ಹೇಳ್ರಿ? ಅವರವರ ಮಕ್ಕಳು ಯಾವಾಗಲೂ ದುಃಖ ಪಡ್ತಾ ಇರಲಿ ಅಂತ ಯಾವ ಅಪ್ಪ ಅಮ್ಮ ಅಪೇಕ್ಷೆ ಪಡ್ತಾರೆ?
ಎಲ್ಲ ತಂದೆ ತಾಯಂದರು ಅಪೇಕ್ಷೆ ಪಡೋದು ತಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ, ದಷ್ಟಪುಷ್ಟವಾಗಿರಲಿ, ಶ್ರೀಮಂತರಾಗಲಿ, ಒಳ್ಳೆ ಜ್ಞಾನವಂತರಾಗಲಿ ಅಂತ ಅಪೇಕ್ಷೆ ಪಡಲ್ವೇ? ಹಾಗಾದರೆ ನಿಮ್ಮೆಲ್ಲರ ತಂದೆ ಬರೀ ಒಂದು ಜನ್ಮಕ್ಕಲ್ಲ, ಎಲ್ಲ ಜನ್ಮಗಳಲ್ಲೂ ನಿಮ್ಮೆಲ್ಲರ ತಂದೆ ಅಂದರೆ ಭಗವಂತ. ನಮ್ಮನ್ನು ಸೃಷ್ಟಿಗೆ ಬರೆಸುವಾಗ ಅವನಿಗೆ ನಮ್ಮ ಬಗ್ಗೆ ಆಲೋಚನೆ ಇಲ್ಲದೇ ಇರ್ತದ? ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾಯೇಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾನ್. ನೋಡಿ ಹೇಗಿದೆ ವೇದ. ಯೋ ನಃ ಪಿತಾ, ಪಿತಾ ಅಂದರೆ ತಂದೆ ಅಂತ ಅರ್ಥ. ಯೋ ನಃ ಪಿತಾ ಜನಿತಾ, ಜನಿತಾ ಅಂದರೂ ಕೂಡ ತಂದೆ ಅಂಥೇಳಿ ಅರ್ಥ. ಯಾಕೆ ಎರಡೆರಡು ಬಾರಿ ವೇದದಲ್ಲಿ ಯೋ ನಃ ಪಿತಾ ಜನಿತಾ ಅಂತ 2 ಬಾರಿ ಯಾಕೆ ಹೇಳ್ತದೆ? ತಂದೆ ಅಂದರೆ ಥರದ ತಂದೆಗಳಿರ್ತಾರಂತೆ ಮಕ್ಕಳಿಗೆ. ಕೆಲವರು ತಾವು ತಂದೆ ಆಗಿಯೂ ಕೂಡ ಅನ್ನದಾನ ಮಾಡಿರ್ತಾರೆ, ಚೆನ್ನಾಗಿ ಅನ್ನ ಹಾಕಿರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ, ಅವರನ್ನು ತಂದೆ ಅಂತ ಕರೀತಾರೆ. ಆದರೆ ಜನ್ಮ ಕೊಟ್ಟಿರಲ್ಲ. ಕೆಲವರು ಒಳ್ಳೆ ಕೆಲಸ ಹಚ್ಚಿಕೊಡ್ತಾರೆ, ವಿದ್ಯೆ ಕೊಡ್ತಾರೆ, ಅವರು ತಂದೆ ಅಂತ ಕರೀತಾರೆ, ಅವ್ರು ಜನ್ಮ ಕೊಟ್ಟಿರ್ತಾರೆ ಅಂತಿಲ್ಲ. ಕೆಲವೊಮ್ಮೆ ಹಡೆದೇನು ದತ್ತಕ್ಕೆ ತಗೊಳ್ಳೋದು ಅಂತ ಇರ್ತದೆ, ಅವರು ತಂದೆನೇ. ಆದರೆ ವೇದ ಹೇಳ್ತದೆ ಭಗವಂತ ನಮಗೆಲ್ಲ ದತ್ತಕ್ಕೆ ತಗೊಳ್ಳುವ ತಂದೆ ಅಲ್ಲ, ತನ್ನ ಗರ್ಭದೊಳಗೆ ನಮ್ಮನ್ನೆಲ್ಲ ಇಟ್ಟುಕೊಂಡು ಆದಿ ಸೃಷ್ಟಿಯಲ್ಲಿ ಭೂಮಿಗೆ ತಂದಂಥ ತಂದೆ. ಅದಕ್ಕೆ 2 ಬಾರಿ ಯೋ ನಃ ಪಿತಾ ಜನಿತಾ ಅಂತ 2 ಬಾರಿ ಹೇಳ್ತದಂತೆ ವೇದ. ಇದು ವೇದದ ವ್ಯಾಖ್ಯಾನ. ಭಾಗವತ ಎಲ್ಲ ಇದರದ್ದೇ ಅರ್ಥವನ್ನು ವಿವರಣೆ ಮಾಡ್ತದೆ. ಭಗವಂತನನ್ನು ನಮ್ಮೆಲ್ಲರ ತಂದೆ ಅಂತ. ಎಂಥ ತಂದೆ? ದತ್ತಕ್ಕೆ ತಗೊಂಡ ತಂದೆ ಅಲ್ಲಪ್ಪ, ಅವನು ತನ್ನ ಗರ್ಭದೊಳಗೆ ನಮ್ಮನ್ನು ಇಟ್ಟುಕೊಂಡು ನಮಗೆ ಭೂಮಿಯಲ್ಲಿ ಹುಟ್ಟಿಸಿದಂಥ ತಂದೆ. ತಾಯಿ ಗರ್ಭದಿಂದ ಮಕ್ಕಳನ್ನು ಹಡಿತಾಳೆ. ಹಡಿದ ಕೂಡಲೇ ಡಾಕ್ಟರ್ ಏನು ಮಾಡ್ತಾರೆ, ಕರಳು ಬಳ್ಳಿ ಅಂತ ಒಂದಿರ್ತದೆ, ಹೊಕ್ಕಳು ಬಳ್ಳಿ ಅಂತ ಕರೀತಾರೆ, ಅದನ್ನು ಕತ್ತರಿಸ್ತಾರೆ. ಇಲ್ದಿದ್ರೆ ಮಗುವಿಗೂ ಹಾನಿ, ತಾಯಿಗೂ ಹಾನಿ ಆಗ್ತದೆ ಕತ್ತರಿಸದೆ ಹೋದರೆ ಅಂತ. ಅಲ್ಲಿಗೊಂದು ಸಂಬಂಧ ಕಡಿತದೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಎಂಥ ತಾಯಿ ನಿನಗೆ ಅಂದರೆ, ನಾನು ಯಾವತ್ತು ನಿನ್ನ ಗರ್ಭದಿಂದ ಹಡಿದ್ನೋ ನನಗೂ ನಿನಗೂ ಇರುವ ಹೊಕ್ಕಳು ಬಳ್ಳಿ ಕತ್ತರಿಸಲೇ ಇಲ್ಲ ಅಂತಂತ. ಅದಕ್ಕೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಮಮೈವಾಂಶಃ. ನೋಡಿ, ಇದು ನಮ್ಮನ್ನು ಕುರಿತು ಕೃಷ್ಣ ಹೇಳಿದ ಮಾತು. ಹೇ ಜೀವರೇ, ನೀವೆಲ್ಲ ನನ್ನ ಒಂದು ಅಂಶ ಅಂತಂದ. ಅಂಶ ಅಂದರೆ ಅರ್ಥ ಏನು? ಭಗವಂತ ತಾಯಿ ನನ್ನ ಕರಳು ಬಳ್ಳಿಯನ್ನು ಹಂಚಿಕೊಂಡು ಹುಟ್ಟಿದ ಮಕ್ಕಳು ನೀವು ಅಂತ ಅರ್ಥ. ಯಾವತ್ತೂ ನಿಮ್ಮನ್ನು ನನ್ನಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ, ನನ್ನನ್ನು ನಿಮ್ಮಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ ಅಂತ ಅರ್ಥ ಅಂತ. ಎಷ್ಟು ಅವಿನಾಭಾವ ಭಗವಂತನಿಗೂ ನಮಗೂ ಇದೆ, ಅರ್ಥ ಮಾಡಿಕೊಳ್ಬೇಕು. ಭಗವಂತ ನಮ್ಮಿಂದ ದೂರ ಆಗಲ್ಲ, ನಾವು ಭಗವಂತನಿಂದ ದೂರ ಆಗಲಿಕ್ಕೆ ಅವಕಾಶ ಇಲ್ಲ. ಈ ವಿಷಯಗಳನ್ನು ಸಾರಿ ಸಾರಿ ಹೇಳಲಿಕ್ಕೆ ಬಂದದ್ದೇ ಪುರಾಣ, ವೇದ, ಉಪನಿಷತ್ತು, ಭಾಗವತ, ರಾಮಾಯಣಗಳು. ಈ ವಿಷಯವನ್ನು ಸ್ಥಿರ ಮಾಡಿಕೊಳ್ಬೇಕು. ಹಾಗಾಗಿ ತಂದೆನೂ ಹೌದು, ಭಗವಂತ ತಾಯಿಯೂ ಹೌದು. ಇಂಥ ತಂದೆ ತಾಯಿ ಅಂತನಿಸಿದ ದೇವರಿಗೆ ನಮ್ಮನ್ನು ಸೃಷ್ಟಿಗೆ ತರುವಾಗ ನಮಗೆ ಯಾವಾಗಲೂ ಬಡತನ ಇರಲಿ, ನಾವು ಯಾವಾಗಲೂ ದುಃಖ ಪಡ್ತಾ ಇರಲಿ, ನಾವು ಬಟ್ಟೆ ಬರೀ ಇಲ್ಲದೆ ಇದ್ದಂಗೆ
ಇನ್ನೊಬ್ಬರನ್ನ ಕೈ ಚಾಚಿ ಕೇಳುವ ಹಾಗಾಗಲಿ ಹಿಂಗೆ ಯಾವುದಾದ್ರೂ ತಂದೆ ತಾಯಿ ಅಪೇಕ್ಷೆ ಪಡ್ತಾನ? ಯಾರಿಗಿದೆ? ಹಡದ ತಂದೆ ತಾಯಿ ಅಂದರೂ ಒಂದು ಜನ್ಮಕ್ಕಷ್ಟೇ. ಎಷ್ಟೋ ಜನ್ಮದಿಂದ ತಂದೆ ತಾಯಿ ಅಂತನಿಸಿದ ಶ್ರೀಹರಿ ನಮ್ಮ ಬಗ್ಗೆ ಯಾವತ್ತೂ ಕೂಡ ಇವನಿಗೆ ದುಃಖ ಆಗಲಿ ಅಂತ ಅಪೇಕ್ಷೆ ಪಡಲ್ಲ ಅಂತಂತಾರೆ. ಮತ್ತೇನು ಹಾಗಾದರೆ ಸೃಷ್ಟಿಗೆ ತರೋ ಉದ್ದೇಶ? ಕೇವಲ ಸುಖವಾಗಲಿ ಅಂತ ಉದ್ದೇಶದಿಂದ ಮಾಡ್ತಾನೆ. ಅವರವರ ಸುಖದ ಅಭಿವ್ಯಕ್ತಿ ಅವರಿಗಾಗಲಿ, ಈ ಉದ್ದೇಶದಿಂದಲೇ ಭಗವಂತ ಸೃಷ್ಟಿಗೆ ತರ್ತಾನೆ. ಸೃಷ್ಟಿಗೆ ತರೋ ಉದ್ದೇಶ ಬೇರೆ ಅಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎರಡನೇ ಅಂಶ, ಸೃಷ್ಟಿಗೆ ತರುವಾಗ ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಪ್ರಶ್ನೆ. ಪ್ರಳಯ ಕಾಲದಲ್ಲಿ ಎಲ್ಲೆಡೆ ನೀರು ತುಂಬಿತ್ತಂತೆ. ಆ ನೀರು ತುಂಬಿದ ಜಾಗದಲ್ಲೆಲ್ಲ ಎಲ್ಲಿ ನೋಡ್ತಿರಲ್ಲಿ ನೀರೇ. ಪ್ರಳಯೋದಕ ಅಂತ ಕರೀತಾರೆ ಅದಕ್ಕೆ. ಎಲ್ಲಿ ನೋಡಿದರೂ ನೀರೇ. ಅಲ್ಲೊಂದು ಆಲದ ಎಲೆಯ ಮೇಲೆ ಭಗವಂತ ಮಲಗಿದ್ದಂತೆ ಬಾಲರೂಪನಾಗಿ. ಬಹಳ ಅಪೂರ್ವ ರೂಪ ಅಂತಾರೆ ಅದನ್ನು. ಆಲದ ಎಲೆಯಲ್ಲಿ ದೇವರು ಮಲಗಿದ ರೂಪ ಬಹಳ ಅಪೂರ್ವ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ಧೀರಃ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಮುಕುಂದ, ಕೈಗಳು ಕಮಲದಂತೆ, ಕಾಲು ಕಮಲದಂತೆ, ಉದರ ಕಮಲದಂತೆ, ಮುಖ ಕಮಲ. ಸಣ್ಣ ಮಕ್ಕಳನ್ನು ಮಲಗಿಸಿದರೆ ಮಕ್ಕಳು ತಮ್ಮ ಕಾಲನ್ನು ಹಿಡಿದು ಬೆರಳು ತುದಿಯನ್ನು ಬಾಯಲ್ಲಿ ಹಾಕಿ ಚೀಪ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಆಲದ ಎಲೆ ಮಲಗಿದಾಗ ಹೀಗೆ ಮಾಡ್ತಾ ಇರ್ತಾನಂತೆ. ಕರಾರವಿಂದೇನ ಮುಖಾರವಿಂದಂ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ಧೀರಃ. ತನ್ನ ಕೈ ಕಮಲವನ್ನು ಕಾಲ್ ಕಮಲ ಗಟ್ಟಿ ಹಿಡಿದು ಮುಖ ಕಮಲದಲ್ಲಿರಿಸಿ ಆ ತುದಿ ಭಾಗವನ್ನು ಬಹಳ ಸವಿತಾನಂತೆ. ಯಾರೋ ಕೇಳಿದರು, ಕೃಷ್ಣ ಆ ಭಗವಂತ ಪರಮಾತ್ಮ ನಾರಾಯಣ ಪ್ರಳಯ ಕಾಲದಲ್ಲಿ ಬಾಲರೂಪ ತಗೊಂಡು ತನ್ನ ಪಾದದ ಬೆರಳನ್ನೇ ಯಾಕೆ ಚೀಪ್ತಾನೆ ಅಂತ. ಅದಕ್ಕೊಬ್ಬ ಭಕ್ತ ಹೇಳ್ತಾನೆ, ಎಲ್ಲರೂ ಬಂದು ನನ್ನ ಪಾದದ ತುದಿಗೇನೆ ನಮಸ್ಕಾರ ಮಾಡ್ತಾರಲ್ಲ, ಏನು ರುಚಿ ಇದೆ ಅಂತ ಬಾಯಲ್ಲಿ ಹಾಕ್ಕೊಂಡು ನೋಡಿದ್ದಂತೆ. ಭಾರಿ ಚಮತ್ಕಾರ. ಪ್ರಳಯ ಕಾಲ ಮುಗೀತು, ಇನ್ನು ಸೃಷ್ಟಿ ಕಾಲ ಆರಂಭ ಆಗಬೇಕು. ಆಗ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾಳೆ. ಹೇ ಲಕ್ಷ್ಮೀದೇವಿ ಭಗವಂತನ ಅವಯವಗಳಲ್ಲಿ ಆಭರಣ ರೂಪಳಾಗಿ ಸೇವೆ ಮಾಡ್ತಾ ಇರ್ತಾಳಂತೆ ಪ್ರಳಯ ಕಾಲದಲ್ಲಿ. ಅವಳು ಪ್ರಾರ್ಥನೆ ಮಾಡ್ತಾಳೆ, 7 ನಾರಾಯಣ 7 ಶ್ರೀ ರಮಣ, ಹೇ ಶ್ರೀರಮಣ 7 ಅಂತ ಪ್ರಾರ್ಥನೆ ಮಾಡ್ತಾಳೆ. ಸೃಷ್ಟಿಕಾಲ ಆಗ್ತಾ ಇದೆ, ನೀನು ಹೇಳಬೇಕು. ಭಗವಂತ ಸರ್ವಜ್ಞ ನಾರಾಯಣ, ಆದರೂ ಅವಳ ಪ್ರಾರ್ಥನೆ ಬರಲಿ ಅಂತ ನಿರೀಕ್ಷೆ ಮಾಡ್ತಾನಂತೆ. ಅವಳ ಪ್ರಾರ್ಥನೆಯಂತೆ ತಾನು ಎಚ್ಚೆತ್ತುಕೊಂಡಂತೆ ನಟನೆ ಮಾಡಿ, ನಿದ್ರೆ ಇಲ್ದಿದ್ರೂ ನಿದ್ರೆ ಬಂದಂತೆ ನಟಿಸಿ, ಯೋಗ ನಿದ್ರಾ ವಿಶಾರದನಾದ ಶ್ರೀಹರಿ ಸೃಷ್ಟಿ ಮಾಡಲಿಕ್ಕೆ ಅಂತ ಇಚ್ಛೆ ಪಟ್ಟ. ಸೃಷ್ಟಿಯನ್ನು ಮಾಡುವಾಗ ದೇವರು ಮೊದಲು ತನ್ನನ್ನು ತಾನು 5 ರೂಪಗೊಳಿಸ್ಕೊಂಡಂತೆ. ನೋಡಿ, ಈ 5 ರೂಪಗಳೇ ಎಲ್ಲೆಡೆಯಲ್ಲೂ ಜಗತ್ತಿನನ್ನು ವ್ಯಾಪಿಸಿದೆ ಅಂತ. ಜಗತ್ತಿಗೆ ಏನಂತ ಕರೀತಾರೆ ಸಂಸ್ಕೃತದಲ್ಲಿ? ಪ್ರಪಂಚ ಅಂತ ಕರೀತಾರೆ. ಪ್ರಪಂಚ ಅನ್ನೋ ಶಬ್ದದ ನಿಜವಾದ ಅರ್ಥ ಭಗವಂತನ ಪಂಚರೂಪಗಳು ಎಲ್ಲೆಡೆ ವ್ಯಾಪಿಸಿದ್ದಕ್ಕೆ ಈ ಜಗತ್ತು ಪ್ರಪಂಚ ಅಂತ ಕರೀತಂತೆ. ನೋಡಿ, ಈ ಎಲ್ಲ ಅರ್ಥಗಳನ್ನು ಜಾಗೃತವಾಗಿ ನಾವು ನೆನಪಿಟ್ಟುಕೊಳ್ಬೇಕು. ಯಾವುದು ಆ 5 ರೂಪ? ಸೃಷ್ಟಿ ಮೊದಲು ಆಗುವಾಗ ಬಂದ 5 ರೂಪಗಳು ಯಾವುದು? ಮೊದಲನೇ ರೂಪ ಭಗವಂತನ ಅದ್ಭುತವಾದ ನಾರಾಯಣ. ಆ ನಾರಾಯಣ ರೂಪದಿಂದ ವ್ಯಕ್ತವಾದಂಥ ರೂಪ ವಾಸುದೇವ ಅಂತ. ವಾಸುದೇವ ಅನ್ನೋ ರೂಪ ವಿಷ್ಣು ತಾಳಿದ ಅಲ್ಲ, ಅದು ಯಾಕೆ ಮಾಡಿದ? ಮುಂದೆ ಯಾರೆಲ್ಲ ಜೀವರು ಸಾಧನೆ ಮಾಡ್ತಾರೆ,
ಸಾಧನೆ ಮಾಡುವವರನ್ನೆಲ್ಲ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ವಾಸುದೇವ ಅನ್ನೋ ರೂಪ ತಾಳಿದ್ದಾರೆ. ನೋಡಿ, ನಾರಾಯಣ ಅವನೇ ವಾಸುದೇವ. ಒಂದು ದೀಪದಿಂದ ಮತ್ತೊಂದು ದೀಪ, ಮತ್ತೊಂದು ದೀಪದಿಂದ ಮಗದೊಂದು ದೀಪ, ಆ ದೀಪದಿಂದ ಮತ್ತೊಂದು ದೀಪ ಅಂತ ದೀಪಗಳ ಸಾಲನ್ನು ಹೇಗೆ ಹೇಳ್ತಾರೋ ಹಾಗೆ ಭಗವಂತ ಎಲ್ಲ ರೂಪಗಳಿಂದಲೂ ಪೂರ್ಣನೇ, ದೀಪದಂತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದರ ಅರ್ಥ ಎಲ್ಲ ಭಗವದ್ ರೂಪಗಳು ಪೂರ್ಣ, ಯಾವುದೂ ಅಪೂರ್ಣ ಅಲ್ಲ. ದೀಪದಿಂದ ದೀಪದಂತೆ ವ್ಯಕ್ತ ಆಗ್ತವೆ. ಅದರಲ್ಲಿ ನಾರಾಯಣ ರೂಪದಿಂದ ವಾಸುದೇವ ಅನ್ನೋ ರೂಪ ವ್ಯಕ್ತ ಆಯಿತು. ಅದು ಲೋಕಕ್ಕೆ ಮೋಕ್ಷ ಕೊಡುವ ರೂಪ, ವೈಕುಂಠ ಕೊಡುವ ರೂಪ. ಇನ್ನೊಂದು ರೂಪ ವ್ಯಕ್ತ ಆಯಿತು, ಅದು ಸಂಕರ್ಷಣ ಅಂತ ರೂಪ. ಸಂಕರ್ಷಣ ಮುಂದೆ ಈ ಪ್ರಪಂಚವನ್ನು ಸಂಹಾರ ಮಾಡ್ತಾನಂತೆ. ಹಾಗಾಗಿ ಸಂಹಾರ ಅನ್ನೋದು ಸಂಕರ್ಷಣನ ಕಾರ್ಯ. ಇದು ಮೂರನೇ ಭಗವಂತನ ರೂಪ. ನಾಲ್ಕನೆಯದ್ದು ಪ್ರದ್ಯುಮ್ನ ಅಂತ ದೇವರ ರೂಪ. ಪ್ರದ್ಯುಮ್ನ ರೂಪ ಎಲ್ಲರನ್ನು ಸೃಷ್ಟಿ ಮಾಡಲಿಕ್ಕೆ ಅಂತ ಕಾರ್ಯ ಮಾಡ್ತಾನೆ, ಸೃಷ್ಟಿ ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಅದು ಪ್ರದ್ಯುಮ್ನ. ಈಗ ನಡೀತಾ ಇರುವ ಸಮಯ ಸ್ಥಿತಿ. ಈಗ ಸೃಷ್ಟಿನೂ ಅಲ್ಲ, ಸಂಹಾರವೂ ಅಲ್ಲ. ಈಗ ನಾವು ಯಾವ ಕಾಲದಲ್ಲಿದ್ದೇವೆ? ಸ್ಥಿತಿ. ಹಾಗಾಗಿ ಸ್ಥಿತಿ ಕಾಲದಲ್ಲಿ ಸ್ಥಿತಿಯನ್ನು ಮಾಡುವಂಥ ಭಗವಂತನ ರೂಪ ಅನಿರುದ್ಧ. ಎಲ್ಲರಿಗೆ ನೆನಪಿರ್ತದೆ. ಈ 5 ರೂಪಗಳನ್ನು ಎಲ್ಲೆಡೆಯಲ್ಲೂ ಬರೋ ಹಾಗೆ ಮಾಡಿಬಿಟ್ಟ ಭಗವಂತ, ವ್ಯಾಪಿಸುವ ಹಾಗೆ. ಅದಕ್ಕೆ ಈ ಜಗತ್ತನ್ನು ಪ್ರಪಂಚ ಅಂತ ಕರೆದ್ರಂತ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾರಾಯಣ ಅದು ಮೂಲ. ಆ ಮೂಲ ಭಗವಂತ ನಾರಾಯಣ ಏನಿದ್ದಾನೆ ಅವನೇ ವಾಸುದೇವನಾದ. ಆ ವಾಸುದೇವನಲ್ಲದೇನೆ ಸಂಕರ್ಷಣನಾದ. ಅವನೇ ಪುನಃ ಪ್ರದ್ಯುಮ್ನನಾದ. ಅವನೇ ಅನಿರುದ್ಧನಾದ. ಹೀಗೆ ಭಗವಂತನ 5 ರೂಪಗಳು ಒಂದೊಂದು ಕೆಲಸ ಮಾಡಲಿಕ್ಕೆ ಒಂದೊಂದು ರೂಪ ಅಂತ ವ್ಯವಸ್ಥೆ ಮಾಡಿದ್ದಂತೆ. ನೋಡಿ, ನಾವು ಹಾಕ್ಕೊಳ್ಳುವ ಬಟ್ಟೆ, ಅದರ ಹಿಂದೆಯೂ ಈ 5 ಭಗವಂತನ ರೂಪಗಳಿರ್ತವೆ. ನಮ್ಮ ದೇಹ, ಈ ದೇಹದೊಳಗೆ ಒಂದೊಂದು ಭಾಗದಲ್ಲಿ ಭಗವಂತನ 5 ರೂಪಗಳಿದ್ದಾವಂತೆ. ಎಂಥ ಅದ್ಭುತ ಈ ರೂಪಗಳ ವಿಶೇಷತೆ! ಎಲ್ಲಿ ನೋಡ್ತಿರಲ್ಲೆಲ್ಲ ಈ ಭಗವಂತನ 5 ರೂಪ ನೀವು ನೋಡ್ಬೋದು. ಹಾಗಾಗಿ 5 ರೂಪ ಮಾತ್ರ ಯಾವ ಕಾರಣಕ್ಕೂ ಯಾರೂ ಮರಿಬಾರದು. ಇದನ್ನು ನಮಗೆ ಹಿರಿಯರು ಶುದ್ಧ ಸೃಷ್ಟಿ ಅಂತ ಕರೆದ್ರಂತೆ. ಪ್ರಕೃತಿಯ ಯಾವ ಲವಲೇಶದ ಮಿಶ್ರಣ ಇಲ್ಲದೆ ಕೇವಲ ದೇವರು ತನ್ನ ಚಿದಾನಂದಾತ್ಮಕವಾದ ರೂಪವನ್ನು ಅಭಿವ್ಯಕ್ತಿಗೊಳಿಸಿದಾದ ಕಾರಣ ಇದನ್ನು ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಈ ಶುದ್ಧ ಸೃಷ್ಟಿಯ ವಿವರಣೆ ಸಾಕಷ್ಟು ನಮಗೆ ಅನುಸಂಧಾನಕ್ಕೆ ಬರ್ತದೆ. ಇಷ್ಟಾದ ಮೇಲೆ ಭಗವಂತ ತನ್ನದೇ ಆದ ಶಕ್ತಿಯಿಂದ ತನ್ನ ಈ 5 ರೂಪಗಳಿಗೂ ಸೇವೆ ಮಾಡಲಿಕ್ಕೆ ಅಂತ ಲಕ್ಷ್ಮಿಗೆ 5 ರೂಪ ತಾಳಲಿಕ್ಕೆ ಅಂತ ಆದೇಶ ಮಾಡಿದ್ನಂತೆ. ಆ 5 ರೂಪನೂ ನೆನಪಿಟ್ಟುಕೊಳ್ಬೇಕು. ನಾರಾಯಣನ ಸೇವೆ ಮಾಡಲಿಕ್ಕೆ ಭಗವಂತ ಲಕ್ಷ್ಮೀ ಅನ್ನೋ ರೂಪದಿಂದಲೇ ಸೇವೆ ಮಾಡಲಿಕ್ಕೆ ಆದೇಶ ಮಾಡಿದ. ಅವಳು ಲಕ್ಷ್ಮೀ ಅಂಥೇಳಿ, ಅದಕ್ಕೆ ಲಕ್ಷ್ಮೀಪತಿ ನಾರಾಯಣ. 2ನೇ ರೂಪ ವಾಸುದೇವ. ವಾಸುದೇವ ಅನ್ನೋ ಭಗವಂತನ ರೂಪದಿಂದ ಲಕ್ಷ್ಮಿಗೆ ಆದೇಶ ಮಾಡಿದ ಸೇವೆ ಮಾಡಲಿಕ್ಕೆ ಅಂತ ಮಾಯಾ ಅಂತ ಆದ್ಲಂತ. ಅದಕ್ಕೆ ಮಾಯಾಪತಿ ವಾಸುದೇವ ಅಂತ ಕರೀತಾರೆ. ಸಂಕರ್ಷಣ ರೂಪದ ಸೇವೆ ಮಾಡಲಿಕ್ಕೆ ಮಹಾಲಕ್ಷ್ಮಿ ಜಯ ಅನ್ನೋ ರೂಪ ತಾಳ್ತಾಳೆ. ಅದಕ್ಕೆ ಜಯಾಪತಿ ಸಂಕರ್ಷಣ ಅಂತ ಆದ. ಪ್ರದ್ಯುಮ್ನ ರೂಪದಿಂದ ತನ್ನ ಸೇವೆ ಮಾಡಲಿಕ್ಕೆ ಆದೇಶ ಮಾಡಿದ ಲಕ್ಷ್ಮಿಗೆ ಅವತಾರ ಮಾಡಿ ಬರಲಿಕ್ಕೆ ಕೃತಿ ಅಂತ ಅವತಾರ ಮಾಡಿದ್ಲಂತೆ. ಕೃತಿಪತಿ ಪ್ರದ್ಯುಮ್ನ ಅಂತ ಆದ. ಅನಿರುದ್ಧ ರೂಪದ ಸೇವೆ ಮಾಡಲಿಕ್ಕೆ ಲಕ್ಷ್ಮಿ ಶಾಂತಿ ಅಂತ ಅವತಾರ ಮಾಡಿದ್ದಾಳೆ.
ನೋಡಿ, ಇದು ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಕಷ್ಟ ಅಲ್ಲ. ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀಪತಿ ನಾರಾಯಣ. ನೋಡಿ, ಭಾಗವತದ ಸೃಷ್ಟಿಯ ಪ್ರಾರಂಭದಲ್ಲಿ ಮೊದಲು ತಿಳಿಬೇಕಾದ ಅಂಶಗಳಿವೆಲ್ಲ. ನೀವು ಎಷ್ಟು ಸರಳವಾಗಿದೆ ಈ ವಿಷಯಗಳೆಲ್ಲ, ಯಾವುದು ಗೊಂದಲ ಇಲ್ಲ ಇಲ್ಲಿ. ಹೀಗೆ ಮಾಡಿದ್ದಾನೆ ಭಗವಂತ ತನ್ನ ರೂಪಗಳನ್ನು, ತನ್ನ ಪತ್ನಿ ಲಕ್ಷ್ಮಿಯ ರೂಪಗಳನ್ನು ಪ್ರಾರಂಭದಲ್ಲಿ. ಇದನ್ನು ಶುದ್ಧ ಸೃಷ್ಟಿ ಅಂತ ಕರೆದರಂತೆ. ಇದರ ನಂತರದಲ್ಲಿ ಸೃಷ್ಟಿ ಮಾಡುವಾಗ ಮುಂದುವರೆದ ಭಾಗ ಭಗವಂತ ಪ್ರಕೃತಿಯನ್ನು, ಜಡ ಪ್ರಕೃತಿ, ಜಡಮಯವಾದ ಪ್ರಕೃತಿ ತತ್ವವನ್ನು, ಈ ಮೆಟೀರಿಯಲ್ ಅಂತ ಕರೀತಾರೆ, ರಾ ಮೆಟೀರಿಯಲ್ ಅಂತ. ಇವತ್ತೊಂದು ಪ್ರಾಡಕ್ಟ್ ತಯಾರಾಗಬೇಕಾದ್ರೆ ಅದಕ್ಕೊಂದು ರಾ ಮೆಟೀರಿಯಲ್ ಬೇಕಲ್ವಾ? ಹಾಗೆ ಈ ಬ್ರಹ್ಮಾಂಡ ಸೃಷ್ಟಿ ಆಗಬೇಕು, ಅದಕ್ಕೋಸ್ಕರ ಅಂತ ಪ್ರಕೃತಿಯನ್ನು, ರಾ ಮೆಟೀರಿಯಲನ್ನು ಪ್ರೇರಣೆ ಮಾಡಿದ, ಪರಿಣಾಮಗೊಳಿಸಿದ. ಪ್ರಕೃತಿಗೆ ಇನ್ನೊಂದು ಹೆಸರು ಸಾತ್ವಿಕ, ರಾಜಸ, ತಾಮಸ. ಇನ್ನೊಂದು ಹೆಸರು ಅವ್ಯಕ್ತ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಅವ್ಯಕ್ತ, ಪ್ರಕೃತಿ, ಸತ್ವರಜಸ್ತಮೋ ಗುಣಗಳು, ಇದೆಲ್ಲ ಒಂದನ್ನೇ ಹೇಳುವ ಶಬ್ದಗಳು. ಈ ಅವ್ಯಕ್ತ ತತ್ವವನ್ನು ಪರಿಣಾಮಗೊಳಿಸಿದ ಮೇಲೆ ಭಗವಂತನ ಇಚ್ಛೆಯಂತೆ ಮಹತ್ತತ್ವ ಅಂತ ಒಂದು ತತ್ವದ ಸೃಷ್ಟಿ ಆಯ್ತಂತೆ. ಮಹತ್ತತ್ವ ಅಂದರೆ ಏನರ್ಥ? ಎಲ್ಲ ವಸ್ತುವಿನಲ್ಲಿಯೂ ಅದರದ್ದೇ ಆದ ಒಂದು ಮಹತ್ವ ಇದೆ. ಯಾವುದಕ್ಕೂ ಮಹತ್ವ ಇಲ್ಲ ಅಂತ ತೋರಿಸ್ರಿ ನೋಡೋಣ. ನಮಗೆ ಗೊತ್ತಿರಲ್ಲ ಅದಕ್ಕೇನು ಮಹತ್ವ ಅಂತ, ಆದರೆ ಅದರದ್ದೇ ಆದ ಮಹತ್ವ ಆ ವಸ್ತುವಿಗೆ ಇದ್ದೇ ಇರ್ತದೆ. ಇದು ಹುಟ್ಟಿದ್ದು ಯಾವಾಗ? ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ಮಾಡಿದ್ದು. ಅವ್ಯಕ್ತ ತತ್ವವನ್ನು ಪರಿಣಾಮಗೊಳಿಸಿ ಮಹತ್ತತ್ವವನ್ನು ಹುಟ್ಟಿಸಿದ ಅಂತಾರೆ ಭಾಗವತದೊಳಗೆ. ಮಹತ್ತತ್ವವನ್ನು ಪರಿಣಾಮ ಮಾಡಿದ, ಅದನ್ನು ಪ್ರೇರಣೆಗೊಳಿಸಿ ಪರಿಣಾಮ ಮಾಡಿದ್ದಕ್ಕೆ ಅಹಂಕಾರ ಅನ್ನೋ ತತ್ವ ಹುಟ್ಟುತ್ತಂತೆ. ಅಹಂಕಾರ ತತ್ವ ಹುಟ್ಟುವಾಗ 3 ಪ್ರಭೇದ ಆಗಿತ್ತಂತೆ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಪ್ರಭೇದ ಹೇಳ್ತಾರೆ. ನೋಡಿ, ಭಾಗವತದೊಳಗೆ ಈ ಸೃಷ್ಟಿಯ ವಿಷಯ ಕೇಳಿದ ಮೇಲೆ ಮಂಗನಿಂದ ಮಾನವ ಅಂತ ಹುಟ್ಟಾಕಿದ ಮಂಗಗಳೆಲ್ಲ ದೂರ ಹೋಗಿಬಿಡ್ತಾರೆ. ಪಠ್ಯ ಪುಸ್ತಕಗಳಲ್ಲಿ ಎಷ್ಟು ಚೆನ್ನಾಗಿ ತುರುಕಿದಾರಲ್ವ ತಲೆ ಒಳಗೆ ನಮಗೆಲ್ಲ ಮಂಗನಿಂದ ಮಾನವ ಅಂತ. ಭಾಗವತ ಪುರಾಣವನ್ನು ಶುದ್ಧ ಮನಸ್ಸಿನಿಂದ ಆಲೋಚನೆ ಮಾಡಿದ ಮೇಲೆ ಅರ್ಥ ಆಗ್ತದೆ, ಈ ಮಂಗನಿಂದ ಮಾನವ ಅಂತ ಹೇಳಿದವರೆಲ್ಲ ಮಂಗಗಳು ಅಂತ ಗೊತ್ತಾಗ್ತದೆ. ಸೃಷ್ಟಿ ಹೇಗಾಯಿತು, ಯಾರು ಮಾಡಿದ, ಅದರ ವಿಶೇಷತೆಗಳು ಏನು, ಎಲ್ಲ ಪ್ರಮಾಣಬದ್ಧವಾಗಿ ತಿಳಿಸ್ತದೆ ಭಾಗವತ. ಈ ಪ್ರಕೃತಿ ಮಹತ್ತತ್ವ ಆಯಿತು, ಪ್ರಕೃತಿಯಿಂದ ಮಹತ್ತತ್ವ ಅಹಂಕಾರ ತತ್ವ ಆಯಿತು. ಅಹಂಕಾರ ತತ್ವದಲ್ಲಿ 3 ಪ್ರಭೇದ ಬಂತು: ವೈಕಾರಿಕ, ತೈಜಸ, ತಾಮಸ. ವೈಕಾರಿಕ ಅಹಂಕಾರ ತತ್ವವನ್ನು ಪರಿಣಾಮಗೊಳಿಸಿದಾಗ ದೇವತೆಗಳ ಸೃಷ್ಟಿ ಆಯ್ತಂತೆ. ದೇವತೆಗಳ ಸೃಷ್ಟಿ ವಿಶೇಷ. ದೇವತೆಗಳ ಸೃಷ್ಟಿ ಅಂದರೆ ಯಾರು ದೇವತೆಗಳು ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ ಅಷ್ಟೇ, ಆದರೆ ಅವರೆಲ್ಲರೂ ನಮ್ಮೊಳಗೆ ಕೆಲಸ ಮಾಡೋದು ಅನುಭವಕ್ಕೆ ಬರ್ತದಂತೆ. ವಿವರಣೆ ಮುಂದೆ ಬರ್ತದೆ. ಈಗ ಅವರ ಹೆಸರಿನಲ್ಲಿ ನೋಡಿ, ವೈಕಾರಿಕ, ವಿಶಿಷ್ಟ ಕೆಲಸಗಳನ್ನು ಮಾಡ್ತಾರಾದ್ರಿಂದ ಆ ದೇವತೆಗಳಿಗೆ ವೈಕಾರಿಕ ಅಂತ ಹೆಸರಂತೆ. ವಿಶಿಷ್ಟ ಕಾರ್ಯಕಾರಿತ್ವಾತ್ ದೇವಾ ವೈಕಾರಿಕ ಸ್ಮೃತ ಅಂತ ಪ್ರಮಾಣ ಹೇಳ್ತದೆ. ಏನು ವಿಶಿಷ್ಟ ಕೆಲಸ ಮಾಡ್ತಾರೆ ಅಂದರೆ, ಉದಾಹರಣೆಗೆ ನಿಮ್ಮ ದೇಹದೊಳಗೆ ಕಣ್ಣನ್ನು ಕೆಲಸ ಮಾಡುವ ಒಬ್ಬರು ದೇವತೆ ಕಣ್ಣಿನೊಳಗಿರ್ತಾನೆ. ಕಿವಿಯಿಂದ ಕೆಲಸ ಮಾಡಿಸ್ಲಿಕ್ಕೆ ಒಬ್ಬ ದೇವತೆ ಇರ್ತಾನೆ. ನಾನು 1 ವರ್ಷ ರೆಸ್ಟ್ ತೊಗೋಬೇಕು, ತುಂಬ ಬ್ಯುಸಿ ಇದ್ದೀನಿ, ಹಾಗಾಗಿ ಕಿವಿಯಲ್ಲಿ ಕೆಲಸ ಮಾಡೋವನಿಗೆ ನೀನು ಕಣ್ಣಿಂದು ಮಾಡು ಅಂದರೆ ಅವನು ಮಾಡಲ್ಲ ಅಂತ. ಸರ್ಕಾರದ ಆಫೀಸ್ನಲ್ಲೆಲ್ಲ ಹಂಗೆ ತಲೆ ಮೇಲೆ ಹಾಕಿ ಹೋಗೋದು ಅಂತ ಇರ್ತದಲ್ವ, ಹೆಗಲ ಮೇಲೆ ಹಾಕಿ ಹೋಗೋದು ಅಂತ. ಹೇಗಿದ್ದರೂ ಅವನು ಜನರಲ್ ಮೆರಿಟ್, ಅವನ ತಲೆ ಮೇಲೆ ಹಾಕಿ ಹೋಗಿಬಿಟ್ರೆ ಆಯಿತು ಅಂತ ಮಾಡ್ತಾರೋ ಇಲ್ಲ ಬಹಳ ಕಡೆಯಲ್ಲಿ. ಹಾಗೆ ದೇಹದೊಳಗಿರುವಂತಹ ಕೆಲಸ ಮಾಡುವ ಕರ್ಮಚಾರಿಗಳಂತೆ ದೇವತೆಗಳೇನಿದ್ದಾರೆ
ಅವ್ರ ಕೆಲಸವನ್ನು ಇನ್ನೊಬ್ಬರ ಮೇಲೆ ಹಾಕ್ಲಿಕ್ಕೆ ಅವಕಾಶವೇ ಇಲ್ಲ, ಅವರೇ ಮಾಡಬೇಕಂತದ್ದು. ಅದಕ್ಕೆ ಅವರಿಗೆ ವೈಕಾರಿಕ ಅಂತ ಹೆಸರು ಬಂತಂತೆ. ನಿಮಗೆ ಯಾವುದು ನೆನಪಿಟ್ಟುಕೊಳ್ಳಿಕ್ಕೆ ಬರದೇ ಇರೋ ವಿಷಯಗಳಲ್ಲ ಇವು. ಕಣ್ಣಿದೆ, ಕಣ್ಣಿನಿಂದ ನೀವು ಅಬ್ಸರ್ವ್ ಮಾಡಿರಿ, ಯಾರು ಈ ಕೆಲಸ ಮಾಡ್ತಿರ್ಬೋದು? ದೇವತೆ. ಹೊರಗಡೆಯಲ್ಲೆಲ್ಲ ಕಿರಣಗಳಿಂದ ಬೆಳಕು ಚೆಲ್ಲುವ ಸೂರ್ಯ ಕಣ್ಣಿನೊಳಗೆ ಒಂದು ರೂಪದಿಂದ ಇರ್ತಾನಂತೆ. ಬರೀ ನನ್ನ ಕಣ್ಣಿನಲ್ಲಿ ಅಷ್ಟೇ ಅಲ್ಲ, ಎಲ್ಲರ ಕಣ್ಣಿನೊಳಗೂ ಒಂದು ರೂಪದಿಂದ ಇರ್ತಾನಂತೆ. ಅದಕ್ಕೆ ಚಕ್ಷುರಾತ್ಮನೇ ಸೂರ್ಯಾಯ ನಮಃ ಅಂತ ತತ್ವನ್ಯಾಸ ಮಾಡುವಾಗ ಹೇಳಬೇಕು. ಇವನು ವೈಕಾರಿಕ ದೇವತೆ ಅಂತ ಅರ್ಥ. ಎಂಥ ಅದ್ಭುತ ನೋಡ್ರಿ, ಒಂದು ರೂಪದಿಂದ ಕಣ್ಣಿನೊಳಗೆ ಇದ್ದು ಕೆಲಸ ಮಾಡಿಸ್ತಾನೆ ಇಷ್ಟೆಲ್ಲ ಜೀವರ ದೇಹದೊಳಗೆ. ಇನ್ನೊಂದು ರೂಪದಿಂದ ಸೂರ್ಯ ಮಂಡಲದೊಳಗಿದ್ದು ಹಗಲಿನಿಂದ ರಾತ್ರಿ ಆಗೋವರೆಗೂ ತನ್ನ ಕೆಲಸ ಮಾಡ್ತಾನೆ. ದೇವತೆಗಳಿಗೆ ಆ ಶಕ್ತಿ ಇದೆ ಅಂತ ವೇದಾಂತ ಸೂತ್ರಗಳು ಹೇಳ್ತಾರೆ, ಸಮರ್ಥನೆ ಕೊಡ್ತಾವೆ, ಪ್ರಮಾಣಗಳನ್ನು ಕೊಡ್ತಾವೆ. ಸುಮ್ಮನೆ ಏನೋ ಮಾತನಾಡ್ತಾ ಇಲ್ಲ. ಯಾರು ಬೇಕಾದರೂ ಈ ವಿಷಯದಲ್ಲಿ ಚಾಲೆಂಜ್ ಮಾಡ್ಬೋದು ವೇದಾಂತಗಳನ್ನು ಅಧ್ಯಯನ ಮಾಡುವಾಗ. ಕಿವಿಗೊಬ್ಬ ದೇವತೆ ಇದ್ದಾರೆ, ನಾಲಿಗೆಗೆ ಒಬ್ಬ ದೇವತೆ. ನಾಲಿಗೆ ಏನು ಮಾಡ್ತದೆ ಕೆಲಸ? ರಸವನ್ನು ಆಗ್ರಹಣ ಮಾಡ್ತದೆ. ನಾಲಿಗೆ ತುದಿಯಲ್ಲಿರ್ತಾನೆ. ರಸನ ಅಂದರೆ ನಾಲಿಗೆ. ಹಾಗೆ ಕಾಲಿಗೊಬ್ಬ ಇದ್ದಾನೆ. ಕಾಲಿಗಿರುವ ದೇವತೆಗೆ ಜಯಂತ ಅಂತ ಹೆಸರು, ಇಂದ್ರನ ಮಗ ಆತ. ಕೈಗೊಬ್ಬ ಇದ್ದಾನೆ, ದಕ್ಷ ಅಂತ. ಕೈ, ಕಾಲು, ಕಣ್ಣು, ಮೂಗಿಗೊಬ್ಬರು ದೇವತೆಗಳಿದ್ದಾರೆ. ಕಿವಿ, ಎಲ್ಲ ದೇಹದೊಳಗಿರುವ ಇಂದ್ರಿಯಗಳಿಗೂ ಒಬ್ಬೊಬ್ಬ ದೇವತೆಗಳು ಹಿಂದೆ ಪ್ರೇರೇಪಕರಿದ್ದಾರೆ. ಅವರೆಲ್ಲ ಸೃಷ್ಟಿಯಾದದ್ದು ವೈಕಾರಿಕ ಅಹಂಕಾರದಿಂದ ಅಂತದೆ ಭಾಗವತ. ತೈಜಸ ಅಹಂಕಾರ ಅಂತ ಎರಡನೇ ಪ್ರಭೇದ, ABC. ತೈಜಸ ಅಹಂಕಾರದಿಂದ ಸೃಷ್ಟಿ ಆಯ್ತಲ್ಲ. ತೈಜಸ ಅಂದರೆ ಏನದು? ಸಂಸ್ಕೃತದಲ್ಲಿ ತೇಜಸ್ ಅಂದರೆ ಪ್ರಕಾಶ. ನಮ್ಮ ದೇಹದೊಳಗಿರುವ ಇಂದ್ರಿಯಗಳೆಲ್ಲ ಸೃಷ್ಟಿಕಾಲದಲ್ಲಿ ತೈಜಸ ಅಹಂಕಾರದ ಪರಿಣಾಮ ಅಂತ. ಅದಕ್ಕೆ ಇವತ್ತು ಅದನ್ನು ಸೈನ್ಸು ಒಪ್ಪಿಕೊಳ್ತದೆ. ನಮಗೊಂದು ವಸ್ತುವಿನ ತಿಳುವಳಿಕೆ ಬರಬೇಕಾದ್ರೆ ಕಣ್ಣಿನೊಳಗಿರುವ ರೇಸ್ಗಳು ಒಂದೊಂದು ವಸ್ತುವಿನ ಜೊತೆಗೆ ಹೋಗಿ ಸೇರಿ ಅದಕ್ಕೆ 90 ಡಿಗ್ರಿ ಅಂತ ಕರೀತಾರೆ. ರಿಫ್ಲೆಕ್ಟ್ ಆ್ಯಕ್ಷನ್. ಒಂದು ವಸ್ತುವಿನ ಮೇಲೆ ಕಣ್ಣಿನೊಳಗಿರುವ ಹೋಗಿ ರೇಸ್ ಬೀಳ್ತದಂತೆ, ವಾಪಸ್ ಮತ್ತೆ ಕಣ್ಣಿಗೆ ಬಡೀತದಂತೆ. ಅದು ಇಷ್ಟು ಡಿಗ್ರಿಯಲ್ಲಿ ಬಡೀತದೆ. ಯಾವ್ಯಾವ ವಸ್ತುಗಳದ್ದೋ ಆ ವಸ್ತುಗಳ ಜ್ಞಾನ ಮಾತ್ರ ಆಗ್ತದಂತೆ. ಇದು ಸೈನ್ಸ್. ನೋಡಿ, ನನ್ನ ಹಿಂದೆ ಇರುವ ವಸ್ತುಗಳು ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ. ಯಾಕೆ? ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಇದೆಲ್ಲ ವ್ಯವಸ್ಥೆ. ರಿಫ್ಲೆಕ್ಟ್ ಆಗಬೇಕಾದ್ರೆ ಒಳಗಡೆಯಲ್ಲಿ ತೇಜಸ್ ಇರಲೇಬೇಕಾ? ಕಣ್ಣಿನಲ್ಲಿ ರೇಸ್ ಇರಬೇಕು. ರೇಸ್ ಅಂದರೆ ಏನದು? ತೇಜಸ್ಸು ಅಂತ ಅರ್ಥ. ಅದಕ್ಕೆ ತೈಜಸ ಅಹಂಕಾರ ಅಂತ ಕರೀತಾರೆ. ಇದು ಭಾಗವತ ಹೇಳ್ತೀವಿ. ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್. ತೈಜಸ ಅಹಂಕಾರದಿಂದ ಹುಟ್ಟಿದ್ದು ಇಂದ್ರಿಯಗಳು ಅಂತ ಭಾವಿಸಬೇಕು. ಎಷ್ಟೋ ಸಂದರ್ಭದೊಳಗೆ ಕತ್ಲಿದ್ದಾಗಲೂ ಕಣ್ಣಿಗೆ ಕಾಣಿಸ್ತದೆ. ಬೆಕ್ಕುಗಳಿಗೆಲ್ಲ ನೋಡಿರ್ತೀರಲ್ಲ, ಬೆಕ್ಕಿಗೆ ಕತ್ಲಿದ್ರೂ ಕಣ್ಣು ಕಾಣಿಸ್ತದೆ. ಯಾಕೆ? ಕಣ್ಣಿನೊಳಗಿಂದಲೇ ತೇಜಸ್ಸು ಬರ್ತದೆ. ಹಾಗೆ ನಿಮ್ಮ ಎಲ್ಲ ಇಂದ್ರಿಯಗಳು ತೇಜೋಮಯ. ಅದು ತೈಜಸ ಅಹಂಕಾರದಿಂದ ಸೃಷ್ಟಿಯಾಯಿತು. ತಾಮಸ ಅಂತ ಮತ್ತೊಂದು ಅಹಂಕಾರ. ತಾಮಸ ಅಹಂಕಾರದ ಪ್ರಭೇದನೆ ಯಾವುದು ಅಂದರೆ ಪಂಚಭೂತಗಳು. ಅದು ನಮಗೆ ಗೊತ್ತಾಗ್ತದೆ. ಇವತ್ತು ಪಂಚಭೂತಗಳು ಯಾವ್ಯಾವುದು ಅಂತ ಎಲ್ರಿಗೂ ಪರಿಚಯ ಆಗಿದೆ. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಈ 5 ಭೂತಗಳನ್ನು ಅರ್ಥ ಮಾಡಿಕೊಳ್ಬೇಕು. ಈ 5 ಭೂತಗಳು ತಾಮಸ ಅಹಂಕಾರದಿಂದ ಹುಟ್ಟಿದುವಂತೆ. ಹುಟ್ಟುವಾಗಲೇ ಈ 5 ಭೂತಗಳು ಒಂದೊಂದು ವಿಷಯಗಳನ್ನು ತಮ್ಮ ಒಡಲಿನಲ್ಲಿಟ್ಟುಕೊಂಡು ಹುಟ್ಟಿದ್ವಂತೆ. ಎಂಥ ರಹಸ್ಯ ನೋಡ್ರಿ ಇದೆಲ್ಲ. ಆಕಾಶ ಅದು ಹುಟ್ಟುವಾಗಲೇ
ತನ್ನೊಳಗೆ ಶಬ್ದ ಅನ್ನೋ ಗುಣ ಇಟ್ಟುಕೊಂಡೇ ಹುಟ್ಟಂತೆ. ಹಾಗೆ ಆಕಾಶದಿಂದ ವಾಯು ಹುಟ್ಟಿತು. ವಾಯು ಹುಟ್ಟುವಾಗ ಆಕಾಶದೊಳಗಿರೋ ಶಬ್ದವನ್ನು ಮತ್ತೊಂದು ಸ್ಪರ್ಶ ಅನ್ನೋ ಗುಣವನ್ನು ತನ್ನೊಳಗೆ ಇಟ್ಟುಕೊಂಡೇ ಹುಟ್ಟಿದ್ದಂತೆ. ವಾಯುವಿನಿಂದ ಅಗ್ನಿ ಹುಟ್ಟಿತು. ಅಗ್ನಿ ಹುಟ್ಟುವಾಗ ಆಕಾಶ, ವಾಯು ಇವೆರಡರಲ್ಲಿರುವ ಗುಣವನ್ನು ಮತ್ತು ರೂಪ ಅನ್ನೋ ಗುಣವನ್ನು ತನ್ನೊಳಗೆ ಇಟ್ಟುಕೊಂಡು ಹುಟ್ಟುತ್ತಂತೆ. ಅಗ್ನಿಯಿಂದ ಮುಂದೆ ನೀರು ಹುಟ್ಟಿತು. ನೀರು ಹುಟ್ಟುವಾಗ ನೀರಿನಲ್ಲಿ ರಸ ಅನ್ನುವ ಗುಣ ಹಿಂದೆ ಹೇಳಿದ ಮೂವರಲ್ಲಿರುವ ಗುಣವನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡೇ ಹುಟ್ಟುತ್ತಂತೆ. ನೀರಿನಿಂದ ಹುಟ್ಟಿದೆ ಪೃಥ್ವಿ. ಪೃಥ್ವಿಯಲ್ಲಿ ಗಂಧ ಅನ್ನುವ ಗುಣ. ಹೀಗೆ ಭಾಗವತ ಸೃಷ್ಟಿ ಹೇಗಾಯಿತು ಅಂತ ವಿವರಣೆ ಕೊಡುವಾಗ ತಾಮಸ ಅಹಂಕಾರದಿಂದ 5 ವಿಷಯ 5 ಭೂತಗಳ ಸೃಷ್ಟಿ, ತೈಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿ, ವೈಕಾರಿಕ ಅಹಂಕಾರದಿಂದ ದೇವತೆಗಳ ಸೃಷ್ಟಿ, ಅಹಂಕಾರ ತತ್ವ ಮಹತ್ತತ್ವದಿಂದ ಹುಟ್ಟಿದ್ದು, ಮಹತ್ತತ್ವ ಅವ್ಯಕ್ತ ತತ್ವದಿಂದ ಹುಟ್ಟಿದ್ದು ಅಂತ ವಿವರಣೆ ಕೊಡ್ತಾರೆ. ಇಷ್ಟೆಲ್ಲ ಸೃಷ್ಟಿ ಮಾಡಿದ ದೇವರು ಇಷ್ಟು ಸೃಷ್ಟಿ ಮಾಡಿ ವೈಕಾರಿಕ ದೇವತೆಗಳಿಗೆ ಹೇಳ್ತಾನೆ, ನಾನಂತೂ ಇಷ್ಟು ಸೃಷ್ಟಿ ಮಾಡಿದ್ದೀನಿ, ಮುಂದಿಂದನ್ನೆಲ್ಲ ನೀವು ಮಾಡಿರಿ ಅಂತಂದ. ದೇವತೆಗಳು ನೋಡಿದರು, ಯಾವುದನ್ನು ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ. ದೇವರನ್ನು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಮಗೆ ಸೃಷ್ಟಿ ಮಾಡಲಿಕ್ಕೆ ಬರಲ್ಲ, ನಮಗೆ ಸೃಷ್ಟಿ ಮಾಡಲಿಕ್ಕೆ ಹೇಳಬೇಡ, ಏನಿದ್ರೂ ಸೃಷ್ಟಿ ನೀನೇ ಮಾಡಬೇಕು ಅಂದ್ರಂತೆ. ಆವಾಗ ಭಾಗವತದಲ್ಲಿ ದೇವತೆಗಳು ಭಗವಂತನನ್ನು ಸ್ತೋತ್ರ ಏನು ಮಾಡಿದರು ಅಂತ ವಿವರಣೆ ಮಾಡ್ತಾರೆ. ಸರಿ, ಪರಮಾತ್ಮ ಆವಾಗ ಸೃಷ್ಟಿ ಇವರಿಗೆ ಮಾಡಲಿಕ್ಕೆ ಬರಲ್ಲ ಅಂತಿದ್ದಾರೆ, ನಾನೇ ಮಾಡ್ತೇನೆ ಅಂತ ಪ್ರಳಯದ ನೀರಿನೊಳಗೆ ಘನೀಭೂತವಾದ ಕತ್ತಲೆ ಇತ್ತಂತೆ. ಕತ್ತಲೆ ಅಂದರೆ ತಮಸ್ಸು, ತಮಸ್ಸು ಅಂತ ಕರೀತಾರೆ. ಅದನ್ನು ತಾನೇ ಕುಡಿದ. ತನ್ನದೇ ವೀರ್ಯವನ್ನು ನೀರಿನೊಳಗೆ ಇರಿಸಿದ. ಅಮೋಘವಾದ ವೀರ್ಯವನ್ನು ನೀರಿನಲ್ಲಿ ಇರಿಸಿ ಅಂಡವಾಗಿ ಬೆಳೆಸಿದ. ಆ ಅಂಡವಾಗಿ ಬೆಳೆಸಿದ್ದನ್ನು ಎಲ್ಲರೂ ದೇವತೆಗಳು ನೋಡ್ತಿದ್ದಾರೆ, ಏನು ಮಾಡ್ತಾ ಇದ್ದಾನೆ ದೇವರು ಅಂತ. ದಪ್ಪ ಗೋಡೆಯಂತೆ ಅಂಡಕ್ಕೆ. ಎಷ್ಟು ದಪ್ಪ ಅಂತ ನಾವು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದಪ್ಪದ ಗೋಡೆ ಅಂತದು. ಹೊರಗಡೆಯಲ್ಲಿ 9 ಆವರಣಗಳು, ಜಲಾವರಣ, ಅಗ್ನಿ ಆವರಣ, ಗಾಳಿ ಆವರಣ ಅಂತ ಆವರಣಗಳು. ಅಮೋಘವಾದ ವೀರ್ಯವನ್ನು ಅಂಡವಾಗಿ ಬೆಳೆಸಿ ಅದಕ್ಕೆ ಬಂಗಾರದ ಕವಚ ಹಾಕಿಸಿದ್ನಂತೆ. ಅದಕ್ಕೆ ಅದನ್ನು ಹಿರಣ್ಯ ಗರ್ಭ ಅಂತ ಕರೆದರಂತೆ. ಬಂಗಾರದ ಕವಚ ಹಾಕಿ ವಜ್ರದ ಮೊಳೆ ಹೊಡೆದಿದ್ದಾನಂತೆ, ಯಾರೂ ಬಂಗಾರ ಕಳ್ಳತನ ಮಾಡಬಾರ್ದು ಅಂತ. ಇತ್ತೀಚೆಗೆಲ್ಲ ಮನೆಗೆ ಕೆಲವೊಮ್ಮೆ ಅದು ಹೆಸರೇನೋ ಬೇರೆ ಇದೆ, ಬಹುಶಃ ಡಾಕ್ಟರ್ ಫಿಕ್ಸೆಡ್ ಅನ್ನಿಸ್ತದೆ. ಮಳೆ ನೀರು ಒಳಗೆ ಬರಬಾರ್ದು ಅಂತ ಕೊಟೇಶನ್ ಹಾಕ್ತಿದ್ದಾರೆ ಎಲ್ಲ ಕಡೆ, ಕೋಟ್ ಮಾಡೋದು ಅಂತ. ಮೊದಲೇ ಪೇಂಟ್ ಹೊಡೆಸಿರ್ತಾರೆ, ಮಳೆ ಬಂದ ಮೇಲೆ ಮತ್ತೆ ಸೋರ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಇವರೇನು ಮಾಡ್ತಾರೆ, ಸೊಲ್ಯೂಷನ್ ಮಾಡ್ತೇವೆ ಸೊಲ್ಯೂಷನ್ ಅಂತ ಹೇಳಿ ಅದಕ್ಕೆ ಮತ್ತೊಂದು ಕೋಟ್ ಹೊಡಿತಾರೆ, ಮಳೆ ನೀರು ಒಳಗೆ ಬರದೇ ಇರೋ ಹಾಗೆ. ಇವ್ರಿಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ದೇವರಿಗೆ ಎಷ್ಟು ಬುದ್ಧಿ ಇರಬೇಡ ಹೇಳಿ. ಅದಕ್ಕೆ ಅಂಡವನ್ನು ನಿರ್ಮಾಣ ಮಾಡಿ ಹೊರಗೆ ಜಲಾವರಣದ ನೀರು ಒಳಗೆ ನುಗ್ಗಬಾರದು ಅಂತ ಬಂಗಾರದ ಕವಚ ಹಾಕಿಬಿಟ್ನಂತ, ಕೊಟೇಶನ್. ಬಂಗಾರ ಕಳ್ಳತನ ಯಾರಾದರೂ ಮಾಡಿಬಿಡ್ತಾರೆ ಅಂತ ಅದಕ್ಕೆ ವಜ್ರದ ಮೊಳೆ ಬೇರೆ ಹೊಡೆದಿದ್ದಾನೆ ಅಂತ ಹೇಳ್ತಾರೆ ಮಹಾನುಭಾವ. ಹಾಗಾಗಿ ಈ ಅಂಡ ಸಾಧಾರಣವಾದದ್ದಲ್ಲ. ಇದು ಸೃಷ್ಟಿಯಲ್ಲಿ ಮಾಡಿದ್ದು ಮತ್ತೊಂದು ವಿಶೇಷ. ಈ ಅಂಡದೊಳಗೆ ತಾನೇ ಪ್ರವೇಶ ಮಾಡಿದ. ಮೊದಲು ಗೃಹ ಪ್ರವೇಶ ಮಾಡಬೇಕಲ್ಲ, ಮನೆ ಕಟ್ಟಿದ ಮೇಲೆ ತಾನೇ ಒಳಗೆ ಪ್ರವೇಶ ಮಾಡಿದ. ಅಂಡದೊಳಗೆ ಪ್ರವೇಶ ಮಾಡಿ ತನ್ನ ನಾಭಿಯಿಂದ ಒಂದು ಕಮಲವನ್ನು ಸೃಷ್ಟಿ ಮಾಡಿದ್ದಂತ. ಆವಾಗ ನೋಡಿ, ಇದೆಲ್ಲ ನಡೆದದ್ದು ಅಂಡ ಸೃಷ್ಟಿಗಿಂತ ಮೊದಲಿನ ವಿಷಯ. ಈಗ ಹೇಳ್ತಾ ಇರೋದು ಅಂಡ ಸೃಷ್ಟಿಯ ನಂತರದ ವಿಷಯ. ಅಂಡದ ಒಳಗೆ ತಾನು ಪ್ರವೇಶ ಮಾಡಿ ಭಗವಂತ ತನ್ನ ನಾಭಿಯಿಂದ ಯಾವಾಗ ಕಮಲ ಸೃಷ್ಟಿ ಮಾಡಿದ್ನೋ ದೇವರಿಗೆ ಪದ್ಮನಾಭ ಅಂತ ನಾಮ ಅನ್ವರ್ಥಕ ಆಯ್ತಂತೆ. ಸುಮ್ಮನೆ ಭಗವಂತನಿಗೆ ಪದ್ಮನಾಭ ಅಂತ ಹೆಸರು ಬಂದದ್ದಲ್ಲ. ಸೃಷ್ಟಿಯ ಪೂರ್ವದೊಳಗೆ ತನ್ನ ನಾಭಿಯಿಂದ ಕಮಲವನ್ನು ಸೃಷ್ಟಿ ಮಾಡಿದ್ದಕ್ಕೆ ಪದ್ಮನಾಭ.
ಅದಕ್ಕೂ ಹಿಂದೆ ದೇವರಿಗಿದ್ದಂಥ ವಿಶೇಷ ನಾಮಗಳು ಯಾವ್ಯಾವುದು? ಬ್ರಹ್ಮ, ಓಂ, ಸತ್, ತತ್, ಇವೆಲ್ಲ ನಾಮಗಳು. ತತ್, ಸತ್, ಓಂ, ಬ್ರಹ್ಮ, ನಾರಾಯಣ, ಇವೆಲ್ಲ ಅವಾಗಿತ್ತಂತೆ ನಾಮ. ನಾರಾಯಣ ಅನ್ನೋ ನಾಮ ಸೃಷ್ಟಿಯ ಆದಿಯಿಂದಲೂ ಇದ್ದಂಥ ವಿಶೇಷ ನಾಮ. ಯಾಕೆ ನಾರಾಯಣ ಅಂತ ನಾಮ ಇತ್ತ ಆವಾಗ ಅವನಿಗೆ? ಸಂಸ್ಕೃತದಲ್ಲಿ ನಾರ ಅನ್ನೋ ಶಬ್ದಕ್ಕೆ ಪ್ರಳಯದ ನೀರು ಅಂತ ಅರ್ಥ ಅಂತ. ಪ್ರಳಯದ ನೀರಿನೊಳಗೆ ಆಲದ ಎಲೆಯ ಮೇಲೆ ಬಾಲರೂಪನಾಗಿ ಮಲಗಿದ್ದಾದ ಕಾರಣ ಅವನಿಗೆ ನಾರಾಯಣ ಅಂತ ನಾಮ ಅಂತ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತ ಉಪನಿಷತ್ನಲ್ಲಿ ಹೇಳ್ತದೆ. ಅಪಾರವಾದ ಅಂಬಸಿ ನೀರಿನಲ್ಲಿ ಮಲಗಿದಂಥವನು ನೀನು ಅಂತ ವೇದಗಳು ಸ್ತೋತ್ರ ಮಾಡ್ತಾರೆ. ಅದಕ್ಕೆ ನಾರಾಯಣ ಅನ್ನೋ ನಾಮ ಅನ್ವರ್ಥಕ. ಸೃಷ್ಟಿ ಮಾಡುತ್ತಾ ಅಂಡದ ಒಳಗೆ ಪ್ರವೇಶ ಮಾಡಿದ ಮೇಲೆ ನಾಭಿಯಿಂದ ಕಮಲವನ್ನು ಯಾವಾಗ ಸೃಷ್ಟಿ ಮಾಡಿದ್ನೋ ಆಗ ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು ಬಂತಂತೆ. ಯಾಕೆಂದರೆ ಸೃಷ್ಟಿಯ ಮುನ್ನವೇ ಪದ್ಮವನ್ನು ಸೃಷ್ಟಿ ಮಾಡಿದ ಅಂತ ಪದ್ಮಕಲ್ಪ. ಆ ಕಮಲ 14 ದಳ ಇತ್ತಂತೆ, ಭಗವಂತನ ನಾಭಿಯಿಂದ ಹುಟ್ಟಿದ್ದು. ಯಾಕದು 14 ದಳನೇ ಇದೆ ಅಂದರೆ, ಮುಂದೆ ತಾನು ಸೃಷ್ಟಿ ಮಾಡಿದ್ದು ಬ್ರಹ್ಮಾಂಡದೊಳಗೆ 14 ಲೋಕಗಳನ್ನು, ಅದಕ್ಕೆ ಆ ಕಮಲ 14 ದಳ ಮಾಡಿತ್ತಂತೆ. ಅಂದರೆ 14 ದಳದ ಲೋಕಕ್ಕೆ ಸಂಕೇತ 14 ದಳದ ಕಮಲ ಅಂತ. ಅದನ್ನು ಅರಳಿಸಿದಾಗ ಅಂಡದ ಹೊರಗೆ ಮಹತ್ತತ್ವ ಅಂತ ಹುಟ್ಟಿತ್ತಲ್ಲ, ಆ ಮಹತ್ತತ್ವಕ್ಕೆ ಒಬ್ಬ ದೇವತೆ ಹುಟ್ಟಿದ್ದಂತೆ, ಅವನು ಚತುರ್ಮುಖ. ಅವನನ್ನು ಈ ಕಮಲದಿಂದ ಸೃಷ್ಟಿ ಮಾಡಿದ್ದಂತೆ. ಆಗ ಚತುರ್ಮುಖ ಬ್ರಹ್ಮನಿಗೆ ಕಮಲ ಸಂಭವ ಅಂತ ಹೆಸರು ಬಂತಂತೆ. ನೋಡಿ, ಸೃಷ್ಟಿ ಹೇಗಾಗಿದೆ ಅಂತ ಹೇಳಿ ವಿವರಣೆ ಗೊತ್ತಿಲ್ಲ ಬಹಳ ಜನರಿಗೆ. ಭಾಗವತ ನಮ್ಮ ಕಣ್ಣು ಮುಂದೆ ಅದನ್ನೆಲ್ಲ ಹೇಳ್ತದೆ. ಕಮಲದೊಳಗೆ ಚತುರ್ಮುಖ ಹುಟ್ಟಿದ ಕೂಡಲೇ ಚತುರ್ಮುಖನಿಗೆ ಯಾರು ನನ್ನನ್ನು ಹುಟ್ಟಿಸಿದ್ರು ನೋಡ್ಬೇಕವನ್ನ ಅಂತ ಆಸೆ ಆಯಿತು. ಕೆಳಗೆ ನೋಡ್ತಾರೆ, ಮೇಲೆ ನೋಡ್ತಾರೆ, ಆಚೆ ಈಚೆ ನೋಡ್ತಾರೆ, ದೇವರೇ ಕಾಣ್ತಾ ಇಲ್ಲ ಅವರಿಗೆ. ಅರೆ, ನನ್ನ ಹುಟ್ಟಿಸಿದವನು ನನಗೇ ಕಾಣ್ತಾ ಇಲ್ಲಲ್ಲ, ಇದೆಯಂತ ಮಾರಾಯ ಅಂತ ಭಯ ಬಂತಂಥವರಿಗೆ. ನನ್ನ ಯಾರು ಹುಟ್ಟಿಸಿದ್ರು ಇಲ್ಲಿ? ಯಾರವನು? ಅಶರೀರವಾಣಿ ಆಯಿತು. ನೋಡು, ನಿನ್ನನ್ನು ಹುಟ್ಟಿಸಿದವನು ಯಾರು ಅಂತ ನೋಡಬೇಕಾದ್ರೆ ಸ್ಪರ್ಶಾಕ್ಷರಗಳಲ್ಲಿ 16ನೇ ಅಕ್ಷರ, ಸ್ಪರ್ಶಾಕ್ಷರಗಳಲ್ಲಿ 21ನೇ ಅಕ್ಷರವನ್ನು ಜೋಡಿಸು. ಏನು ಬರ್ತದೆ ಅದನ್ನು ನೀನು ನೆರವೇರಿಸು, ಅಂದರೆ ನಿನಗೆ ನಾನು ಕಾಣ್ತೇನೆ ಅಂತಂದಂತೆ. ಅಕ್ಷರಗಳ ಸೃಷ್ಟಿ ಎಷ್ಟು ಅದ್ಭುತ ಇದೆ ನೋಡಿದ್ರೆ. ಅಕ್ಷರಗಳಲ್ಲಿ ಸ್ಪರ್ಶಾಕ್ಷರ ಅಂತ ಕರೆಯೋದು ಯಾವುದನ್ನು? ಅದರಲ್ಲೂ 16ನೇ ಸ್ಪರ್ಶಾಕ್ಷರ ಅಂದರೆ ತ. 21ನೇ ಸ್ಪರ್ಶಾಕ್ಷರ ಅಂದರೆ ಪ. ಎರಡನ್ನೂ ಜೋಡಿಸ್ರಿ, ನಿಮಗೆ ಗೊತ್ತಾಗ್ತದೆ. ತ ಪ. ಸ್ಪರ್ಶೇಶು ಷೋಡಶಮೇಕವಿಂಶಂ. ಷೋಡಶಂ ಅಂದರೆ 16, ಏಕವಿಂಶಂ ಅಂದರೆ 21. 16 ಮತ್ತು 21. 16ನೇ ತ, 21ನೇ ಪ ಜೋಡಿಸಿದ ಕೂಡಲೇ ಬ್ರಹ್ಮದೇವರು ಬುದ್ಧಿವಂತರು, ನಿಮ್ಮಂಗಲ್ಲ. ಹಾಗಾಗಿ ಅವರು ತಪಸ್ಸು ಮಾಡಲಿಕ್ಕೆ ಹೇಳ್ತಿದ್ದಾನೆ ಅಂತ 1000 ವರ್ಷ ತಪಸ್ಸಿಗೆ ಕೂತರಂತೆ. ಅವರು ತಪಸ್ಸು ಮಾಡಿದ ಮೇಲೆ ಭಗವಂತ ನಾರಾಯಣ ಪದ್ಮನಾಭ ಅವರ ಕಣ್ಣಿಗೆ ಬಿದ್ದ ಅಂತ ಭಾಗವತ ಹೇಳ್ತದೆ. ಚತುರ್ಮುಖ ಬ್ರಹ್ಮನಿಗೇನೆ ತಪಸ್ಸು ಮಾಡಿದ ಮೇಲೆ ದೇವರ ಕಣ್ಣಂತೆ. ಇನ್ನು ನಿಮಗೆಲ್ಲ ಈಗಲೇ ದೇವರು ಕಾಣಲಿ ಅಂದರೆ ಹೇಗೆ ಕಾಣಬೇಕು ಹೇಳಿ? ಬ್ರಹ್ಮನಿಗೆ ಕಂಡ ದೇವರು ಇಡೀ ಅಂಡವನ್ನು ಬ್ರಹ್ಮನಿಗೆ ಒಪ್ಪಿಸಿದ. ಇಷ್ಟರವರೆಗೂ ನಾನು ಸೃಷ್ಟಿ ಮಾಡಿದ್ದೇನೆ, ಇನ್ನು ಮುಂದೆ ಏನು ಅಂಡದೊಳಗೆ ಸೃಷ್ಟಿ ಆಗಬೇಕಿದೆ, ಹಿಂದಿನ ಕಲ್ಪದಲ್ಲಿ ಆಗಿತ್ತೋ ಅದನ್ನು ಮಾಡೆಲ್ ಆಗಿ ಇಟ್ಟುಕೊಂಡು ಮುಂದುವರಿಸು ಅಂತ ಆದೇಶ ಮಾಡಿದ. ಧಾತಾ ಯಥಾ ಪೂರ್ವಮಕಲ್ಪಯತ್ ದಿವಿಂಚ ಪೃಥಿವೀಂಚಾಂತರಿಕ್ಷಮಥೋ ಸ್ವಾಹ. ಈಗ ಹೇಳಬೇಕಾದ ಸಂಧ್ಯಾಕಾಲದಲ್ಲಿ ಋತಂಚ ಸತ್ಯಂಚಾಭೀರ್ಧಾತ್ ತಪಸೋಧ್ಯಜಾಯತ
ತಥೋ ರಾತ್ರ ಜಾಯತ ತತಃ ಸಮುದ್ರೋ ಅರ್ಣವಃ. ಇದೆಲ್ಲ ಇದೇ ವೇದ ಮಂತ್ರದ ಅರ್ಥ. ಭಾಗವತದ 2ನೇ ಸ್ಕಂದ. ಅದರಲ್ಲಿ ಧಾತಾ ಯಥಾ ಪೂರ್ವಮಕಲ್ಪಯತ್. ಈಗೊಂದು ಸೃಷ್ಟಿ ಮಾಡಬೇಕು ಅಂತಿದ್ದಾನೆ ಭಗವಂತ ಅಂದರೆ ಏನೇನು ಮಾಡಬೇಕು ಅಂತ ಅದಕ್ಕೊಂದು ಮಾಡೆಲ್ ಬೇಕಲ್ಲ. ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಹೇಗೆ ಕಟ್ಟಬೇಕು ಅನ್ಲಿಕ್ಕೆ ಒಂದು ಮಾಡೆಲ್ ಇರಬೇಕು. ಮತ್ತು ಹಾಗೆ ಭಗವಂತ ಚತುರ್ಮುಖನಿಗೆ ಅಂಡದ ಒಳಗೆ ನೀನು ಸೃಷ್ಟಿ ಮಾಡು ಅಂತ ಅಂಡ ಒಪ್ಪಿಸಿಬಿಟ್ಟ. ಒಳಗಿಂದೆಲ್ಲ ಸೃಷ್ಟಿ ಮಾಡಿದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ಅದಕ್ಕೆ ಹೇಳ್ದ, ಹಿಂದಿನ ಕಲ್ಪದಲ್ಲಿ ಏನೆಲ್ಲ ಸೃಷ್ಟಿ ಆಗಿತ್ತೋ ಅದನ್ನೆಲ್ಲ ಈ ಕಲ್ಪದಲ್ಲಿ ಮಾಡು ಅಂತಂದ. ಅದು ನೆನಪಿಗೆ ಬರೋದು ಹೇಗೆ? ಹಿಂದಿನ ಕಲ್ಪದಲ್ಲಿ ಆದದ್ದೆಲ್ಲ ನೆನಪಿಗೆ ಬರಬೇಕಲ್ಲ. ಅದಕ್ಕೆ ಭಗವಂತ ನೆನಪು ತಂದುಕೊಡ್ಲಿಕ್ಕೆ ಅಂತ ತನ್ನ ವಿರಾಟ್ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಹೇಳಿದ್ನಂತೆ. ಏವಂ ಪುರಾ ಧಾರಣಯಾತ್ಮಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುದ್ಧ್ಯ ಯಾನಃ. ಭಗವಂತನ ವಿರಾಟ್ ರೂಪವನ್ನು ಬ್ರಹ್ಮ ಧ್ಯಾನ ಮಾಡಿದ ಮೇಲೆ ಹಿಂದಿನ ಕಲ್ಪದ ಸೃಷ್ಟಿ ಹೇಗೆ ಮಾಡಿತ್ತು ಅಂತ ನೆನಪಿಗೆ ಬಂತಂತವರಿಗೆ. ಅವರಿಗೆ ಸ್ಫುರಣ ಆಯಿತು. ಆಮೇಲೆ ಅವರು ಸೃಷ್ಟಿ ಮಾಡಬೇಕು ಅಂತಾಯಿತು. ಆದರೆ ಬ್ರಹ್ಮದೇವರು ತಡೆ ಒಡ್ಡಿದ್ರು. ಭಗವಂತ ನಾನು ಸೃಷ್ಟಿ ಮಾಡಲ್ಲ ಅಂದರು. ದೇವರು ಕೇಳಿದ, ಯಾಕೆ ಸೃಷ್ಟಿ ಮಾಡಲ್ಲ? ಚತುರ್ಮುಖ ಯಾಕೆ ಸೃಷ್ಟಿ ಮಾಡಲ್ಲ ಅಂತಿದ್ದಿ? ನಿನ್ನನ್ನು ಹುಟ್ಟಿಸಿದ್ದೇ ಅಂಡದೊಳಗೆ ಸೃಷ್ಟಿ ಮುಂದುವರಿಸು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನಾರಾಯಣ, ಸೃಷ್ಟಿ ಕಾರ್ಯದಲ್ಲಿ ತೊಡಗಿಬಿಟ್ರೆ ನನಗೆ ಪುನಃ ಸಂಸಾರದಲ್ಲಿ ಬಂಧನ ಆಗ್ತದೆ. ಯಾರನ್ನು ನಾವು ಹುಟ್ಟಿಸ್ತೇವೋ ಅವ್ರ ಮೇಲೆ ನಮಗೆ ಅಭಿಮಾನ ಬೆಳೀತದೆ. ನಾನು ನನ್ನದು ಅಂತ ಅಭಿಮಾನ ಬೆಳೆದ್ರೆ ಸಂಸಾರದಲ್ಲಿ ಕ್ಲೇಶ ಅನುಭವಿಸಬೇಕು, ದುಃಖ ಅನುಭವಿಸಬೇಕು. ಅದಕ್ಕೆ ಸೃಷ್ಟಿ ಬೇಡ ಅಂದ್ರಂತ. ಬ್ರಹ್ಮ ಸೃಷ್ಟಿ ಬೇಡ ಅಂತ ತಕರಾರು ತೆಗೆದ. ನಾರಾಯಣ ಆಗ ಬ್ರಹ್ಮನಿಗೆ ಉಪದೇಶ ಮಾಡಿದ, ನೀನೇ ಸೃಷ್ಟಿ ಬೇಡ ಅಂತಿದ್ದಿ, ನಿನ್ನ ಸೃಷ್ಟಿ ನಿನಗೆ ಬಂಧಕ ಆಗದೇ ಇರೋ ಹಾಗೆ ನಾನು ಉಪದೇಶ ಮಾಡ್ತೇನೆ, ಆಮೇಲೆ ಸೃಷ್ಟಿ ಮಾಡು ಅಂತಂದ. ಏನು ಉಪದೇಶ? 4 ಶ್ಲೋಕದಲ್ಲಿ ಭಾಗವತವನ್ನು ಹೇಳಿದ್ದಂತೆ. ಎಂಥ ಅದ್ಭುತ ನೋಡ್ರಿ ಇದು! 4 ಶ್ಲೋಕದಲ್ಲಿ ಭಾಗವತ. 18,000 ಶ್ಲೋಕ ಇದೆ. ನಾವೀಗ ಭಾಗವತ ನೋಡ್ತಾ ಇರೋದು. ನಾರಾಯಣ ಮೊದಲು ಚತುರ್ಮುಖನಿಗೆ ಉಪದೇಶ ಮಾಡಿದ್ದು ಎಷ್ಟು ಶ್ಲೋಕ ಅಂತೆ? ಚತುಶ್ಲೋಕಿ, 4 ಶ್ಲೋಕದಲ್ಲಿ. ಅದಕ್ಕೆ ಹಿರಿಯರು ಹೇಳ್ತಾರೆ, ಭಾಳ ಬುದ್ಧಿವಂತರಿಗೆ 4 ಮಾತಲ್ಲೇ ಅರ್ಥ ಆಗಿಬಿಡ್ತದಂತೆ. ಈ ಬರ್ಬರ್ತಾ ಮುಂದಿನ ತಲೆಮಾರಿಗಳಿದ್ದಾವಲ್ಲ, 100 ಮಾತಾಡಿದ್ರು ಅರ್ಥ ಆಗಲ್ಲ. 4 ಮಾತು ಸಾಕಾಯಿತು ಬ್ರಹ್ಮದೇವರಿಗೆ. ಅದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಬಹಳ ಪ್ರಸಿದ್ಧ. 4 ಮಾತಿಗೆ ಅರ್ಥ ಮಾಡ್ಕೊಂಡ್ಬಿಟ್ರು. ಅವ್ರ ಬುದ್ಧಿ ಅಷ್ಟು ಚಾಣಾಕ್ಷ. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಇದೆಲ್ಲ 4 ಶ್ಲೋಕದ ಭಾಗವತದಲ್ಲಿ ಪ್ರಾರಂಭದ ಶ್ಲೋಕ ಇದೆ. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಎಷ್ಟು ಸಮಗ್ರ ಭಾಗವತವನ್ನು ಸಂಗ್ರಹಿಸಿದಂಥ ಮಾತುಗಳು. ಗೋಲ್ಡನ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಗೋಲ್ಡನ್ ವರ್ಡ್ಸ್ ಇದ್ದಂಗೆ. ಈಗೆಲ್ಲ ಎಲ್ಲವೂ ಗೋಲ್ಡನ್ ವರ್ಡ್ಸ್ ಆಗಲಿಕ್ಕೆ ಶುರುವಾಗಿದೆ. ಎಲ್ಲ ಗೋಲ್ಡನ್ ವರ್ಡ್ಸ್ ಅಲ್ಲ, ಇವೆಲ್ಲ ಗೋಲ್ಡನ್ ವರ್ಡ್ಸ್ ನಿಜವಾಗಲೂ ಕೂಡ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಮಾತುಗಳು. 4 ಶ್ಲೋಕದಲ್ಲಿ ಭಾಗವತ ಹೇಳಿದ್ದು ವಿಷಯ ಏನು ಅಂದರೆ, ಬ್ರಹ್ಮ ಸೃಷ್ಟಿ ನೀನೇ ಮಾಡಬೇಕು. ಸೃಷ್ಟಿ ಮಾಡುವಾಗ ನಿನಗೆ ಒಂದು ನೆನಪಿರಲಿ, ನಿನ್ನನ್ನು ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನೆ, ನೆನಪಿಟ್ಕೊಂಡು ಮಾಡು ಅಂತಂದ್ರಂತೆ. ನೀನು ಏನೇ ಸೃಷ್ಟಿ ಮಾಡು, ನಿನ್ನನ್ನು ಸೃಷ್ಟಿ ಮಾಡಿದವನು ಒಬ್ಬ ನಾನಿದ್ದೇನೆ ಅಂತ ನೆನಪಿರಲಿ ಅಂತಂದಂತೆ. ಯಾವಾಗ ದೇವರು ನನ್ನನ್ನು ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನೆ, ನನ್ನೊಳಗೂ ಇದ್ದಾನೆ, ನನ್ನಿಂದ ಈ ಕೆಲಸ ಮಾಡಿಸ್ತಿದ್ದಾನೆ ಅನ್ನೋ ನೆನಪಿರ್ತದೆ, ಆ ನೆನಪಿಟ್ಟುಕೊಂಡು ನೀನು ಸೃಷ್ಟಿ ಮಾಡಿದರೆ ನಿನಗೆ ಆ ಸೃಷ್ಟಿ ಬಂಧಕ ಆಗಲ್ಲ ಅಂತಂದಂತೆ. ಇದು ಬರೀ ಬ್ರಹ್ಮದೇವರಿಗೆ ಹೇಳಿದ ಮಾತಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಕೊಡುವ ಸಂದೇಶ. ನಾವಿವತ್ತು ಮಾಡುವ ಪ್ರತಿ ಕೆಲಸಗಳು ನಾನೇ ಮಾಡ್ತೇನೆ ಎಂದಾಗ ನಮಗೆ ಬಂಧಕ ಆಗ್ತದೆ.
ನನ್ನ ಮೂಲಕ ನನ್ನೊಳಗಿದ್ದು ಭಗವಂತ ಮಾಡಿಸ್ತಾನೆ ಅಂತಂದಾಗ ಅದು ಬಂಧಕ ಆಗಲ್ಲ. ಇದು ನಾವು ಮಾಡಬೇಕಾದ ಕರ್ತವ್ಯ. ಶಿವ, ಮಹಾನುಭಾವನಾದ ಯಮ, ಎಷ್ಟು ಜನ ತನ್ನ ಲೋಕಕ್ಕೆ ಬರ್ತಾರೆ, ಯಮಲೋಕಕ್ಕೆ, ಅವರನ್ನು ಶೂಲದಿಂದ ಚುಚ್ಚುತ್ತಾನೆ, ಎಣ್ಣೆಯಲ್ಲಿ ಹಾಕಿ ಕರೆಸ್ತಾನೆ ಅಂತ ಕಥೆ ಕೇಳ್ತೀವಿ. ಅವರಿಗೆಲ್ಲ ಶಿಕ್ಷೆ ಇಲ್ವೇ? ಯಮನಿಗಿಲ್ವೇ ಶಿಕ್ಷೆ? ಯಾಕಂದರೆ ಇಷ್ಟು ಜನರಿಗೆಲ್ಲ ಹಿಂಸೆ ಕೊಟ್ಟನಲ್ಲ. ಹಿಂಸೆ ಕೊಟ್ಟರೂ ಯಮನಿಗೆ ಶಿಕ್ಷೆ ಇಲ್ಲ. ಯಾಕಿಲ್ಲ? ಯಮದೇವರ ಮನಸ್ಸಿನೊಳಗೆ ಈ ಕೆಲಸ ನಂದಲ್ಲ, ನಾನು ಮಾಡ್ತಿರೋದಲ್ಲ, ನನ್ನೊಳಗಿದ್ದು ಆ ಭಗವಂತ ನಾರಾಯಣ ಯಾವ್ಯಾವ ಅನ್ಯಾಯ, ಪಾಪ, ದುಷ್ಕೃತ್ಯ ಶಿಕ್ಷೆ ಕೊಡಬೇಕು ಅದನ್ನು ಕೊಡಿಸ್ತಿದ್ದಾನೆ ಅನ್ನೋ ಭಾವನೆಯಲ್ಲಿ ಮಾಡ್ತಾನಂತೆ. ಹಾಗಾಗಿ ಯಮದೇವರಿಗೆ ಶಿಕ್ಷೆ ಇಲ್ಲ. ಕರ್ತವ್ಯ ಪ್ರಜ್ಞೆಯನ್ನು ಮೆರೀತಾನೆ. ಕರ್ತವ್ಯ ಪ್ರಜ್ಞೆ ಅಂದರೆ ಇದೇ ಅರ್ಥ ನಿಜವಾಗಲೂ. ಇತ್ತೀಚೆಗೆ ಕರ್ತವ್ಯ ಪ್ರಜ್ಞೆ ಶಬ್ದ ಮಿಸ್ಗೈಡ್ ಮಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು. ಕರ್ತವ್ಯ ಪ್ರಜ್ಞೆ ಅಂದರೆ ಬೇರೆ ಅರ್ಥ ತಗೊಂಡು ಹೋಗ್ತಿದ್ದಾರೆ. ಅಲ್ಲಲ್ಲಿ ಹಾಕಿರ್ತಾರೆ ಬೋರ್ಡ್ನಲ್ಲಿ, ಸರ್ಕಾರದ ಕೆಲಸ ದೇವರ ಕೆಲಸ. ಅದು ಧೂಳು ಹಿಡಿದೋಗಿರ್ತದೆ ಬೋರ್ಡೆಲ್ಲ. ಯಾಕಂದರೆ ದೇವರು ನನ್ನನ್ನು ಸೆಕ್ಯುಲರ್ ರಾಜ್ಯ, ಸೆಕ್ಯುಲರ್ ವ್ಯವಸ್ಥೆ ಮತ್ತೆ ನಮ್ಮದೆಲ್ಲ ದೇಶ. ದೇವರು ಅಂದರೆ ಮತ್ತೆ ಯಾವ ದೇವರು? ಅವ್ರ ದೇವರ ಇವ್ರವ್ರ ಜಗಳ ಆಡ್ತಾರೆ ಮತ್ತೆ. ಛೇ 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 ಛೇ, ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ನೋಡೇ ನಗುತ್ತಿದ್ದಾನೆ ಈಗ. ಇವು ಏನು ಜಗಳಾಡ್ತಾಯೋ ಹೋಗಿ ಅಂತ ವಾಸ್ತವಿಕ ಸಂಗತಿಗಳನ್ನು ಮುಚ್ಚಾಕುವ ಪ್ರಯತ್ನ. ಕರ್ತವ್ಯ ಪ್ರಜ್ಞೆ ಅಂದರೆ ಅರ್ಥನೇ ಅದು. ನೋಡು ಬ್ರಹ್ಮ, ನೀನು ಮಾಡುವ ಸೃಷ್ಟಿಯ ಹಿಂದೆ ನಿನ್ನನ್ನೂ ಸೃಷ್ಟಿ ಮಾಡಿದಾತ ನಾನಿದ್ದೇನೆ, ನನ್ನ ಪ್ರೇರಣೆಯಂತೆ ನೀನು ಈ ಸೃಷ್ಟಿ ಮಾಡ್ತಿದ್ದೀ ಅನ್ನೋ ಭಾವ ಇಟ್ಕೊಂಡು ಮಾಡು, ಸೃಷ್ಟಿ ನಿನಗೆ ಬಂಧಕ ಆಗಲ್ಲ ಅಂತಂದು. ಇದೇ ಚತುಶ್ಲೋಕಿ ಭಾಗವತದ ಸಾರ. ಆಯಿತು ಮಾಡ್ತೇನೆ ಅಂದರು ಬ್ರಹ್ಮದೇವರು. ಸೃಷ್ಟಿ ಪ್ರಾರಂಭ ಆಯಿತು, ಅಂಡದ ಒಳಗಿನ ಸೃಷ್ಟಿ. ಯಾವಾಗ ಈ ಅಂಡವನ್ನು ಭಗವಂತ ಚತುರ್ಮುಖನಿಗೆ ಒಪ್ಪಿಸಿದ, ಚತುರ್ಮುಖನಿಗೆ ಬ್ರಹ್ಮ ಅನ್ನೋ ಹೆಸರಿದ್ದದ್ದಕ್ಕೆ ಅಂಡಕ್ಕೆ ಬ್ರಹ್ಮ ಶಬ್ದ ಸೇರ್ಕೊಳ್ತು. ಅದಕ್ಕೇನೆ ಬ್ರಹ್ಮಾಂಡ ಅಂತ ಹೆಸರು ಬಂತದ್ದು. ಇದು ಭಾಗವತ ಹೇಳಿಕೊಡುವ ವಿಷಯ. ಅಂಡ ಕೊಟ್ಟದ್ದು ಚತುರ್ಮುಖ ಬ್ರಹ್ಮನಿಗಾದ್ದರಿಂದ ಬ್ರಹ್ಮಾಂಡ. ಈಗ ಮನೆ ಕಟ್ಟಿಸಿದ ಮೇಲೆ ಕೆಲವರು ತಮ್ಮ ಹೆಸರು ಬರೆಸ್ಕೊಳ್ಳೋದಿಲ್ಲ, ಕೆಲವರೆಲ್ಲ ಮಗನ ಹೆಸರು ಬರೆಸ್ತಾರೆ ಮನೆ ಮುಂದೆ. ಏನಾದರೂ ಮುಂದೆ ಅವನಿಗೆ ಅಲ್ಲವೇ ಅಂತ. ಇದನ್ನು ಮಾಡಿದವನು ಯಾರು ಅಂದರೆ ನಾರಾಯಣ ಅಂತ. ತಾನು ಕಟ್ಟಿಸಿದ ಮನೆ, ಆದರೆ ಹೆಸರು ಮಾತ್ರ ಯಾರಿಗೆ ಇಟ್ಬಿಟ್ಟ? ಬ್ರಹ್ಮನಿಗಿಟ್ಟ. ಈ ಬ್ರಹ್ಮಾಂಡ ಬಂಗಾರದ ಕವಚ ಇದ್ದದ್ರಿಂದ, ಈ ಅಂಡದ ಒಳಗೆ ಚತುರ್ಮುಖ ಹುಟ್ಟಿದ್ದರಿಂದ ಚತುರ್ಮುಖನಿಗೆ ಹಿರಣ್ಯ ಗರ್ಭ ಅಂತ ಹೆಸರು ಬಂತದ್ದು. ಹಿರಣ್ಯ ಅಂದರೆ ಬಂಗಾರ, ಗರ್ಭ ಅಂದರೆ ಅದರ ಒಳಗಿದ್ದುಕೊಂಡು ಹುಟ್ಟಿದವ ಅಂತ ಅರ್ಥ. ಈ ಅಂಡಕ್ಕೆ ಗರ್ಭಮಯವಾಗಿ ಬಂಗಾರ ಇದೆ ನೋಡಿ. ಅದಕ್ಕೆ ಉಪನಿಷತ್ತುಗಳು ಚತುರ್ಮುಖನನ್ನು ಹಿರಣ್ಯ ಗರ್ಭ ಸಮವರ್ತತಾಗ್ರೇ ಅಂತ ಹಿರಣ್ಯ ಗರ್ಭ ಶಬ್ದದಿಂದ ಕರೀತಂತೆ. ಹೀಗೆ ಅರ್ಥ ಮಾಡಿಕೊಳ್ಬೇಕು. ಚತುರ್ಮುಖ ಬ್ರಹ್ಮ ಅಂಡದ ಒಳಗಿನ ಸೃಷ್ಟಿಯನ್ನೆಲ್ಲ ಮಾಡಿದ, ಆದರೆ ಬ್ರಹ್ಮನನ್ನೂ ಹುಟ್ಟಿಸಿದವನು ನಾರಾಯಣ. ನಾರಾಯಣ ಅಂಡ ಸೃಷ್ಟಿಯಾಗುವ ಮುನ್ನ ಎಲ್ಲವನ್ನೂ ತಾನೇ ಮಾಡಿದ್ದ. ಅಂಡವನ್ನೂ ತಾನೇ ಸೃಷ್ಟಿ ಮಾಡಿದ, ಅಂಡದ ಒಳಗೂ ಬ್ರಹ್ಮನನ್ನು ತಾನೇ ಸೃಷ್ಟಿ ಮಾಡಿದ. ಆದರೆ ಅಂಡವನ್ನು ಚತುರ್ಮುಖನಿಗೆ ಒಪ್ಪಿಸಿ ಈ ಅಂಡಕ್ಕೆ ನಿನ್ನ ಹೆಸರೇ ಬರಲಿ ಅಂತಂದದ್ದಕ್ಕೆ ಬ್ರಹ್ಮಾಂಡ ಅಂತಾಯಿತು. ಇಷ್ಟು ವಿವರಣೆಯನ್ನು ಭಾಗವತ ಕೊಡ್ತದೆ. ಈ ಸತ್ಯ ಯಾವತ್ತೂ ನಾವು ಮರಿಬಾರ್ದು. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಿನ್ನು ಅಂತ ತಾನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಹ್ಮನ ಸೃಷ್ಟಿಯಲ್ಲಿ ಪ್ರಾರಂಭ ಸನಕಂಚ ಸನಂದಂಚ ಸನಾತನಮಥಾತ್ಮಭೂ. ಸನಕ, ಸನಂದನ, ಸನಾತನ, ಸನತ್ಕುಮಾರ ಇವರೆಲ್ಲ ಹುಟ್ಟಿದರು. ಬ್ರಹ್ಮನ ಸೃಷ್ಟಿಯ ವಿಶೇಷತೆ ಏನು ಅಂದರೆ ಮಾನಸ ಸೃಷ್ಟಿ. ಬ್ರಹ್ಮ ಮಾನಸ ಸೃಷ್ಟಿ ಅಂತ ಕರೀತಾರೆ. ಹಾಗಾಗಿ ಸನತ್ಕುಮಾರರು ಮಾನಸ ಪುತ್ರರು ಅಂತ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಥರದ ಅವಿದ್ಯೆ, ಅಜ್ಞಾನವನ್ನು ಹುಟ್ಟಿಸಿದ್ರಂತೆ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ. ಆಮೇಲೆ ಸನಕ, ಸನಂದನ, ಸನಾತನರು ಹುಟ್ಟಿದ್ರಲ್ಲ, ಅವರಿಗೆ ಆದೇಶ ಮಾಡಿದ,
ನಾನೇ ನಿಮ್ಮನ್ನು ಹುಟ್ಟಿಸಿದ್ದೇನೆ, ಸೃಷ್ಟಿ ಆಗಬೇಕು ಪ್ರಜೆಗಳದ್ದು, ನೀವು ಮುಂದೆ ಸೃಷ್ಟಿ ಮಾಡಿರಿ ಅಂತ. ಅವರು ಹುಟ್ಟುವಾಗಲೇ ಜ್ಞಾನಿಗಳು, ಸನತ್ ಕುಮಾರರು, ಸನಕಾದಿಗಳು ಹೇಳ್ತಾರೆ ಬ್ರಹ್ಮದೇವರಿಗೆ, ನಾವು ಸೃಷ್ಟಿ ಮಾಡಲ್ಲ ಅಂದ್ರಂತ. ನಾವು ಸೃಷ್ಟಿ ಮಾಡಲಿಕ್ಕೆ ಬಂದಿಲ್ಲ, ಜಗತ್ತಿಗೆ ಉಪದೇಶ ಮಾಡ್ತೇವೆ, ಸೃಷ್ಟಿ ಮಾಡಲ್ಲ. ನಾವು ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾಗಿ ಇರೋರು ಅಂತ ಹೇಳಿಬಿಟ್ಟು. ಬ್ರಹ್ಮದೇವರಂತಾನೆ, ನಾನೇ ಸೃಷ್ಟಿ ಮಾಡಿದ ಮಕ್ಕಳು ನನ್ನ ಮಾತೇ ಕೇಳಲಿಲ್ಲಲ್ಲ ಅಂತ. ನೋಡಿ, ಈಗಲೂ ಅಷ್ಟೇ, ನಾವು ಸೃಷ್ಟಿ ಮಾಡಿದ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಅವು ಏನೇನೋ ಮಾಡ್ತಿರ್ತಾರೆ. ಇದು ಈಗಿಂದಲ್ಲ, ಮೊದಲಿಂದ ಬಂದಿದೆ. ಬ್ರಹ್ಮ ಸೃಷ್ಟಿ ಮಾಡಿದ ಮಕ್ಕಳು ಬ್ರಹ್ಮನ ಮಾತು ಕೇಳಲಿಲ್ಲ, ಸನಕಾದಿಗಳು ಯಾರು ಕೇಳಲಿಲ್ಲ. ಕೇಳಲಿಲ್ಲ ಅಂದಾಗ ಮತ್ತೆ ತಂದೆಗೆ ಸಿಟ್ಟು ಬಂತು, ಬ್ರಹ್ಮನಿಗೆ ಸಿಟ್ಟು ಬಂತು. ಸಿಟ್ಟು ಬಂದದ್ದೇ ತಡ, ಆ ಬ್ರಹ್ಮನ ಹುಬ್ಬಿನ ಮಧ್ಯದಲ್ಲಿ ಮತ್ತೊಂದು ಸೃಷ್ಟಿ ಆಯ್ತಂತೆ ಸಿಟ್ಟಿನಿಂದ. ಹುಬ್ಬಿನ ಮಧ್ಯದಲ್ಲಿ ಕೂಡಲೇ ಒಬ್ಬ ಹುಟ್ಟಿದ. ಅವನಿಗೆ ಹುಟ್ಟಿದ ಕೂಡಲೇ ಜೋರಾಗಿ ಅಳು ಬಂತಂತೆ. ಎಷ್ಟು ಅಳು ಅಂದರೆ, ಸಾಮಾನ್ಯವಾಗಿ ಹುಟ್ಟಿದ ಕೂಡಲೇ ಮಕ್ಕಳು ಅಳ್ತಾವೆ, ಅವರೆಲ್ಲರ ಅಳುವಿಗಿಂತ ದೊಡ್ಡ ಅಳು ಇತ್ತಂತಿತ್ತು. ಅದಕ್ಕೆ ಅವನಿಗೆ ರುದ್ರ ಅಂತ ಹೆಸರು ಬಂತಂತೆ. ರೋದನಾದ್ ರುದ್ರ ಉಚ್ಯತೆ, ಜೋರಾಗಿ ಹತ್ರಂತೆ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಅಂತ ವೇದದಲ್ಲಿ ಇವರಿಗೆ ಸದ್ಯೋಜಾತ ಅಂತ ಹೆಸರು ಕೊಟ್ರಂತೆ. ಸದ್ಯ ಅಂದರೆ ಕೂಡಲೇ ಅಂತ ಅರ್ಥ, ಜಾತ ಅಂದರೆ ಹುಟ್ಟಿ ಬಂದ. ಯಾರವರು? ರುದ್ರ ಹುಟ್ಟಿ ಬಂದ. ಹಿಂದೆ ಅಂಡದ ಹೊರಗೆ ಸೃಷ್ಟಿ ಮಾಡಿದ್ದನ್ನು ವಿವರಣೆ ಕೊಡ್ತಾ ಇರುವಾಗ ಅಹಂಕಾರ ತತ್ವ ಹುಟ್ಟಿತು ಅಂತ ಬಂತು. ಆ ಅಹಂಕಾರದ ದೇವತೆ ಈ ರುದ್ರ. ಇವರು ಬ್ರಹ್ಮದೇವರು ಹುಬ್ಬಿನ ಮಧ್ಯದಿಂದ ಹುಟ್ಟಿ ಬಂದ್ರಂತೆ. ಬ್ರಹ್ಮದೇವರು ಹೇಳ್ದ, ಹುಟ್ಟೋದು ಹುಟ್ಟಿದ್ದಿ ನನ್ನ ಮಗನಾಗಿ, ಮುಂದಿನ ಸೃಷ್ಟಿ ಮಾಡು ಅಂತಂದು. ಸದ್ಯೋಜಾತ, ಬ್ರಹ್ಮದೇವರ ಮಾತಿನಂತೆ ಸೃಷ್ಟಿ ಮಾಡ್ತೇನೆ ಹಾಗಾದರೆ ನಾನು ಅಂತ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ. ಸ್ವಲ್ಪ ಸೃಷ್ಟಿ ಮಾಡಿದ್ದಾರಷ್ಟೇ, ಬ್ರಹ್ಮದೇವರೇ ಬಂದು ಹೇಳಿದ್ರಂತೆ ಸಾಕು ಮಾಡು ಅಂತಂದ. ಯಾಕೆ ಅಂತ ಕೇಳಿದೆ. ನೀವೇ ಸೃಷ್ಟಿ ಮಾಡು ಅಂತಂದ್ರಿ, ಮಾಡಿದೆ, ಯಾಕೆ ಬೇಡ ಅಂತಿದ್ದೀರಲ್ಲ ಯಾಕೆ? ಈ ಸೃಷ್ಟಿ ಮಾಡಿದ್ದೀಯಲ್ಲ, ಭೂತಗಣಗಳನ್ನು ಸೃಷ್ಟಿ ಮಾಡಿದ್ದಿ, ಇವರಿಂದ ಏನು ಉಪಯೋಗ? ನೀವೇ ಅದನ್ನೆಲ್ಲ ನಿಮ್ಮ ಪರಿವಾರ ಮಾಡಿಕೊಂಡು ಎಲ್ಲಾದರೂ ತಪಸ್ಸು ಮಾಡಲಿಕ್ಕೆ ಹೋಗಿಬಿಡ್ರಿ ಅಂತಂದಂತ. ಹೀಗೆ ರುದ್ರದೇವರು ಭೂತನಾಥ ಅಂತ ಆದ್ರಂತ. ಎಲ್ಲ ಅವರ ಪರಿವಾರ ಭೂತಗಳು, ಅವರೇ ಸೃಷ್ಟಿ ಮಾಡಿದ್ದಂತ. ಸೃಷ್ಟಿ ಕಾರ್ಯ ನಿಮ್ಮದಲ್ಲ ಅಂತ ಅಂದ್ಬಿಟ್ಟು ಬ್ರಹ್ಮದೇವರು ಮುಂದೆ ತಾವೇ ಸೃಷ್ಟಿ ಮಾಡ್ತೇನೆ ಹಾಗಾದರೆ ಅಂತ, ಯಾರಿಗೂ ಹೇಳಿ ಉಪಯೋಗ ಇಲ್ಲ, ನಾನೇ ಮಾಡ್ತೇನೆ ಇನ್ನು ಅಂತ ಮುಂದಿನ ಸೃಷ್ಟಿಗೆ ಕಾರಣೀಭೂತನಾದ ಎಲ್ಲ ಮಾನವ ಕುಲದ ಮೊದಲಿಗನಾದ ಪ್ರಥಮ ಪ್ರಜೆ ಅವನನ್ನು ತಮ್ಮ ದೇಹದ ಬಲಭಾಗದಿಂದ ಹುಟ್ಟಿಸಿದ್ರಂತೆ. ಎಡಭಾಗದಿಂದ ಹೆಣ್ಣಿನ ಕುಲದ ಮೊದಲಿಗಳಾದ, ಮುಂದಿನ ಸ್ತ್ರೀ ಕುಲದ ಮೊದಲಿಗಳಾದಂತಹ ಮಹಾನುಭಾವಗಳನ್ನು ತನ್ನ ದೇಹದ ಎಡಭಾಗದಿಂದ ಹುಟ್ಟಿಸಿದ್ದಂತೆ. ಇದು ಸೃಷ್ಟಿ. ಬ್ರಹ್ಮದೇವರಿಗಿಂಥ ಶಕ್ತಿ ಇತ್ತು, ಹುಟ್ಟಿಸಿದರು. ದೇಹದ ಬಲಭಾಗದಿಂದ ಹುಟ್ಟಿದವನಿಗೆ ಸ್ವಯಂಭುವಿನಿಂದ ಹುಟ್ಟಿದ್ದಕ್ಕೆ ಸ್ವಯಂಭುವ ಮನು ಅಂತ ಕರೆದರಂತೆ. ಎಡಭಾಗದಿಂದ ಹುಟ್ಟಿದಂಥ ಸ್ತ್ರೀಗೆ ಶತರೂಪ ಅಂತ ಹೆಸರಿಟ್ಟರಂತೆ. ಹೀಗೆ ಸ್ವಯಂಭುವ ಮನು, ಶತರೂಪ ಅಂತ ಇಬ್ಬರನ್ನ ಚತುರ್ಮುಖ ಬ್ರಹ್ಮ ತನ್ನ ದೇಹದ ಬಲಭಾಗ ಎಡಭಾಗದಿಂದ ಹುಟ್ಟಿಸಿದ ಅಂತ ಹೇಳ್ತಾರೆ. ಹುಟ್ಟಿದ ಇಬ್ಬರಿಗೆ ವಿವಾಹ ಮಾಡಿಸಿದ. ಕೆಲವರು ಪ್ರಶ್ನೆ ಕೇಳ್ತಾರೆ, ತನ್ನ ದೇಹದಿಂದಲೇ ಇಬ್ಬರನ್ನು ಹುಟ್ಟಿಸಿದ ಮೇಲೆ ಅಣ್ಣ ತಂಗಿ ಆಗಲಿಲ್ವೇ? ಅಣ್ಣ ತಂಗಿ ವಿವಾಹ ಮಾಡಿಕೊಳ್ಳೋದು ಸೂಕ್ತನಾ? ಚತುರ್ಮುಖ ಬ್ರಹ್ಮ ತಾನೇ ಮುಂದೆ ಸೃಷ್ಟಿ ಮಾಡ್ತಾ ಸರಸ್ವತಿಯನ್ನು ಹುಟ್ಟಿಸಿದ ಅಂತ ಹೇಳು ಇದೆ, ಭಾಗವತದಲ್ಲೇ ಬರ್ತದೆ. ಅವಳನ್ನು ತಾನೇ ವಿವಾಹ ಮಾಡಿಕೊಂಡ ಅನ್ನೋದು ಭಾಗವತದಲ್ಲೇ ಬರ್ತದೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಸರಸ್ವತಿ ಮಗಳಾಗಲಿಲ್ವೇ? ಮಗಳನ್ನು ತಂದೆ ವಿವಾಹ ಮಾಡಿಕೊಂಡಲ್ಲ, ಸರಿನಾ? ಏನು ಚರ್ಚೆ ನೋಡ್ರಿ, ಈಗೆಲ್ಲ ಬಹಳ ಬುದ್ಧಿವಂತರಾಗಿದ್ದಾರೆ ಪ್ರಶ್ನೆ ಮಾಡೋರೆಲ್ಲ. ಉಳಿದೆಲ್ಲೋ ಏನೋ ನಡೀತಾ ಇದೆ ಅಂದರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾಗವತಾದಿ ಪುರಾಣ ಹೀಗೆ ಹೇಳ್ತದೆ ಅಂದ ಕೂಡಲೇ 100 ಕಾಮೆಂಟ್ಸ್ ಹಾಕ್ತಾರೆ ಅದಕ್ಕೆ. ಪುರಾಣದ ಮೇಲೆ ಅಷ್ಟು ವಿಚಿತ್ರವಾದ ಚರ್ಚೆ. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಹಿರಿಯರು.
ಭಗವಂತನ ಸೃಷ್ಟಿಯಲ್ಲಿ 3 ಥರದ ಅಧಿಕಾರಿಗಳನ್ನು ಮಾಡಿದ್ದಾನಂತ. ಅದರಲ್ಲಿ ಬ್ರಹ್ಮ ಅದು ಸ್ಪೆಷಲ್ ಕ್ಯಾಟಗರಿ ಅಧಿಕಾರಿ ಅಂತ ಅರ್ಥ. IG, DGP, DYSP ಅಂತಿರ್ತಾರಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ, ಆ ಲೆವೆಲ್ನಲ್ಲಿದ್ದವರು ಕೆಲವು ತಪ್ಪು ಮಾಡಬೇಕಂತವ್ರು. ಯಾಕೆ ಅಂದರೆ ಮುಂದೊಂದೇನೋ ತನಿಖೆಗೆ ಅನುಕೂಲ ಆಗ್ತಿರ್ತದೆ, ಅದಕ್ಕೆ ಅವ್ರು ತಪ್ಪು ಮಾಡ್ತಾರೆ. ಅವ್ರ ತಪ್ಪನ್ನು ತಪ್ಪು ಅಂತ ಪರಿಗಣಿಸಲ್ಲ, ಸ್ಪೆಷಲ್ ಪವರ್ ಅಂತ ಕೊಡ್ತಾರೋ ಇಲ್ಲೋ. ಹಾಗೆ ಬ್ರಹ್ಮ ಅನ್ನೋನು ಒಂದು ಸ್ಪೆಷಲ್ ಪವರ್ ಅಂತೆ. ಸ್ಪೆಷಲ್ ಪವರ್ ಇದೆ ಅನ್ನೋದಕ್ಕೆ ಅವರಿಗೆ ಹೆಸರು ಭಾಗವತದಲ್ಲಿ ಹೇಳಿದ್ದು ವಿಧಿ ಅಂತ ಹೆಸರಂತ ಅವರಿಗೆ. ಬಿ ಕ್ಯಾಟಗರಿ, ಬ್ರಹ್ಮನ ನಂತರದಲ್ಲಿರೋ ದೇವತೆಗಳಿಗೆಲ್ಲ ಬಿ ಕ್ಯಾಟಗರಿ. ಸಿ ಮನುಷ್ಯರಂತ ಆಮೇಲೆ ಬರೋರು. ಇಲ್ಲಿ ವ್ಯತ್ಯಾಸ ಏನು ಅಂದರೆ, ಎ ಕ್ಯಾಟಗರಿಯಲ್ಲಿರೋ ಬ್ರಹ್ಮನಿಗೆ ಕೆಲವು ನಿಯಮಗಳನ್ನು ಮೀರು ಅಂತ ಒಂದು ನಿಯಮ ಮಾಡ್ತಾನಂತೆ ಭಗವಂತ, ಅದಕ್ಕೆ ಅವರಿಗೆ ವಿಧಿ ಅಂತ ಹೆಸರಂತೆ. ಕೆಲವು ನಿಯಮ ಮೀರು ಅಂದರೆ ಇದೆ ಅಂತೆ. ನೀನೇ ಸೃಷ್ಟಿ ಮಾಡಿದ್ದನ್ನು ನೀನೇ ವಿವಾಹ ಮಾಡಿಕೊಳ್ಳೋ ವಿಷಯವನ್ನಾಗಲಿ, ನೀ ಸೃಷ್ಟಿ ಮಾಡಿದ ಇಬ್ಬರಲ್ಲಿ ವಿವಾಹ ಮಾಡಿಸೋದಾಗಲಿ ನಿನಗೆ ಮಾತ್ರ ದೋಷ ಇಲ್ಲ, ಮುಂದಿನ ಸೃಷ್ಟಿಗೆ ಅನುಕೂಲ ಆಗಲಿ ಅಂತ ಮಾಡ್ತಿದ್ದಿ ಅಂತ ಅದು ಎ ಕ್ಯಾಟಗರಿ ಅಂತ. ಇದು ಅಲ್ಲಿ ಮಾತ್ರ ನಿಯಮ. ಮುಂದೆ ಬಂದಾಗ ಆ ನಿಯಮವನ್ನು ಯಾರೂ ಮೀರೋ ಹಾಗಿಲ್ಲ. ಈ ವ್ಯವಸ್ಥೆಗೆ ಅನುಗುಣವಾಗಿ ಭಾಗವತವನ್ನು ಅನುಸಂಧಾನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಬಿ ಕ್ಯಾಟಗರಿಯಲ್ಲಿರೋ ದೇವತೆಗಳು ಈ ನಿಯಮಕ್ಕೇನಾದರೂ ಭಂಗ ತರಲಿಕ್ಕೆ ಹೊರಟ್ರೆ ಅವರಿಗೆ ಶಿಕ್ಷೆ ಆಗ್ತದಂತೆ. ಸಿ ಕ್ಯಾಟಗರಿಯಲ್ಲಿರೋರಿಗೆ, ಬಿ ಕ್ಯಾಟಗರಿಯಲ್ಲಿರೋರಿಗೆ ಭಗವಂತ ಶಿಕ್ಷೆ ಗುರಿಪಡಿಸ್ತಾನೆ. ಅದು ಸಿ ಯಲ್ಲಿದ್ದವರಿಗೆ ವಿಶೇಷ ಶಿಕ್ಷೆ, ಬಿ ಯಲ್ಲಿದ್ದವರಿಗೆ ಒಂದು ಸಲ ಏನೋ ತಪ್ಪು ಮಾಡಿದ್ದಿ, ಮುಂದಿನ ಸಲ ಮಾಡಬೇಡ ಅಂತ ಹೇಳ್ತಾನಂತೆ ಭಗವಂತ. ಹೀಗೆ ವ್ಯತ್ಯಾಸ ಇದೆ ಆ ಸ್ಥಾನಗಳನ್ನು. ಇದನ್ನು ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದೊಳಗೆ ಅನುಸಂಧಾನ ಮಾಡಿಸ್ತಾರೆ. ಬಹಳ ವಿಶೇಷವಾದ ಚಿಂತನೆಗಳಿವೆಲ್ಲ. ಹಾಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಸ್ವಯಂಭೂ ಮನುವಿಗಾಗಲಿ ಶತರೂಪಾದೇವಿಗಾಗಲಿ ವಿವಾಹ ಮಾಡಿಸಿದ್ದು ಬ್ರಹ್ಮನಿಗೆ ಯಾವುದೇ ದೋಷ ಬಂತು ಅಂತ ತಿಳಿಬೇಡ್ರಿ ಅಂತ ಹಿರಿಯರು. ಆಮೇಲೆ ಸ್ವಯಂಭೂ ಮನು ಶತರೂಪ ಇಬ್ಬರಿಗೂ ವಿವಾಹ ಮಾಡಿಕೊಂಡ ಮೇಲೆ ಮೈಥುನ ಸೃಷ್ಟಿ ಅಂತ ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಇದುವರೆಗೂ ನಡೆದದ್ದೆಲ್ಲ ಮಾನಸ ಸೃಷ್ಟಿ, ಇಚ್ಛಾ ಮಾತ್ರದಿಂದ ಮಾಡ್ತಿದ್ರು. ಇದನ್ನು ಎಲ್ಲರೂ ಒಪ್ಪಲ್ಲ ಇವತ್ತು. ಆದರೆ ವಾಸ್ತವಿಕವಾದ ಸಂಗತಿ ಅಂತದೆ, ವೇದ ಉಪನಿಷತ್ತುಗಳು ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡ್ತಾ ಇತ್ತು. ಆದರೆ ಸ್ವಯಂಭುವ ಶತರೂಪಾದೇವಿಯರನ್ನು ವಿವಾಹ ಮಾಡಿಕೊಂಡ ಮೇಲೆ ಗಂಡು ಹೆಣ್ಣಿನ ಸಂಗಮದಿಂದ, ಮಿಥುನದಿಂದ ಆಗುವ ಸೃಷ್ಟಿಗೆ ಮೈಥುನ ಅಂತ ಕರೀತಾರೆ. ಅದನ್ನು ನೀನು ಮಾಡು ಅಂತ ಆದೇಶ ಮಾಡಿದ ಬ್ರಹ್ಮದೇವರಿಗೆ, ಸ್ವಯಂಭೂ ಮನುವಿಗೆ ಬ್ರಹ್ಮ. ಆಗಲಿ ಇಂದ ಸ್ವಯಂಭೂ ಮನು ಪ್ರಾರಂಭದ ಸೃಷ್ಟಿಯಾದ್ದರಿಂದ ತಾನು ಸೃಷ್ಟಿ ಮಾಡಬೇಕಾದ್ರೆ ಭೂಮಿ ಬೇಕಲ್ಲ. ಸ್ವಯಂಭೂ ಮನು ನೋಡ್ತಾನೆ, ಈ 14 ಲೋಕಗಳಲ್ಲಿ ಭೂಮಿ ಅನ್ನೋದು ಒಂದು. ಭೂಮಿ ನೀರಿನ ಮೇಲೆ ಯಾವಾಗಲೂ ಕಕ್ಷೆಯಲ್ಲಿದ್ದು ನೀರಿನ ಮೇಲಿದೆ ಅಂತದ್ದು. ನೀರಿನಿಂದ ಕೆಳಗಿಳಿಲಿಕ್ಕೆ ಶುರುವಾಗಿತ್ತಂತ. ಸೃಷ್ಟಿ ಆದಿಯಲ್ಲೇ ಭೂಮಿ ನೀರಿಗಿಳಿತಾ ಇದೆ. ಸ್ವಯಂಭೂಮನು ಸೃಷ್ಟಿ ಮಾಡಬೇಕು ಅಂತಿದ್ದಾರೆ ಬ್ರಹ್ಮ, ಭೂಮಿ ನೀರಿಗಿಳಿತಾ ಇದೆ, ಏನು ಮಾಡೋಣ? ಭೂಮಿಯಲ್ಲಿ ಪ್ರಜಾಸಂತತಿ ಬರಬೇಕಂದ್ರೆ ಭೂಮಿ ಬೇಕಲ್ಲ. ಭೂಮಿ ನೀರಿಗಿಳಿತಾ ಇದೆ, ಜಾರ್ತಾ ಇದೆ. ಅದಕ್ಕೆ ಬ್ರಹ್ಮದೇವರನ್ನು ಕೇಳಿದ ಸ್ವಯಂಭೂಮನು, ಸೃಷ್ಟಿ ಮಾಡಲಿಕ್ಕೆ ಭೂಮಿ ನೀರಿಗಿಳಿತಿದೆ, ಏನು ಮಾಡಲಿಕ್ಕಾಗಲ್ಲ ಅಂತಂದ. ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಪುನಃ ನಾರಾಯಣನನ್ನು. ನಾರಾಯಣ ಬ್ರಹ್ಮದೇವರಿಗೆ ಅಭಯ ನೀಡಿ ಆಗ ತಾನು ಭೂಮಿಯನ್ನು ನೀರಿನಿಂದ ಎತ್ತಿ ಕಕ್ಷೆಗೆ ಜೋಡಿಸ್ಲಿಕ್ಕೆ ಅಂತ ಒಂದು ಅವತಾರ ಮಾಡಿದ. ಇದು ಮೊದಲನೇ ಭಗವಂತನ ಮತ್ತೊಂದು ಅವತಾರ, ವರಾಹ ಅಂತ ಅವತಾರ. ಇದು ಭಾಗವತ ಹೇಳ್ತದೆ. ಎಂಥ ಅದ್ಭುತ ಅವತಾರ ಇದು. ಮುಖ ನಾವು ಇವತ್ತು ನೋಡುವ ವರಾಹದಂತೆ, ಆದರೆ ಇವತ್ತು ನೋಡುವ ವರಾಹನೇ ಅವನಲ್ಲ. ಕೋರೆ ಹಲ್ಲುಗಳಿವೆ, ಒಂದು ಕೋಡು ಬೇರೆ ಇತ್ತಂತೆ. ವರಾಹನಾಗಿ ಭಗವಂತ ನೀರಿಗಿಳಿತಿದ್ದ ಭೂಮಿಯನ್ನು ನೋಡಿ ನೀರಿನ ಕೆಳಗೆ ಹೋದ. ನೀರಿನ ಕೆಳಗೆ ಹೋಗಿ ತನ್ನ ಕೋರೆ ಹಲ್ಲಿನ ಮೇಲೆ ಭೂಮಿಯನ್ನು ನಿಲ್ಲಿಸ್ಕೊಂಡ.
ನಿಲ್ಲಿಸ್ಕೊಂಡು ಪುನಃ ಮೇಲ್ ತಂದು ಕಕ್ಷೆಯಲ್ಲಿ ಭೂಮಿಯನ್ನು ಜೋಡಿಸಿದ. ಮತ್ತೆ ನೀರಿಗೆ ಇಳಿಬಾರದು ಅಂತ ಜೋಡಿಸಿದ. ಇನ್ನೇನು ಭೂಮಿಯನ್ನು ಕಕ್ಷೆಗೆ ಜೋಡಿಸ್ಬೇಕಿದೆ, ಅಷ್ಟರಲ್ಲಿ ಒಬ್ಬ ರಾಕ್ಷಸ ಬಂದಂತ. ರಾಕ್ಷಸ ಯಾವಾಗ ಹುಟ್ಟಿದ್ದ ಅಂದರೆ ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿದ್ದಂತ. ಬ್ರಹ್ಮನಿನ ಬೆನ್ನಿನಿಂದ ಹುಟ್ಟಿದ ರಾಕ್ಷಸನ ಹೆಸರು ಹಿರಣ್ಯಾಕ್ಷ ಅಂತಿತ್ತಂತ. ಹಿರಣ್ಯಾಕ್ಷ ಭಾರಿ ದೊಡ್ಡ ಅಸುರ ಅಂತದೆ ಭಾಗವತ. ಭೂಗತ ದೊರೆ ಅಂತಿರ್ತಾರಲ್ಲ, ಆತಂಕವಾದಿ, ಇವನು ಮೊದಲನೇವನಂತೆ. ಆಮೇಲೆ ಅವನ ಸಂತತಿಯಲ್ಲಿ ಮುಂದೆ ಬಂದವರೆಲ್ಲ ಈಗಲೂ ಇದ್ದಾರೆ, ಅದು ಬೇರೆ ಮಾತು. ಮತ್ತೆ ಮೊದಲು ಭೂಮಿಗೆ ಆತಂಕ ಉಂಟು ಮಾಡಿದ ರಾಕ್ಷಸ ಅಂದರೆ ಇವನೇ. ಕಕ್ಷೆಯಲ್ಲಿ ಜೋಡಿಸ್ತಿದ್ದ ವರಾಹನ ಮೇಲೆ ಯುದ್ಧ ಮಾಡ್ತೇನೆ ಅಂತ ಬಂದ. ವರಾಹ ಹಿರಣ್ಯಾಕ್ಷರ ಮಧ್ಯದಲ್ಲಿ ಯುದ್ಧ ನಡೀತು. ಹಿರಣ್ಯಾಕ್ಷನನ್ನು ವರಾಹ ಸಂಹಾರ ಮಾಡಿ ಕೊಂದು ಭೂಮಿಯನ್ನು ಕಕ್ಷೆಗೆ ಸುಭದ್ರವಾಗಿ ನಿಲ್ಲಿಸಿ, ಬ್ರಹ್ಮದೇವರಿಂದ ದೇವತೆಗಳಿಂದ ಪುಷ್ಪವೃಷ್ಟಿ ಮಾಡಿಸಿಕೊಂಡು ಸ್ವಯಂಭೂಮನು ಮುಂದೆ ಸೃಷ್ಟಿ ಮಾಡಲಿ ಅಂತ ಸೃಷ್ಟಿಗೆ ಅನುವು ಮಾಡಿ ಕೊಟ್ಟನಂತ. ಆ ವರಾಹ ತನ್ನ ದೇಹವನ್ನು ಕೊಡುವಿದ. ಯಾವಾಗ ವರಾಹ ದೇಹ ಕೊಡುವಿದ, ವರಾಹನ ದೇಹದಿಂದ ಯಜ್ಞ ಮಾಡಲಿಕ್ಕೆ ಬೇಕಾದ ಸುರುಕು ಸ್ರುವ, ಯಜ್ಞದ ಪಾತ್ರೆಗಳು, ಎಳ್ಳು ಎಲ್ಲ ಹುಟ್ಟುಕೊಂಡದ್ದು ಆವಾಗ. ಇವನಿಗೆ ಯಜ್ಞವರಾಹ ಅಂತ ಕರೆದದ್ದು ಇದೆ ಭಾಗವತದೊಳಗೆ. ಹಾಗಾಗಿ ಯಜ್ಞವರಾಹನ ಅವತಾರದ ಚರಿತ್ರೆಯ ಸ್ಮರಣೆ ನಾವು ಮಾಡಲಿ ಅಂತದೆ. ಇವತ್ತು ನಾವು ಕುಳಿತಿದ್ದೇವಲ್ಲ ಭೂಮಿ, ಇದರ ಮೇಲೆ ಕುಳಿತಿದ್ದೇವೆ ಇಷ್ಟು ಸುಭದ್ರವಾಗಿ ಅಂದರೆ ವರಾಹನ ಅನುಗ್ರಹ. ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತ ವೇದದಲ್ಲಿ ಬರ್ತದೆ. ಮೃತ್ತಿಕಾ ಸೂಕ್ತ. ಭೂಮಿಯಲ್ಲಿ ಮಣ್ಣನ್ನು ಸ್ವಲ್ಪ ಸ್ಪರ್ಶ ಮಾಡಿ ದಿನಾ ಲೇಪನ ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ದೇಹಕ್ಕೆ. ಮೃತ್ತಿಕಾ ಸ್ನಾನ ಅಂತ ಕರೀತಾರೆ. ಆ ಮೃತ್ತಿಕೆಯನ್ನು ಪ್ರಾರ್ಥನೆ ಮಾಡುವಾಗ ಈ ಮಂತ್ರ ಹೇಳಬೇಕಂತೆ. ಮೃತ್ತಿಕೆ, ನನ್ನ ಪಾಪಗಳನ್ನು ನೀನು ಪರಿಹಾರ ಮಾಡ್ತಿ. ನಿನಗೆ ಆ ಶಕ್ತಿ ಯಾರಿಂದ ಬಂತು? ಹಿಂದೆ ವರಾಹನಾಗಿ ನಿನ್ನನ್ನು ಕೋರೆಹಲ್ಲಿನಲ್ಲಿ ಎತ್ತಿಟ್ನಲ್ಲ, ನಿನಗೂ ಪಾಪ ಕಳೆಯೋ ಶಕ್ತಿಯನ್ನು ಕೊಟ್ಟ. ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಯಾಕೆ? ಉದ್ಧೃತಾಸಿ ವರಾಹೇಣ. ವರಾಹೇಣ ಉದ್ಧೃತ, ವರಾಹನಾದ ಶ್ರೀಹರಿ ನಿನ್ನನ್ನು ಉದ್ಧಾರ ಮಾಡಿದ ನೀರಿನಿಂದ, ನಿನಗೆ ಆ ಶಕ್ತಿ ಬಂದಿದೆ ಅಂತ ಭೂಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತಿದೆ ಈ ಮಂತ್ರ. ಈ ಅವತಾರ ವರಾಹ ಅವತಾರ. ಇದನ್ನು ನಾವು ಸ್ಮರಣೆ ಮಾಡುವಾಗ ಸಂದೇಶ ಏನು? ನೀರಿನಲ್ಲಿ ಮುಳುಗುತ್ತಾ ಇದ್ದ ಭೂಮಿಯನ್ನು ಉದ್ಧರಿಸಿದ್ನಲ್ಲ, ಬರೀ ನೀರಿನಲ್ಲಿ ಮುಳುಗಿದ ಭೂಮಿಯನ್ನಷ್ಟೇ ಅಲ್ಲ, ನಾವು ನೀರಿನಲ್ಲಿ ಮುಳುಗುತ್ತಿದ್ದೇವೆ. ನೀರು ಯಾವುದು? ಸಂಸಾರವೇ ಸಾಗರ. ಈ ಸಂಸಾರದ ಸಾಗರದಲ್ಲಿ ನಾವು ಮುಳುಗುತ್ತಿಲ್ವೇ? ನಮ್ಮನ್ನು ಯಾರು ಎತ್ತಿಡೋರು? ಭೂಮಿ ಮುಳುಗುತ್ತಾ ಇದ್ದರೆ ಹೇಗೆ ವರಾಹ ಬಂದು ಎತ್ತಿಟ್ನೋ, ಅದೇ ವರಾಹ ಸಂಸಾರದ ಸಾಗರದಲ್ಲಿ ಮುಳುಗುವ ನಮ್ಮನ್ನು ಎತ್ತಿಡ್ತಾನೆ, ಉದ್ಧಾರ ಮಾಡ್ತಾನೆ ಅನ್ನೋದು ವರಾಹಾವತಾರದ ಚರಿತ್ರೆಯ ಸಂದೇಶ ಅಂತಾರೆ. ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾತ್ ಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾ. ಭಗವಂತ ವರಾಹ ಅವತಾರ ಮಾಡಿ ಸಜ್ಜನರಿಗೆ ಅಭಯ ನೀಡ್ತಾ ಇದ್ದಾನೆ. ಯಾರೂ ವ್ಯಥೆ ಪಡಬೇಡ್ರಿ, ನೀವು ನೀರಿನಲ್ಲಿ ಮುಳುಗದಂತೆ ನಾನು ನೋಡ್ಕೊಳ್ತೇನೆ, ನಾನು ನಿಮ್ಮನ್ನು ಉದ್ಧಾರ ಮಾಡ್ತೇನೆ. ಭೂಮಿಯನ್ನೇ ಉದ್ಧರಿಸಿದ ನನಗೆ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರಲ್ವೇ ಅಂತ ತೋರಿಸ್ತಾ ಇದ್ದಾನಂತೆ. ಇದು 2 ಬಾರಿ ನಡೆದಿದೆ ಈ ಥರದ ವರಾಹಾವತಾರ ಅಂತಾರೆ ಭಗವತ್ಪಾದರು. 2 ಅವತಾರಗಳ ಸ್ಮರಣೆ ಮಾಡಬೇಕು. ಅದಕ್ಕೆ ದಿನ ಸಂಕಲ್ಪ ಮಾಡುವಾಗ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೇ ಅಂತ ಹೇಳ್ತೇವೋ ಇಲ್ಲೋ? ಮೊದಲು ನೀಲವರಾಹ ಕಲ್ಪೆ ಅಂತ ಹೇಳ್ತಿದ್ರಂತೆ ಸಂಕಲ್ಪ ಮಾಡುವಾಗ. 2ನೇ ಬಾರಿ ಭಗವಂತ ಅವತಾರ ಮಾಡಿದಾಗ ಅದು ಶ್ವೇತವರಾಹ.
ಹಾಗಾದರೆ ಮೊದಲೊಂದು ಅವತಾರ ನೀಲವರಾಹ, ಎರಡನೇ ಭಗವಂತನ ಅವತಾರ ಶ್ವೇತವರಾಹ. ಎರಡನೇ ಅವತಾರ ಯಾಕೆ ಮಾಡಿದ ವರಾಹನಾಗಿ? ಸೃಷ್ಟಿ ಮುಂದುವರ್ಕೊಂಡು ಬಂತು. ಈ ಹಿರಣ್ಯಾಕ್ಷ ಸತ್ತಿದ್ನಲ್ಲ, ಶೇಡ್ ಇಟ್ಕೊಂಡು ಸತ್ತ. ಪುನಃ ಕಶ್ಯಪರ ಮಗನಾಗಿ ಹುಟ್ಟಿ ಬಂದ. ಬ್ರಹ್ಮನಿಂದ ಬೆನ್ನಿಂದಲೂ ಹುಟ್ಟಿದ್ದ. ಸತ್ತ ಮೇಲೆ ಕಶ್ಯಪರ ಮಗನಾದ. ಕಶ್ಯಪರು ಅಂದರೆ ಬ್ರಹ್ಮದೇವರ ಸಂತತಿಯಲ್ಲೇ ಬಂದವರು. ಅತ್ರಿ, ಮರೀಚಿ ಋಷಿಗಳ ಮಗನೇ ಕಶ್ಯಪ. ಕಶ್ಯಪರ ಹೆಂಡತಿ ದಿತಿದೇವಿಯಲ್ಲಿ ಹುಟ್ಟಿ ಬಂದ ಹಿರಣ್ಯಾಕ್ಷ ಪುನಃ ಅವನೇ. ಅವನಿಗೆ ಗೊತ್ತಿತ್ತು ವಿಷ್ಣು ಯುದ್ಧ ಮಾಡಲಿಕ್ಕೆ ಬರಬೇಕಾದ್ರೆ ಭೂಮಿಯನ್ನು ಅಳಗಾಡಿಸಬೇಕು ಅಂತ. ಕೆಲವ್ರಿಗೆ ಗೊತ್ತಿರ್ತದೆ ಈ ದೇಶ ನಮ್ಮ ಮೇಲೆ ಯುದ್ಧ ಮಾಡಬೇಕು ಅಂದರೆ ನಾವು ಅವ್ರ ಜೊತೆಯಲ್ಲಿ ಮೊದಲೇನಾದರೂ ತಕರಾರು ತೆಗಿಬೇಕು ಅಂತ. ಅವನಿಗೆ ಗೊತ್ತಿತ್ತು ಹಿರಣ್ಯಾಕ್ಷನಿಗೆ. ಅದಕ್ಕೆ ಭೂಮಿ ಕಕ್ಷೆಯಲ್ಲಿ ಇದ್ದದ್ದನ್ನು ವರಬಲದಿಂದ ಎಳೆದು ಅದನ್ನು ನೀರಿಗೆ ಮುಳುಗಿಸ್ಲಿಕ್ಕೆ ಹೋದಂತ. ಇದೆಂಥ ಆತಂಕವಾದಿ ನೋಡ್ರಿ ಇವನು. ಇಷ್ಟು ದೊಡ್ಡ ಆತಂಕವಾದಿ ಬಗ್ಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಸಣ್ಣ ಸಣ್ಣ ಆತಂಕವಾದಿಗಳು ಈಗೆಲ್ಲ ಇರೋರು. ಯಾವುದೋ ಒಂದು ಸಣ್ಣ ಬಿಲ್ಡಿಂಗಿಗೆ ಬಾಂಬ್ ಹಾಕ್ತಾರೆ, ಅವ್ರ ಶಕ್ತಿ ಅಷ್ಟೇ. ಹಿರಣ್ಯಾಕ್ಷ ಅಂತವನಲ್ಲ, ಸಣ್ಣ ಸಣ್ಣದೆಲ್ಲ ಮಾಡಲಿಲ್ಲ ಅವನು, ದೊಡ್ಡದೇ ಮಾಡಿದ. ಭೂಮಿಯನ್ನೇ ಎತ್ತಿ ಎಳೆದು ಬಿಟ್ಟ. ಪುನಃ ವರಾಹನಾಗಬೇಕಾಯ್ತು. ಆಗ ವರಾಹನಾದಾಗ ಶ್ವೇತವರಾಹನಾದ. ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿ ಪುನಃ ಕೊಂದ ಅವನನ್ನು. ಅದೇ ಹಿರಣ್ಯಾಕ್ಷನೇ ಮುಂದೆ ಕುಂಭಕರ್ಣ ಅಂತಾದ. ಮತ್ತೆ ಅವನು ನೋಡಿ ಎಂಥ ದೈತ್ಯ. ಕುಂಭಕರ್ಣ ಅಂತಾದಾಗ ರಾಮನಾಗಿ ಕೊಂದ ವಿಷ್ಣು. ಸಮಾಧಾನ ಆಗಲಿಲ್ಲ, ಮತ್ತೆ ದಂತವಕ್ತ್ರ ಅಂತಾಗಿ ಬಂದ. ಮೊದಲು ಹಿರಣ್ಯಾಕ್ಷ, ಪುನಃ ಹಿರಣ್ಯಾಕ್ಷ, ಆಮೇಲೆ ಕುಂಭಕರ್ಣ, ಆಮೇಲೆ ದಂತವಕ್ತ್ರ. ದಂತವಕ್ತ್ರನಾದಾಗ ಕೃಷ್ಣ ಕೊಂದ. ದಂತವಕ್ತ್ರನಾದ ಕೃಷ್ಣ ಕೊಂದು ಕೂಡಲೇ ಅವನ ದೇಹ ಕೆಳಗೆ ಬಿದ್ದಿತ್ತು. ಆ ದೇಹದ ಒಳಗಿನಿಂದ ಬಂದ ಒಂದು ಜ್ಯೋತಿ ಕೃಷ್ಣನ ದೇಹ ಸೇರ್ಕೊಂಡು ಬಿಡ್ತಂತೆ. ಮತ್ತೆ ಹುಟ್ಟಲಿಲ್ಲ ಅವನು. ಪರೀಕ್ಷಿತ್ ರಾಜ ಕೇಳ್ತಾನೆ, ಏನು ಈ ಚರಿತ್ರೆ? ಹಿರಣ್ಯಾಕ್ಷ ರಾಕ್ಷಸ ಅಂತೀರಿ, ಕುಂಭಕರ್ಣನಾದ ಅಂತ ಹೇಳ್ತೀರಿ, ದಂತವಕ್ತ್ರನಾದ ಅಂತೀರಿ, ಸತ್ತೋದ ಕೃಷ್ಣನ ದೇಹದೊಳಗೆ ಸೇರ್ಕೊಂಡ ಅಂತೀರಿ, ಇದೇನು ಕಥೆ ನಿಮ್ಮದು ಅಂತಂತ. ಭಾಗವತ ಬಹಳ ಅದ್ಭುತ. ಈ ಚರಿತ್ರೆಗಳನ್ನು ಕೇಳಬೇಕಾದರೆ ಭಾಗವತದಲ್ಲಿ ಬಹಳ ಗಮನ ಇಡಬೇಕು ನಮಗೆ. ಎಂಥೆಂಥ ಕಥೆಗಳನ್ನು ಅದ್ಭುತವಾಗಿ ಹೆಣಿತಾರೆ ನೋಡ್ರಿ ಪುರಾಣದಲ್ಲಿ. ಸನಕ ಸನಂದನ ಸನತ್ ಕುಮಾರರು ಬ್ರಹ್ಮಮಾನಸ ಪುತ್ರರು ಒಮ್ಮೆ ದೇವರನ್ನು ಭೇಟಿಯಾಗಲಿಕ್ಕೆ ಅಂತ ವೈಕುಂಠಕ್ಕೆ ಬರ್ತಾ ಇದ್ದಾರಂತ. ಆಗ ಜಯ ವಿಜಯ ಅಂತ ದೇವರ ಪೂರ್ವದ್ವಾರ ಪಾಲಕರು. ಭಗವಂತನ ಮನೆಗೆ 4 ದಿಕ್ಕಿನಲ್ಲಿ ಬೇರೆ ಬೇರೆ ದ್ವಾರಪಾಲಕರಿದ್ದಾರೆ. ಜಯ, ವಿಜಯ, ಕುಮುದ, ಕುಮುದಾಕ್ಷ, ಬಲ, ಪ್ರಬಲ. ದಿನ ನಾವು ಸ್ಮರಣೆ ಮಾಡಲೇಬೇಕಲ್ಲ ಅವರನ್ನು. ದ್ವಾರಪಾಲಕರನ್ನು ದಿನಾ ಸ್ಮರಣೆ ಮಾಡಬೇಕು ಅಂತಿದೆ. ನಂದ, ಸುನಂದ ಇವರೆಲ್ಲ ದೇವರ ಮನೆ ದ್ವಾರಪಾಲಕರಂತ. ಈ ದ್ವಾರಪಾಲಕರ ಗುಂಪಿನಲ್ಲಿ ಜಯ ವಿಜಯ ಅಂತ ಇಬ್ಬರಿದ್ದಾರೆ. ಸನತ್ ಕುಮಾರರನ್ನು ತಡುತ್ತಾರೆ. ನೀವು ಹೋಗುವ ಹಾಗಿಲ್ಲ, ಯಾರನ್ನು ಬಿಡಬೇಡ ಅಂತ ಹೇಳಿದಾನೆ ದೇವರು, ನಿಮ್ಮನ್ನು ಬಿಡಲ್ಲ ಅಂತ. ಸನತ್ ಕುಮಾರ್ ನೋಡ್ಲಿಕ್ಕೆ ಹೇಗಿದ್ರು 4 ಜನ ಅಂದರೆ ಪಂಚಷಡ್ಡಾಯನಾರ್ಭಕಾಹ. ಯಾವತ್ತಿದ್ರೂ ಸನತ್ ಕುಮಾರರು 5-6 ವರ್ಷ ಹುಡುಗರು ಕಂಡು ಹಾಕಿ ಕಾಣಿಸ್ತಿರ್ತಾರಂತೆ. ಅವ್ರ ದೇಹದಿಂದ ಅಷ್ಟು ಬೆಳವಣಿಗೆ ಬೇಡ ಅಂತ ಹಾಗೇ ಇರ್ತಾರೆ. ಇವ್ರಿಗೇನು ಅನ್ನಿಸ್ತು, ಸಣ್ಣ ಹುಡುಗರು ಬಂದುಬಿಟ್ಟಿದ್ದಾರೆ, ವೈಕುಂಠದೊಳಗೆ ನುಗ್ಗಲಿಕ್ಕೆ ಹೋಗ್ತಿದ್ದಾರೆ, ಬಿಡಬಾರದು ಅನ್ನಿಸ್ತಂತೆ. ದೊಡ್ಡ ಬ್ರಹ್ಮಜ್ಞಾನಿಗಳು, ಅಂಥವರನ್ನು ಬಿಡಲಿಲ್ಲ ಜಯ ವಿಜಯರು. ಸ್ವಲ್ಪ ಹೊತ್ತು ವಾದ ಮಾಡಿದರು. ಕೊನೆಗೆ ಬ್ರಹ್ಮಜ್ಞಾನಿಗಳಾದ್ದರಿಂದ ಸನಕಾದಿಗಳು ಇನ್ನು ವಾದ ಮಾಡ್ತಾ ಸಮಯ ಹರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವೈಕುಂಠದ ದ್ವಾರಪಾಲಕರು ನಾವು ಅಂತ ನಿಮಗೆ ಗರ್ವ ಬಂದಿದೆ, ಅಹಂಕಾರ ಬಂದಿದೆ, ಅದಕ್ಕೆ ತಡೀತಿದ್ದೀರಿ. ನಿಮಗೆ ನಮ್ಮನ್ನು ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು ನಿಮಗಿಂಥ ಗರ್ವ ಶೋಭಿಸಲ್ಲ. ನೀವು ನಮ್ಮನ್ನು ವಿರೋಧಿಸಿದ್ದಕ್ಕೆ ಶಿಕ್ಷೆ ಆಗಬೇಕು ನಿಮಗೆ ಅಂತ, ರಾಕ್ಷಸರಾಗ್ರಿ ಅಂತ ಶಾಪ ಕೊಟ್ಬಿಟ್ರಂತೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಅನ್ಯಾಯ ಮಾಡಿದರೆ ದೊಡ್ಡ ದೊಡ್ಡ ಶಿಕ್ಷೆನೇ ಆಗಬೇಕು ಅವ್ರಿಗೆ, ಸಣ್ಣ ಸಣ್ಣ ಶಿಕ್ಷೆ ಆಗಲ್ಲ ಅವರಿಗೆ.
ಸಣ್ಣ ವಯಸ್ಸಿನಲ್ಲಿದ್ದವರು ತಪ್ಪು ಮಾಡಿದರೆ ಸಣ್ಣ ಶಿಕ್ಷೆ, ದೊಡ್ಡ ಸ್ಥಾನದಲ್ಲಿದ್ದು ತಪ್ಪು ಮಾಡಿದರೆ ಲೋಕದಲ್ಲಿ ಈಗೆಲ್ಲ ಹಂಗಲ್ಲ. ತಪ್ಪು ಮಾಡಿದರೆ ಜೈಲಿಗೆ ಹೋದರೆ ಮಾಲೆ ಹಾಕಿ ಮೆರವಣಿಗೆ ಮಾಡಿ ಕರ್ಕೊಬರ್ಬೇಕೀಗ. ಅಂದರೆ ಮುಂದೆ ಇನ್ಯಾರಾದರೂ ತಪ್ಪು ಮಾಡಿದ್ರು ಹೀಗೆ ಮಾಡ್ರಿ ಅಂತ ಹೇಳಿಕೊಡೋ ಲೆಕ್ಕ. ಎಂಥ ಸ್ಥಿತಿ ಬಂತು ನೋಡ್ರಿ ನಮ್ಮ ದೇಶದಲ್ಲಿ. ಸಣ್ಣ ವಯಸ್ಸು ನಿಮಗೆ, ನೀವೇ ನಮ್ಮನ್ನು ಮಾತಾಡಿಸೋದು ಅಂತ ಅವರು ಹಾರಾಡಿದ್ರು. ಅವರಿಗೆ ಶಿಕ್ಷೆ ಆಗಬೇಕು, ಅಹಂಕಾರ ಬಂದಿತ್ತು, ಮದದಿಂದ ವರ್ತಿಸಿದರು, ಮಹಾತ್ಮರನ್ನು ದ್ರೋಹ ಮಾಡಿದರು, ಅದಕ್ಕೆ ಶಿಕ್ಷೆ ಕೊಟ್ಟರು ಅವರಿಗೆ, ನೀವು ರಾಕ್ಷಸರಾಗ್ರಿ ಅಂತ. ಅದಕ್ಕೆ ಜಯ ವಿಜಯ ಅಂತ ಪೂರ್ವದ್ವಾರ ಪಾಲಕರು ಭೂಮಿಯಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತಾಗಿ ಹುಟ್ಟಬೇಕಾಯ್ತು. ಕಶ್ಯಪರ ಮಗನಾಗಿ ಇಬ್ಬರು ಹುಟ್ಟಿದ್ರು ದಿತಿಯಲ್ಲಿ. ಮೊದಲನೆಯವನು ಎರಡನೆಯವನು ಅಣ್ಣ ತಮ್ಮಂದರು. ಒಬ್ಬ ಹಿರಣ್ಯಕಶ್ಯಪು ಜಯ, ಇನ್ನೊಬ್ಬ ಹಿರಣ್ಯಾಕ್ಷ ಇದ್ನಲ್ಲ ಅವನು ವಿಜಯ ಅಂತ. ಜಯನೇ ರಾವಣನಾಗಿದ್ದ, ವಿಜಯನೇ ಮುಂದೆ ಕುಂಭಕರ್ಣನಾದ, ಅಂದರೆ ಹಿರಣ್ಯಾಕ್ಷ. ಒಬ್ಬ ಶಿಶುಪಾಲ ಅಂತಾದ, ಇನ್ನೊಬ್ಬ ದಂತವಕ್ರ ಅಂತಾದ. ಇಷ್ಟು ಶಾಪ ಕೊಟ್ಟ ಮೇಲೆ ಅವ್ರಿಗೆ ಬುದ್ಧಿ ಬಂತಂತೆ, ಅಯ್ಯಯ್ಯೋ ಇಂಥ ಶಾಪ ಕೊಡಬೇಡ್ರಿ, ನಾವು ವೈಕುಂಠದ ಮನೆ ಬಾಗಿಲು ಕಾಯೋರು, ಹೋಗಿ ಹೋಗಿ ಭೂಮಿಯಲ್ಲಿ ರಾಕ್ಷಸರಾಗಿ ಹುಟ್ಟಿದರೆ ದೇವರಿಂದ ವಿಮುಖರಾಗ್ತೇವೆ, ನಾವು ದೇವರ ಸೇವೆ ನಮಗೆ ಸಿಗಲ್ಲ ಅಂತ ಆಗ್ತದೆ, ಕೊಡಬೇಡ್ರಿ ಇಂಥ ಶಾಪ, ಏನಾದರೂ ಉಪಾಯ ಹೇಳ್ರಿ ಅಂತ ಕೇಳ್ಕೊಂಡ್ರಂತ. ಸನಕಾದಿಗಳು ಶಾಪ ಕೊಟ್ಟಾಗಿತ್ತು. ಶಾಪ ಕೊಟ್ಟ ಮೇಲೆ ಹಿಂತೆಗೆಯೋದು ಅಂತಿಲ್ಲ, ಶಾಪ ಕೊಟ್ಟ ಮೇಲೆ ದೇವರು ಹೊರಗೆ ಬಂದಂತ. ಶಾಪ ಕೊಡೋ ತನಕ ಒಳಗಿದ್ದ ಇವ, ಶಾಪ ಕೊಡೋ ತನಕ ಸುಮ್ಮನಿದ್ದು ಆಮೇಲೆ ಹೊರಗೆ ಬಂದ, ಏನು ನಡೀತಿದೆ ಅಂತ ನೋಡ್ದ. ಇಲ್ಲ, ಹೀಗೆ ಶಾಪ ಬಂದಿದೆ, ಸರ್ವಜ್ಞ ಸರ್ವಶಕ್ತ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು, ಅವನಿಗೆ ಗೊತ್ತಿಲ್ವೇ? ಇಲ್ಲ, ನಿಮಗೆ ಮದ ಬಂದದ್ದಕ್ಕೆ ಶಾಪ ಹಾಕಿದ್ದು ನಿಜ, ಆದರೆ ಅದನ್ನು ಸುಳ್ಳು ಮಾಡಲಿಕ್ಕಿಲ್ಲ. ಆದರೆ ಒಂದು ವರ ಕೊಡ್ತೇನೆ, ಇಷ್ಟು ದಿನ ನನ್ನನ್ನು ಸೇವೆ ಮಾಡಿದ್ದರಿಂದ ನಿಮ್ಮ ಮೇಲೆ ಕರುಣೆ ಇದೆ. 3 ಬಾರಿ ರಾಕ್ಷಸರಾದಾಗಲೂ ನಿಮ್ಮನ್ನು ನಾನೇ ಕೊಲ್ತೇನೆ, 3ನೇ ಬಾರಿ ಕೊಂದ ಮೇಲೆ ಮತ್ತೆ ಭೂಮಿಗೆ ತರಲ್ಲ, ನನ್ನ ಮನೆ ಬಾಗಿಲು ಕಾಯೋ ಹಾಗೆ ಮಾಡ್ತೇನೆ ಅಂದಂತ. ಇದು ಕರುಣೆ ಅಲ್ವೇ? ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಯಿತು, ತಾನೇ ಕೊಲ್ತೇನೆ ಅಂತ ಹೇಳಿ ವರ ಕೊಟ್ಟಾಗೂ ಆಯಿತು, 3ನೇ ಬಾರಿ ಕೊಂದ ಮೇಲೆ ಪುನಃ ಅದೇ ಪೋಸ್ಟ್ ನಿಮಗೋಸ್ಕರ ಅಂತ ನೀಡ್ತೇನೆ ಎಂದದ್ದು ಕರುಣೆ ತೋರಿಸಿದಾಗ ಆಯಿತು. ಭಕ್ತ ಅಪರಾಧ ಸಹಿಷ್ಣು ಅಂತದೆ ಭಾಗವತ. ಲೋಕದಲ್ಲಿ ಹಂಗೆ ಯಾರಾದರೂ ಮಾಡ್ತಾರ? ಪನಿಷ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ನಾನೇ ನಿಮ್ಮನ್ನು ನೋಡ್ಕೊಳ್ತೇನೆ, ಪುನಃ ಪನಿಷ್ಮೆಂಟಿನ ಸಮಯ ಮುಗಿದ ಮೇಲೆ ಅದೇ ಪೋಸ್ಟಿಗೆ ಮತ್ತೆ ನಿಮ್ಮನ್ನು ರೆಕಮೆಂಡ್ ಮಾಡ್ತೇನೆ ಯಾರಾದರೂ ಹೇಳ್ತಾರ? ತೊಲಗು ಆಚೆ ಅನ್ನೋರೇ ಜಾಸ್ತಿ. ಇವಾಗ ಈ ಅಧಿಕಾರಿಗಳಿಗಿರುವ ಭಾವ ಅಂಥದ್ದಿದೆನಾ? ದೇವರು ಹಾಗಲ್ಲ. ತನ್ನ ದ್ವಾರಪಾಲಕರು ತಪ್ಪಿತಸ್ಥರಾದರೂ ಮಾಡಿದ ತಪ್ಪನ್ನು ಶಿಕ್ಷೆ ಅನುಭವಿಸಲಿ ಅಂತ ಅವರಿಗೆ ಶಿಕ್ಷೆ ಕೊಟ್ಟರು. ಪಶ್ಚಾತ್ತಾಪದಿಂದ ಬೇಡಿದ್ದಕ್ಕೆ 3 ಜನ್ಮಗಳಲ್ಲೂ ತಾನೇ ಭೂಮಿಗೆ ಬಂದು ಅವರನ್ನು ಕೊಲ್ಲಬೇಕಾಯ್ತು. ಕರುಣೆ ಅಲ್ವೇ? ಭಕ್ತಾಪರಾಧ ಸಹಿಷ್ಣು ಅಲ್ವೇ ಶ್ರೀಹರಿ? ಎಲ್ಲಿ ವರಾಹ, ಎಲ್ಲಿ ಹಿರಣ್ಯಾಕ್ಷ, ಎಲ್ಲಿ ರಾಮ, ಎಲ್ಲಿ ರಾವಣ ಕುಂಭಕರ್ಣ, ಎಲ್ಲಿ ಜಗದೊಡೆಯ ಕೃಷ್ಣ, ಎಲ್ಲಿ ಶಿಶುಪಾಲ ದಂತವಕ್ರ. ಆದರೆ ದೇವರಿಗೆ ಕರುಣೆ. ನನ್ನ ಮನೆ ಬಾಗಿಲುಕಾಯಿಯವರು, ನನ್ನ ಭಕ್ತರೇ ಅವರು. ಮಾಡಬಾರ್ದು ತಪ್ಪೇನೋ ಮಾಡಿದ್ದಾರೆ ನಿಜ, ಆದರೆ ನನ್ನವರಲ್ಲವೇ ಅಂತಾನಂತೆ ಭಗವಂತ. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನೋ. ಎಷ್ಟು ಭಕ್ತರಿಗೆ ವಶನಾಗ್ತಾನೆ ಶ್ರೀಹರಿ, ಎಷ್ಟು ಕರುಣೆ ತೋರ್ತಾನೆ ಅನ್ನಲಿಕ್ಕೆ ಇಂಥ ಚರಿತ್ರೆಗಳು ಸಾಕ್ಷಿ ಅಂತದೆ ಭಾಗವತ. ನಾವೆಲ್ಲ ದೇವರ ಭಕ್ತರಾಗಿದ್ದೇವೆ ಅಂದಮೇಲೆ ನಮ್ಮ ತಪ್ಪೇನು ಅನ್ನೋದು ಅವನಿಗೆ ಗೊತ್ತಿದೆ. ಆದರೆ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ರೆ ಸಾಕು, ಅದಕ್ಕೇನು ಪರಿಹಾರ ಮಾಡಬೇಕೋ ಮಾಡಿಬಿಡ್ತಾನಂತೆ. ಅದನ್ನು ಹೊಟ್ಟೆ ಒಳಗೆ ಹಾಕ್ಕೊಳ್ತಾನೆ ತಾಯಿಯಂತೆ. ಮತ್ತು ಮಾಡಬೇಡ ಅಂತ ಕ್ಷಮೆ ತೋರ್ತಾನೆ, ಕರುಣೆನೇ ತೋರ್ತಾನೆ ಶ್ರೀಹರಿ. ಅದಕ್ಕೆ ನಿದರ್ಶನ ಹಿರಣ್ಯಾಕ್ಷ ಹಿರಣ್ಯಕಶ್ಯಪುವಿನ ಕಥೆ ಅಂತ ಭಾಗವತ ಹೇಳ್ತದೆ. ಹೀಗೆ ಕಶ್ಯಪರ ಮಗನಾಗಿ ಹಿರಣ್ಯಾಕ್ಷ ಹುಟ್ಟಿದ್ರ ಚರಿತ್ರೆಯನ್ನು ಭಾಗವತದಲ್ಲಿ ವಿಸ್ತಾರ ಮಾಡಿ ಅನುಸಂಧಾನ ಮಾಡಿಸ್ತು. ಮಹಾತ್ಮರನ್ನು ದ್ರೋಹ ಮಾಡಬಾರ್ದು ಅನ್ನೋದನ್ನು ಎಚ್ಚರಿಕೆ ಕೊಡ್ತು.
ಎಷ್ಟು ದೊಡ್ಡ ಮಹಾತ್ಮರು ಸನಕಾದಿಗಳು. ಅವರ ದೇಹ ನೋಡಿ ಇವರು ಸಣ್ಣ ವಯಸ್ಸಿನವರು ಅಂತ ಅವರನ್ನು ದ್ರೋಹ ಮಾಡಿಬಿಟ್ರಲ್ಲ ದೇವಭಕ್ತರನ್ನು. ನಾವು ಹಾಗೆ ಮಾಡಬಾರ್ದು. ಹೀಗೆ ಭಕ್ತರಾದವರು ದೊಡ್ಡವರನ್ನು ಯಾವತ್ತೂ ಕೂಡ ದೊಡ್ಡವರಾಗೇ ನೋಡಬೇಕೇ ಹೊರತು ವಿರೋಧಿಸಬಾರ್ದು, ನಿಂದಿಸಬಾರ್ದು, ಅವರಿಗೆ ವಿರೋಧ ಬರುವ ಹಾಗೆ ಮಾಡಬಾರ್ದು. ಇದೆಲ್ಲ ಶಿಕ್ಷಣವನ್ನು ಕೊಡಲಿಕ್ಕೆ ಶ್ರೀಮದ್ ಭಾಗವತ ಈ ಕಥೆ ಹೇಳ್ತಾರೆ. ನೋಡಿ, ಭಕ್ತರು ಹೇಗಿರಬೇಕು ಅವರಿಗೆ ಎಚ್ಚರಿಕೆ. ಭಗವಂತ ಎಷ್ಟು ಕರುಣಾಮಯಿ ಭಕ್ತರ ಮೇಲೆ ಅನ್ಲಿಕ್ಕೂ ಈ ಚರಿತ್ರೆ. ಈ ಚರಿತ್ರೆಯನ್ನು ಭಾಗವತ 3ನೇ ಸ್ಕಂದ ಹೇಳ್ತದೆ. ಸ್ವಯಂಭೂ ಮನು ಮುಂದೆ ಸೃಷ್ಟಿ ಮಾಡಬೇಕಿನ್ನು ಅಂತ ಸೃಷ್ಟಿ ಮಾಡಲಿಕ್ಕೆ ಹೊರಟ. ಶತರೂಪಾದೇವಿಯಲ್ಲಿ 5 ಜನ ಮಕ್ಕಳನ್ನು ಪಡೆದ. ಮೊದಲನೆಯವನು ಮನುವಿನ ಮೊದಲನೇ ಮಗ ಪ್ರಿಯವ್ರತ ಅಂತ ರಾಜ. ಎರಡನೆಯವನು ಆ ಮಹಾನುಭಾವನಿಗೆ ಉತ್ತಾನಪಾದ ಅಂತ ಇನ್ನೊಬ್ಬ ರಾಜನಾಗ್ತಾನೆ, 2ನೇ ಮಗ. 3 ಜನ ಹೆಣ್ಣು ಮಕ್ಕಳನ್ನು ಪಡೆದ ಶತರೂಪಾಳಲ್ಲಿ. ಆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಇಟ್ಟಿದ್ನಂತೆ. 5 ಜನ ಮಕ್ಕಳು ದೇವಭಕ್ತರಾಗಿದ್ದರು. 2 ಗಂಡು 3 ಹೆಣ್ಣು. ಹೀಗೆ ಸ್ವಯಂಭೂಮನುವಿನಿಂದ ಮೊಟ್ಟ ಮೊದಲು ಸೃಷ್ಟಿ ಆರಂಭ ಆಯಿತು ಅಂತ ಭಾಗವತ ಹೇಳ್ತದೆ. ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಮಕ್ಕಳನ್ನು ಪಡೆದಿದ್ದಾರೆ. ಆಕೂತಿ ದೇವಿಯನ್ನು ರುಚಿ ಅನ್ನೋ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿಸ್ತಾರೆ. ದೇವಹೂತಿಯನ್ನು ಕರ್ದಮ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿಸಿದ. ಕರ್ದಮ ಅಂತ ಒಬ್ಬ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಅವರು ಬಂದಿದ್ದರು ಪ್ರಜಾಪತಿಗಳು. ಇನ್ನೊಬ್ಬಳು ಕೊನೆಯವಳು ಪ್ರಸೂತಿ ದೇವಿ. ಅವಳನ್ನು ಬ್ರಹ್ಮದೇವರ ಮಗ ದಕ್ಷ ಅಂತಿದ್ದ ದಕ್ಷ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿಸಿದ್ದಂತೆ. ಹಾಗಾಗಿ ಆಕೂತಿ ರುಚಿ ದಂಪತಿಗಳಾಗಿದ್ದರು, ಕರ್ದಮ ದೇವಹೂತಿ ದಂಪತಿಗಳಾದರು, ದಕ್ಷ ಪ್ರಸೂತಿ ದಂಪತಿಗಳಾದರು ಅಂತ ಭಾಗವತ ವಿವರಣೆ ಮಾಡ್ತದೆ. ದೇವಹೂತಿ ಮಧ್ಯದವಳು, ಹೆಸರಿಗೆ ತಕ್ಕಂತೆ ದೇವಹೂತಿ. ಭಗವಂತನ ಬಗ್ಗೆ ಬಹಳ ಶ್ರದ್ಧೆ ಅವಳಿಗೆ, ದೇವರ ಬಗ್ಗೆ. ಅವಳು ಹೇಳ್ತಾಳೆ ಸ್ವಯಂಭೂ ಮನುವಿಗೆ, ಅಪ್ಪ ನನಗೆ ಅಂತಿಂಥ ವರ ಬೇಡ, ಭಾರೀ ತಪಸ್ಸು ಮಾಡಿ ದೇವರನ್ನು ಒಲಿಸ್ಕೊಂಡು ಬರಬೇಕು ಅನ್ನಂತು. ಈಗೆಲ್ಲ ಕನ್ಯೆ ಅಂಥದ್ದನ್ನು ಕೇಳಲ್ಲ. ಈಗ ಸಾಫ್ಟ್ವೇರ್ ಇದ್ದರೆ ಬೇಕು ಅನ್ನೋರೇ ಜಾಸ್ತಿ. ದೇವರನ್ನು ಒಲಿಸ್ಕೊಂಡು ವರನನ್ನು ಯಾರು ಅಪೇಕ್ಷೆ ಪಡ್ತಾರೆ? ಸಂಧ್ಯಾ ವಂದನೆ ಮಾಡೋ ವರ ಬೇಡ, ಗೋಪಿಚಂದನ ಹಚ್ಚಿಕೊಂಡ್ರೆ ವರ ಬೇಡ, ದೇವರಿಗೆ ಪ್ರದಕ್ಷಿಣೆ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಅಂದರೆ ವರ ಬೇಡ, ಹೊಲ ಮನೆ ಮಾಡ್ಕೊಂಡಿದ್ದಾನೆ ಅಂದರೆ ಮೊದಲು ಬೇಡ. ಇದೆಂಥ ಕಾಲ ಬಂದಿದೆ ನೋಡಿ. ದೇವಹೂತಿ ತಂದೆಯನ್ನು ಕೇಳಿದ್ಲಂತೆ, ನನಗೊಬ್ಬ ಬ್ರಹ್ಮಜ್ಞಾನಿ ಬೇಕು, ದೇವರನ್ನು ಕಂಡ ವರ ಬೇಕು ಅಂತ ಕೇಳಿದ್ಲಂತೆ. ಅದಕ್ಕೆ ಸ್ವಯಂಭೂಮನು ಹುಡುಕಿ ದೊಡ್ಡ ತಪಸ್ವಿಯಾಗಿದ್ದಂಥ ಕರ್ದಮರನ್ನು ಕರೆದು ಅವಳನ್ನು ವಿವಾಹ ಮಾಡಿಕೊಟ್ಟ. ತಾನು ದೊಡ್ಡ ಮನು, ಎಲ್ಲ ಮಾನವ ಕುಲದ ಪ್ರಥಮ ಪ್ರಜೆ ಅಂತಿರ್ತಾರಲ್ಲ ಹಾಗೆ ಮನು ಮಾನವ ಕುಲದ ಮೊದಲಿಗ. ನೋಡಿದರೆ ಕಾಡಿನಲ್ಲಿ ತಪಸ್ಸು ಮಾಡುವ ಕರ್ದಮರಿಗೆ ವಿವಾಹ ಮಾಡಿಕೊಟ್ಟ ಮಗಳನ್ನು. ಕರ್ದಮ ಋಷಿಗಳು ಬ್ರಹ್ಮ ಋಷಿಗಳಾದ್ದರಿಂದ ಯಾವುದಕ್ಕೂ ಕೊರತೆ ಇರಲಿಲ್ಲ ಅವರ ಹತ್ರ. ಆದರೆ ತಪಸ್ಸು ಬಹಳ ಮಾಡ್ತಿದ್ರಂತೆ. ಎಷ್ಟು ತಪಸ್ಸು ಅಂದರೆ ಮದುವೆ ಮಾಡಿಕೊಂಡು ಬಂದಾಗಿನಿಂದ ಕರ್ದಮರಿಗೆ ದೇವಹೂತಿ ಕಡೆ ಲಕ್ಷ್ಯನೇ ಇಲ್ಲ. ಕೆಲವರು ಹಂಗೂ ಇರ್ತಾರೆ, ವಿವಾಹ ಮಾಡಿಕೊಂಡಿರ್ತಾರಷ್ಟೇ, ಲಕ್ಷ್ಯನೇ ಇರಲ್ಲ ಮನೆ ಒಳಗೆ. ಯಾರು ಏನು ಮಾಡಿದರೂ ತಂದೆಯೇ ತಾನು. ಕರ್ದಮರು ಭಾರಿ ತಪಸ್ಸು ಮಾಡೋದೇ ಮಾಡೋದು. ದೇವಹೂತಿ ಇದು ನಂದೇ ಪರೀಕ್ಷೆ ಅಂದ್ಕೊಂಡ್ಲಂತೆ. ಪಾಪ, ನಂದೇ ಪರೀಕ್ಷೆ ಇದು. ಈ ಕರ್ದಮ ಋಷಿಗಳು ತಪಸ್ಸು ಮಾಡಲಿ, ಎಷ್ಟು ದಿನ ಪರೀಕ್ಷೆ ಮಾಡ್ತಾರೆ ಮಾಡಲಿ, ಇಂದಲ್ಲ ನಾಳೆ ಮನಸ್ಸು ಕರಗ್ತದೆ ಅಂತ. ಒಮ್ಮೆ ಕರ್ದಮ ಋಷಿಗಳಿಗೆ ಪ್ರೇರಣೆ ಆಯಿತು, ಇಷ್ಟು ದಿನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀಯಲ್ಲ ದೇವಹೂತಿ, ಒಂದು ದಿನವೂ ಅಸಡ್ಡೆ ಮಾಡಲಿಲ್ಲ, ಆಲಸ್ಯ ಮಾಡಲಿಲ್ಲ, ನನ್ನ ತಪಸ್ಸಿಗೆ ವಿಘ್ನ ತರಲಿಲ್ಲ,
ನಿನಗೆ ಏನು ಬೇಕು ಕೇಳು ಅಂತ ಅಷ್ಟು ಅವರು ಒಲಿದು ಬಿಟ್ರಂತೆ. ಆಗ ದೇವಹೂತಿ ದೇವಿ ಹೇಳ್ತಾಳೆ, ಇಷ್ಟು ವರ್ಷ ಆಯಿತು ಕಾಯ್ತಾ ಇದ್ದೇನೆ, ನಿಮ್ಮ ತಪಸ್ಸು ಮುಗೀತದೆ ಅಂತ ಇವತ್ತು ಕೇಳ್ತಾ ಇದ್ದೀರಲ್ಲ. ತಪಸ್ಸು ಮಾಡಿ ಮಾಡಿ ದೇಹ ಎಲ್ಲ ಜರ್ಜರಿತ ಆಗೋಗಿದೆ, ಯೌವನನೇ ಇಲ್ಲ ಅಂತ ಆಗಿಬಿಟ್ಟಿದೆ. ಅವರ ಸೇವೆಯಲ್ಲಿ ತೊಡಗಿದ್ದ ದೇವಹೂತಿಗೂ ಹಾಗೆ ಆಗೋಗಿದೆ. ಆದರೆ ಒಳಗಡೆಯಲ್ಲಿ ಆಸೆ ಇದೆ. ಅವಳು ಕೇಳುವಾಗ ಅಂತಾಳೆ, ನೀವು ತಪಸ್ಸು ಮಾಡ್ತಾ ನಿಮ್ಮ ಸೇವೆ ನಾನು ಮಾಡ್ತಾ ಕಾಲ ಕಳೆದ್ವಿ, ಆದರೆ ವಿವಾಹಿತರಾದ ದಂಪತಿಗಳಿಬ್ಬರು ಅನುಭವಿಸಬೇಕಾದ ಸುಖ ಅನುಭವಿಸಲಿಲ್ಲಲ್ಲ, ಅದನ್ನು ನನಗೆ ಕೊಡ್ರಿ ಅಂತ ಕೇಳಿದ್ಲಂತ. ದೇವಹೂತಿಯ ಪ್ರಾರ್ಥನೆಗೆ ಕರ್ದಮರಂತಾರೆ, ಈಗ ನಿನಗೆ ಆಸೆ ಆಗಿದೆ ಅಂದರೆ ಇಷ್ಟು ಮನಸ್ಸಿನಲ್ಲಿ ಭೋಗದ ಜೀವನ ನಡೆಸಬೇಕು ಅಂತಿದ್ದಿ, ಇದೇ ದೇಹದಿಂದ ಅದು ಸಾಧ್ಯ ಆಗಲ್ಲ, ಆದರೆ ಬೇರೆ ದೇಹದಿಂದ ಸಾಧ್ಯ ಆಗ್ತದೆ ಅಂದ್ರಂತೆ. ಮಹಾನುಭಾವರಾದ ಕರ್ದಮ ಋಷಿಗಳು ತಮ್ಮ ದೇಹವನ್ನು ನವಯೌವನದ ದೇಹವನ್ನಾಗಿ ಮಾರ್ಪಾಡು ಮಾಡಿಕೊಂಡ್ರಂತೆ. 9 ದೇಹ ತಗೊಂಡ್ರಂತೆ. ದೇವಹೂತಿಗೆ ತಪಶಕ್ತಿಯಿಂದ 9 ದೇಹ ಕೊಡಿಸಿದ್ರಂತೆ. 9 ದೇಹ ದೇವಹೂತಿ, 9 ದೇಹ ಕರ್ದಮ ಋಷಿಗಳು, ನವಯೌವನ ಭರಿತವಾದ ದೇಹ. ವಿಮಾನ ತರಿಸಿದ್ರು ದೇವಲೋಕದಿಂದ. ಭೂಮಿಯಲ್ಲಿರೋ ವನಗಳೆಲ್ಲ ಸಣ್ಣದಿದೆ, ಬೇಡ ಅಂದ್ರಂತೆ. ನಂದನ, ಪಾರಿಭದ್ರ ಆ ಉದ್ಯಾನವನಗಳಲ್ಲಿ ವಿಹಾರ ಮಾಡಿಸಿದ್ರಂತೆ. ಅಲ್ಲಿರುವ ಅಮೃತ ಸರೋವರಗಳಲ್ಲಿ ಸ್ನಾನ ಮಾಡಿಸಿದ್ರು. ಯಥೇಚ್ಛವಾದಂಥ ವಿಹಾರ. ಭಾಗವತ ವರ್ಣನೆ ಮಾಡಿದ್ದು ಕೇಳಿದರೆ ಅದ್ಭುತ ಅನ್ನಿಸ್ತದೆ, ಅಷ್ಟು ವರ್ಣನೆ ಮಾಡಿದ್ದಾರೆ. ಯಾಕಂದರೆ ಕೆಲವರಿಗೆ ಈ ಪುರಾಣಗಳನ್ನು ಹೇಳುವವರಿಗೆ ಕೇಳುವವರಿಗೆ ಏನು ಅನ್ನಿಸ್ತದೆ ಅಂದರೆ, ಪುರಾಣ ಅಂದರೆ ಎಲ್ಲ ನಮ್ಮನ್ನ ಬಿಡು ಅಂತ ಹೇಳ್ತದೆ, ಅದನ್ನು ಕೇಳಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಪುರಾಣ ಕೇಳೋರೆಲ್ಲ ಬರೀ ವಯಸ್ಸಾದವರೇ ಅಂತ. ಯಾಕಂದರೆ ಇದ್ದದ್ದು ಕಸ್ಕೊಂಡ್ಬಿಡ್ತಾರಪ್ಪ ಪುರಾಣ ಹೇಳಿ ಅಂತ. ನಾವು ಮೊದಲೇ ಚೆನ್ನಾಗಿದ್ವಿ ಆಚಾರ್ಯ, ನೀವು ಪುರಾಣ ಹೇಳಿದ ಮೇಲೆ ಎಲ್ಲ ಹೋಗಿಬಿಡ್ತು, ನೀರಸ ಆಯಿತು ಅಂತ. ಕೆಲವರಿಗೆ ಅದೊಂದು ಆಕ್ಷೇಪ ಇದೆ. ಈ ಪುರಾಣಗಳು ಅಂದರೆ ವಯಸ್ಸಾದ ಮೇಲೆ ಕೇಳೋದು, ಕಿವಿ ಕೇಳ್ತಿರಲ್ಲ, ಕಣ್ಣು ಕಾಣ್ತಿರಲ್ಲ, ಕಾಲು ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಅವಾಗ ಏನು ಮಾಡ್ಬೇಕು? ಹಾಗಾದರೆ ಸಮಯ ಹೋಗ್ಬೇಕು, ಪುರಾಣ ಕೇಳಿದರೆ ಆಯಿತು ಅಂತ. ಪುರಾಣಗಳ ಬಗ್ಗೆ ಅಷ್ಟು ಅಶ್ರದ್ಧೆ. ಯಾಕೆಂದರೆ ಎಲ್ಲ ಕಸ್ಕೊಂಡು ಬಿಡ್ತಾರೆ. ಭೋಗ ಮಾಡಬೇಡ ಅಂತಾರೆ, ವಸ್ತ್ರ ಹಾಕ್ಕೊಳ್ಬೇಡ ಅಂತಾರೆ, ಒಡವೆ ಹಾಕ್ಕೊಳ್ಬೇಡ ಅಂತಾರೆ, ದೇವರನ್ನು ಭಜಿಸು ಅಂತ ಹೇಳೋದ್ರಲ್ಲಿ ಮನುಷ್ಯನಿಗೆ ವೈರಾಗ್ಯದ ಹೆಸರಿನಲ್ಲಿ ಇವನ್ನೆಲ್ಲ ಹೇಳಿಬಿಡ್ತಾರೆ. ಅದಕ್ಕೆ ವಯಸ್ಸಿನಲ್ಲಿದ್ದವರು ಪುರಾಣ ಕೇಳಬಾರ್ದು ಅಂತ ಇಂಥವೆಲ್ಲ ಮಾಡಿದ್ದಾರೆ. ಕುಚೋದ್ಯ ಇವೆಲ್ಲ. ವಾಸ್ತವಿಕವಾಗಿ ಕರ್ದಮ ದೇವಭೂತಿಯರ ಪುರಾಣ ಅದು ಅವರ ದಾಂಪತ್ಯದ ಭೋಗದ ಜೀವನ ವರ್ಣನೆ ಮಾಡ್ತಾ ವ್ಯಾಸರು ಯಾವ ಮನುಷ್ಯರು ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅನುಭವಿಸಿದ್ದನ್ನು ವಿವರಣೆ ಮಾಡ್ತಾರೆ. ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಅದರಿಂದಲೇ ಅರ್ಥ ಆಗ್ತದೆ ವೈರಾಗ್ಯ ಅಂದರೆ ಅರ್ಥ ಬೇರೆ ಇದೆ. ಭಾಗವತಾದಿ ಪುರಾಣ ಮನುಷ್ಯ ಅನುಭವಿಸುವ ಸುಖಭೋಗವನ್ನು ಕಿತ್ತುಕೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಪುರಾಣವನ್ನು ನೀನು ದುಡಿಯೋದನ್ನು ಬಿಡು ಅಂತ ಭಾಗವತ ಹೇಳಲ್ಲ. ವಾಹನವನ್ನು ಖರೀದಿ ಮಾಡೋದು ಬೇಡ ಅಂತ ಭಾಗವತ ಹೇಳಲ್ಲ. ವಿಹಾರ ಮಾಡಬೇಡ ಅಂತ ಭಾಗವತ ಹೇಳಲ್ಲ. ಭೋಗವನ್ನು ನಡೆಸಬೇಡ ಅಂತ ಭಾಗವತ ಹೇಳಲ್ಲ. ಇತಿಮಿತಿಯಲ್ಲಿ ನಡೆಸು ಅಂತ ಭಾಗವತ ಹೇಳ್ತದೆ ಅಷ್ಟೆ. ಇತಿಮಿತಿ, ಅದಕ್ಕೊಂದು ಪರಿಮಿತಿ ಇದೆ. ಅದನ್ನು ಮೀರಿ ನಡೆಸಿದರೆ ಮನುಷ್ಯ ಭೋಗವನ್ನು ಅತಿಯಾಗಿ ಮಾಡಿದ ಅಂದರೆ ರೋಗಕ್ಕೆ ತುತ್ತಾಗ್ತಾನೆ. ಆ ರೋಗದಿಂದ ಅವನು ಸಾವು ಬರುವ ಹಾಗಾಗ್ತದೆ, ದುಃಖ ಅನುಭವಿಸುವ ಹಾಗಾಗ್ತದೆ. ಹಾಗಾಗಿ ಭಾಗವತಾದಿ ಪುರಾಣಗಳು ಮನುಷ್ಯರಿಗೆ ಇತಿಮಿತಿಯನ್ನು ಹಾಕ್ಕೊಂಡು ಭೋಗ ಜೀವನ ನಡೆಸಲಿ ಅಂತ ವಿವರಣೆ ಕೊಟ್ಟದ್ದು. ಕರ್ದಮ ಋಷಿಗಳ ಭೋಗದ ವಿವರಣೆಯನ್ನು ಭಾಗವತ ವಿಸ್ತಾರ ಮಾಡ್ತದೆ. ಬಹಳ ಸುಖ ಅನುಭವಿಸಿದರು. 9 ದೇಹದಿಂದ ಅನುಭವಿಸಿದ ಸುಖದ ಪ್ರಭಾವ 9 ಹೆಣ್ಣು ಮಕ್ಕಳನ್ನು ಪಡೆದ್ಲಂತ. ಅವಳು ಕರ್ದಮರ ಹೆಂಡತಿ ದೇವಹೂತಿ 9 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾಳಂತೆ. ಅವರಿಗೆ ವಿವಾಹ ಮಾಡಿದರಂತೆ ಕರ್ದಮ ಋಷಿಗಳು, ಕರ್ತವ್ಯ ಅಂತ ವಿವಾಹ ಮಾಡಿಸಿದರು. ಆಮೇಲೆ ಹೇಳ್ತಾರೆ ದೇವಹೂತಿಗೆ, ದೇವಹೂತಿ ನೀನು ಬಯಸಿದಂತೆ ಸುಖ ಕೊಟ್ಟಿದ್ದಾಯಿತು, ವಿಹಾರ ಮಾಡಿದ್ದಾಯಿತು, ದಾಂಪತ್ಯ ಜೀವನ ನಡೆಸಿದ್ದಾಯಿತು, ನನಗೀಗ ಅನುಮತಿ ಕೊಡು, ನಾನು ಕಾಡಿಗೆ ತಪಸ್ಸಿಗೆ ಹೋಗ್ತೇನೆ ಅಂತ.
ದೇವಹೂತಿ ಅಂತಾಳೆ, ನೀವು ತಪಸ್ಸಿಗೆ ಹೋದರೆ ನನಗತಿ ಏನು ಅಂದ್ಲತ್ತು. ಆವಾಗಲೂ ಇವೆಲ್ಲ ಸಮಸ್ಯೆಗಳು ಬಂದಿದ್ದಾವೆ ಅಂತ ಆಗ್ತದೋ ಇಲ್ಲೋ ಭಾಗವತದೊಳಗೂ. ಈಗಷ್ಟೇ ಸಮಸ್ಯೆಗಳಲ್ಲ, ಆವಾಗಲೂ ಬಂದಿದ್ದಾವೆ. ನನ್ನ ಯಾರು ನೋಡ್ಕೊಳ್ಳೋರು? 9 ಜನ ಕನ್ಯರು ಮದುವೆ ಮಾಡಿ ಆಗಿದೆ, ನೀವೀಗ ಕಾಡಿಗೆ ಹೋಗ್ತೇನೆ ಅಂತಿದ್ದೀರಿ, ನನ್ನ ಸ್ಥಿತಿ ಏನು ಅಂತ ಕೇಳಿದ್ಲಂತ. ನಾನು ನಿಮ್ಮ ಹತ್ರ ದಾಂಪತ್ಯದ ಸುಖ ಬೇಕು ಅಂತ ಬಯಸಿದ್ದೇ ತಪ್ಪಾಯಿತು ಅಂದ್ಲಂತ ಅವಳು. ನಿರ್ವಿಣ್ಣಾತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ಇಂದ್ರಿಯಗಳನ್ನು ತೃಪ್ತಿಪಡಿಸ್ಬೇಕು ಅಂತ ಆತುರದೆ, ಬರೀ ಭೋಗದ ಜೀವನದಲ್ಲಿ ರತಳಾದೆ. ಈಗ ನಾನು ದೇಹದಿಂದ ನಿರ್ವಿಣ್ಣಳಾದೆ, ನನಗದು ಬೇಡ, ನನಗೆ ಆತ್ಮೋದ್ಧಾರದ ದಾರಿ ತೋರಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಕರ್ದಮ ಋಷಿಗಳು ಜ್ಞಾನಿಗಳಾದ್ದರಿಂದ ಅವಳಿಗೆ ವಿವರಣೆ ಕೊಟ್ಟರು. ನಿನ್ನ ಗರ್ಭದಲ್ಲಿ ವಿಷ್ಣು ಅವತಾರ ಮಾಡ್ತಾನೆ, ನಿನಗೆ ಉಪದೇಶ ಅವನಿಂದ ಆಗ್ತದೆ. ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು, ಅದು ನನ್ನ ಅಧಿಕಾರ, ನನ್ನ ಅರ್ಹತೆ. ಅದು ನಿನ್ನೊಳಗೇ ಹುಟ್ಟೋ ಮಗ ನಿನಗೆ ಉಪದೇಶ ಮಾಡ್ತಾನೆ ಅಂತ ಹೇಳಿದ್ರಂತೆ. ದೇವಹೂತಿ ಅಂಥ ಭಾಗ್ಯ. ಕರ್ದಮರ ಮಾತಿನಂತೆ ದೇವಹೂತಿ ಗರ್ಭಿಣಿಯಾಗಿ ಅವಳಲ್ಲಿ ವಿಷ್ಣು ಅವತಾರ ಮಾಡಿದ, ಅವನೇ ಕಪಿಲ ಅಂತಾದ ಅಂತದ ಭಾಗವತ. ಕಪಿಲ ನಾಮಕ ವಿಷ್ಣು ಜಗತ್ತಿಗೆ ದೊಡ್ಡ ತತ್ವಗಳ ಉಪದೇಶ ಮಾಡಿದ ಮಹಾನುಭಾವ. ಕಪಿಲ ತತ್ವ ಸಂಖ್ಯಾತ ಅಂತ ಹಿರಿಯರು. ವಿಷ್ಣುವಿನ ಅವತಾರ ಆಯಿತು. ಮಗನಾಗಿ ಕೆಲವೇ ದಿನಗಳಾದಾಗ ದೇವಹೂತಿ ಚಿಂತೆ ಮಾಡ್ತಾ ಕೂತಿದ್ಲಂತ. ತಾಯಿಯ ಬಳಿಗ ಆ ಮಗ ಬಂದು ಕೇಳ್ತಾನೆ, ಅಮ್ಮ ದೇವಹೂತಿ ಏನು ಚಿಂತೆ ಮಾಡ್ತಿದ್ದಿ? ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಿ? ಯಾರಲ್ಲ, ನಿನ್ನ ಬಗ್ಗೆನೇ ಅಂದ್ಲಂತ. ನಿಮ್ಮಪ್ಪ ನನ್ನನ್ನು ಮಗನಿಂದ ಉಪದೇಶ ಮಾಡಿಸ್ಕೋ ಅಂತ ಹೇಳಿ ಕಾಡಿಗೆ ತಪಸ್ಸಿಗೆ ಹೊರಟಿದ್ದಾರೆ. ನೀನು ಸಣ್ಣ ವಯಸ್ಸು, ನೀನು ಯಾವಾಗ ದೊಡ್ಡವನಾಗೋದು? ನೀನು ದೊಡ್ಡವನಾದ್ಮೇಲೆ ನನಗೆ ಯಾವಾಗ ತತ್ವ ಹೇಳೋದು? ನಾನು ಯಾವಾಗ ನನ್ನ ಉದ್ಧಾರದ ದಾರಿಯನ್ನು ಹುಡುಕೊಂಡು ಹೋಗೋದು ಅಂತ ಯೋಚನೆ ಆಗಿದೆ ಅಂದ್ಲಂತ. ಆಗ ಕಪಿಲ ಅಂತಾನೆ, ನೀನು ಇಷ್ಟು ದಿವಸ ಪ್ರಶ್ನೆ ಕೇಳಿಲ್ಲ, ನಾನು ಉತ್ತರ ಕೊಟ್ಟಿಲ್ಲ ಅನ್ನಂತ. ನೀನು ಯಾವತ್ತು ಪ್ರಶ್ನೆ ಕೇಳ್ತೀಯ ಅವತ್ತು ಉತ್ತರ ಕೊಡ್ತೀನಿ, ಇವತ್ತೇ ಕೇಳು, ಇವತ್ತೇ ಉತ್ತರ ಕೊಡ್ತೇನೆ ಎಂದ. ಈ ಎಲ್ಲ ಪ್ರಶ್ನೋತ್ತರ ನಡೆದ ಜಾಗ ಇವತ್ತಿಗೂ ಇದೆ. ಭಾರತ ದೇಶದ ಇವತ್ತು ಮಾತೃಗಯ ಅಂತ ಸಿದ್ಧಪುರ ಅಂತ ಕರಿತೇವಲ್ಲ, ಮೇಷಾಣ, ಅಲ್ಲೇನೆ ಭಗವಂತ ಈ ಉಪದೇಶ ಮಾಡಿದ್ದ. ಮಾತೃಗಯ ಅಂತ ಬಹಳ ಪ್ರಸಿದ್ಧ. ಪರಶುರಾಮನು ತಾಯಿ ಶ್ರಾದ್ದ ಮಾಡಿದ ಜಾಗ ಅಂತ ತೋರಿಸ್ತಾರೆ. ಅಲ್ಲಿ ಬಿಂದು ಸರೋವರ ಅಂತಿದೆ ಇವತ್ತು. ಅದೇ ಸರೋವರದ ದಡದಲ್ಲೇ ಭಗವಂತ ಕಪಿಲ ತನ್ನ ತಾಯಿ ದೇವಹೂತಿಗೆ ಉಪದೇಶ ಮಾಡಿದ ಅಂತದೆ ಭಾಗವತ. ಅವಳೇನು ಪ್ರಶ್ನೆ ಕೇಳ್ತಾಳೆ? ದೇವಹೂತಿ ಕೇಳಿದ ಪ್ರಶ್ನೆಗಳೇನು? ಅವಳು ಹೇಳ್ತಾಳೆ, ಭಗವಂತ, ನಾನು ಸ್ತ್ರೀ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳು ಮಾಡಬೇಕಾದ ಸಂಸಾರ ಬಂಧನದ ಮೋಚನೆಯ ಉಪಾಯ ಏನು ಅಂತ ಕೇಳಿದ್ಳು. ಅವಳು ಗಂಡ, ಮಕ್ಕಳು, ಮನೆ, ಮಕ್ಕಳನ್ನು ಬೆಳೆಸೋದು, ಇದೇನೇ ಅವಳ ಸಾಧನೆ ಅಂದರೆ? ಅವಳಿಗೂ ಈ ಸಂಸಾರ ಬಂಧನದಿಂದ ಮುಕ್ತಿ ಸಿಗಬೇಕಾದ್ರೆ ಉಪಾಯ ಯಾವುದು? ಇದು ಅವಳು ಕೇಳಿದ ಪ್ರಶ್ನೆ. ಎಲ್ಲ ಸ್ತ್ರೀಯರ ಪರವಾಗಿ ಒಬ್ಬಳೇ ಪ್ರಶ್ನೆ ಮಾಡಿಬಿಟ್ಟಿದ್ದಾಳೆ. ಭಾಗವತ ವಿವರಣೆ ಮಾಡ್ತದೆ. ಕಪಿಲ ಹೇಳ್ದ, ಕಪಿಲ ಉವಾಚ, ನೋಡು, ಸಂಸಾರ ಬಂಧನದಿಂದ ಮುಕ್ತರಾಗಲಿಕ್ಕೆ ಉಪಾಯ ಯಾವುದು ಅಂತ ಕೇಳ್ತಿದ್ದಿ. ಬಂಧನಕ್ಕೆ ಕಾರಣ ಯಾವುದು ಅಂತ ತಿಳಿ, ಉಪಾಯ ಯಾವುದು ಅಂತ ಸುಲಭ ಆಗ್ತದೆ ಅಂದ್ರಂತ. ಬಂಧನಕ್ಕೆ ಕಾರಣ ಯಾವುದು? ಚೇತ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಪ್ರತಿಯೊಬ್ಬ ಮನುಷ್ಯನಿಗೆ ಸಂಸಾರದಲ್ಲಿ ಬಂಧನ ಮಾಡೋದು ಯಾವುದು? ಮನಸ್ಸು. ಹಾಗಾದರೆ ಮೋಚನೆ ಮಾಡಲಿಕ್ಕಿರೋದು ಯಾವುದು? ಮನಸ್ಸು. ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಯಾವಾಗಲೂ ಹೋಗ್ತದೆ. ರೂಪ, ರಸ, ಗಂಧ, ಸ್ಪರ್ಶ, ವಿಷಯ ಪದಾರ್ಥಗಳಿಗೆ ಹರಿಬಿಡ್ತೀವಿ. ಅದೇ ಮನಸ್ಸನ್ನು ಭಗವಂತನ ಕಡೆಗೆ ಮುಖ ಮಾಡಿಸಿದರೆ ಎಲ್ಲರಿಗೆ ಸಂಸಾರ ಬಂಧನದಿಂದ ಮುಕ್ತಿ ಸಿಗ್ತದಂತೆ. ಚೇತ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಮುಕ್ತಿಗೆ ಮನಸ್ಸೇ ಕಾರಣ. ಕಿಲಿ ಹಾಕಲಿಕ್ಕೆ ಒಂದು ಕೈ,
ಕಿಲಿ ತೆಗಿಲಿಕ್ಕೆ ಅಂತ ಒಂದು ಕೈ ಅಂತ ಎರಡೆರಡು ಇರ್ತದ. ಯಾವುದರಿಂದ ಹಾಕ್ತೇವೋ ಅದರಿಂದ ತಾನೇ ತೆಗೆಯೋದು. ಹಾಗೆ ಬಂಧನ ಮಾಡಿದ್ದೇ ಮನಸ್ಸಿನಿಂದ ಅಂದಮೇಲೆ ಬಂಧನದಿಂದ ಮೋಚನೆಯೂ ಮನಸ್ಸಿನಿಂದಲೇ ಆಗಬೇಕು. ನೀನು ಮನಸ್ಸನ್ನು ವಿಷಯ ಪದಾರ್ಥಗಳ ಕಡೆಗೆ ಹರಿಸಿದ್ದಿ, ನಾನು ನಾನು ಅಂತ ಅದರ ಮೇಲೆ ಅಭಿಮಾನ ಮಾಡಿಕೊಂಡಿದ್ದಿ, ಅದೆಲ್ಲ ನಿನ್ನನ್ನು ಬಂಧನಕ್ಕೀಡು ಮಾಡ್ತಾ ಇದೆ. ಕಪಿಲ ಹೇಳ್ದ, ಮನಸ್ಸು ನೀನು ದೇವರ ಕಡೆಯಲ್ಲಿ ಮುಖ ಮಾಡುವಂತೆ ಮಾಡು, ಭಗವಂತನ ಕಡೆ ನನ್ನ ಕಡೆ ಮುಖ ಮಾಡುವಂತೆ ಮಾಡು. ತಾಯಿ ಕೇಳ್ತಾಳೆ ದೇವಭೂತಿ, ಹೇಳಲಿಕ್ಕೆ ಸುಲಭ ಮಾಡಲಿಕ್ಕೆ ಕಷ್ಟ ಅಂತಾಳು. ಮನಸ್ಸು ನಿನ್ನ ಕಡೆ ವಾಲ್ಬೇಕಾದ್ರೆ ಏನು ಮಾಡಬೇಕು? ನಮಗೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಸದಾ ದೇವರನ್ನು ಧ್ಯಾನ ಮಾಡಬೇಕು ಅಂತ ನಮಗಿಷ್ಟ ಇಲ್ವೇ? ಆದರೆ ಆಗ್ತಿಲ್ವೇ? ನಮಗೇನು ಬಲವಂತದಿಂದ ಕೂಡಬೇಕಷ್ಟೇ, ಸರಳವಾಗಂತೂ ಆಗ್ತಾ ಇಲ್ಲ ಭಗವಂತನ ಕಡೆ ಮನಸ್ಸನ್ನು ಹಾಕಲಿಕ್ಕೆ. ಏನು ಮಾಡಬೇಕು? ಉಪಾಯ ಏನು? ಅದಕ್ಕೆ ಕಪಿಲ ಹೇಳ್ತಾನೆ, ಸತಾಂ ಪ್ರಸಂಗಾತ್ಮವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ. ಸಜ್ಜನರ ಸಹವಾಸ ಮಾಡಿ. ಎಷ್ಟು ಮನುಷ್ಯ ಸತ್ಸಹವಾಸ ಮಾಡ್ತಾನೆ, ಸಜ್ಜನರ ಉಪದೇಶ, ಸಜ್ಜನರು ಒಡನಾಡಿ ಆಗ್ತಾನೆ, ಅಷ್ಟು ಮನಸ್ಸು ಭಗವಂತನ ಕಡೆಗೆ ವಾಲ್ತದಂತೆ. ಅದು ಬಿಟ್ಟು ಬೇರೆ ಉಪಾಯನೇ ಇಲ್ಲ. ದಿನಾ ಸಮಯ ಮೀಸಲಿಡಬೇಕು ಸಜ್ಜನರ ಉಪದೇಶಕ್ಕೆ ಅಂತ. ಮಾಡಿದೆವೋ ಇಲ್ಲ, ಪೇಪರ್ ಓದಲಿಕ್ಕೆ ಅಂತ ಇಷ್ಟು ಟೈಮು, ತಿಂಡಿ ತಿನ್ನಲಿಕ್ಕೆ ಅಂತ ಇಷ್ಟು ಟೈಮು, ಇನ್ನೊಬ್ಬರನ್ನ ಆಡ್ಕೊಳ್ಳಿಕ್ಕೆ ಅಂತ ಇಷ್ಟು ಟೈಮು, ಸೀರಿಯಲ್ ನೋಡಲಿಕ್ಕೆ ಅಂತ ಟೈಮು, ಮನೆಯಲ್ಲೇನಾದರೂ ನಾಯಿಗೆ ಸಾಕಿದ್ರೆ ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಇಷ್ಟು ಟೈಮು, ಸಂಡೇ ಬಂದರೆ ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ಟೈಮು. ಯಾವತ್ತಾದರೂ ದೇವರನ್ನು ಕಾಣಲಿಕ್ಕೆ, ದೇವರ ಬಗ್ಗೆ ತಿಳಿಲಿಕ್ಕೆ, ಸಜ್ಜನರ ಸಂಘಕ್ಕೆ ಅಂತ ಇಷ್ಟು ಸಮಯ ಅಂತ ಹಾಕಿದ್ವಿ. ಸಮಯ ತೆಗಿಬೇಕಲ್ವ ಇದಕ್ಕೆ? ಅದನ್ನು ಭಾಗವತ ಹೇಳ್ತದೆ. ಬದಲಾಗು ಮನುಷ್ಯ, ಎಷ್ಟು ಸಮಯ ಮೀಸಲಿಡ್ತಿ ಸಜ್ಜನರ ಸಂಘಕ್ಕಾಗಿ ಹೇಳು. ಕಪಿಲ ಅದನ್ನು ಹೇಳಿದ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ. ಸಜ್ಜನರು ಅಂದರೆ ಗಂಧದ ಚಕ್ಕೆ ಇದ್ದ ಹಾಗೆ, ಗಂಧದ ಕೊರಳು. ಗಂಧದ ಕೊರಳನ್ನು ಕಲ್ಲಿಗೆ ಹಾಕಿ ತೆಗಿತಾರೆ. ಗಂಧ ಸ್ವಯಂ ಯಾವಾಗಲೂ ಸುಗಂಧ ಸುರಭಿ ಇರ್ತದೆ. ಅದನ್ನು ತೆಗೆದ ಹಾಗೆ ಕಲ್ಲೂ ಸುರಭಿ ಆಗ್ತದೆ. ನಾವೆಲ್ಲ ಕಲ್ಲಿದ್ದಂತೆ. ಎಷ್ಟು ಗಂಧದ ಕೊರಳಿನ ಜೊತೆಗೆ ಸಹವಾಸ ಮಾಡ್ತೇವೆ, ಅಷ್ಟಷ್ಟು ನಾವು ಪರಿಮಳ ಭರಿತರಾಗ್ತೇವೆ. ನಾವು ಗಂಧದ ಕೊರಳಿನ ಜೊತೆಗೆ ಸಹವಾಸ ಮಾಡ್ತಾ ಇಲ್ಲ. ಮತ್ತು ಯಾವುದ್ರ ಜೊತೆಗೆ? ಜಾಲಿ ಪೆಡ್ಡೆ ಜೊತೆಗೆ ಸಹವಾಸ ಮಾಡ್ತಿದ್ದೆ. ಜಾಲಿ ಗಿಡ, ದುರ್ಜನರ ಜಾಲಿ ಗಿಡ ಇದ್ದ ಹಾಗೆ ಅಂತಾರೆ ಪುರಂದರದಾಸ. ಜಾಲಿ ಮರದ ಜೊತೆಗೆ ಸಹವಾಸ ಮಾಡಿದರೆ ಸುಗಂಧ ಬರಲ್ಲ, ದುರ್ಗಂಧ ಬರ್ತದಷ್ಟೆ. ದುರ್ವಿಚಾರ, ದುರಾಲೋಚನೆ, ಸಣ್ಣತನ, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ಬೈಯೋದು, ಛೇಡಿಸೋದು, ಅಸೂಯೆ ಪಡೋದು, ಇದೆಲ್ಲ ಯಾರ ಗುಣ? ಇದೆಲ್ಲ ದುರ್ಜನರ ಸಹವಾಸ ಮಾಡಿದ್ರಿಂದ ಬರ್ತದೆ. ಕುಡಿಬಾರ್ದು ಕುಡಿಯೋದು, ತಿನ್ನಬಾರ್ದು ತಿನ್ನೋದು, ಚಟಕೋರರಾಗೋದು, ಇದೆಲ್ಲ ಯಾರ್ದು? ಇದೆಲ್ಲ ದುರ್ಗುಣಗಳು ದುರ್ಜನರ ಸಹವಾಸದಿಂದ ಅಲ್ವೇ? ಅದನ್ನು ಬಿಟ್ಟು ಸಜ್ಜನರ ಸಹವಾಸಕ್ಕೆ ಬರಬೇಕು. ಎಷ್ಟು ಸಜ್ಜನರ ಜೊತೆಗೆ ಒಡನಾಡಿ ಆಗ್ತಿ, ಅಷ್ಟು ನನ್ನ ಕಥೆಗಳನ್ನು ಕೇಳಲಿಕ್ಕೆ ಸಿಗ್ತದೆ, ನನ್ನ ವ್ಯಕ್ತಿತ್ವ ನಿನಗೆ ಅರ್ಥ ಮಾಡಿಸ್ಲಿಕ್ಕಾಗ್ತದೆ, ಅವರ ನಡೆನುಡಿಗಳನ್ನು ನೀನು ಅಳವಡಿಸ್ಕೊಳ್ಳಿಕ್ಕಾಗ್ತದೆ, ನನಗೆ ನೀನು ಪ್ರಿಯಳಾಗುವಂತಾಗ್ತದೆ ಅಂತ ಕಪಿಲ ಹೇಳ್ತಾರೆ. ಎಂಥ ಅದ್ಭುತವಾದ ಸಂದೇಶ. ಹಿಂದೆ ನಾರದರು ತಮ್ಮ ಕಥೆ ಹೇಳ್ತಾರೆ. ನಾರದರು ಆಗುವ ಮುನ್ನ ಒಬ್ಬ ದಾಸಿಯ ಮಗನಾಗಿದ್ರಂತೆ. ದಾಸಿ ಮಗನಾದಾಗ ಸಣ್ಣ ವಯಸ್ಸು, ತಾಯಿ ನನ್ನ ಮಗನ ಏನಾದರೂ ಮಾಡಿ ದೇವರ ಭಕ್ತರನ್ನು ಮಾಡಬೇಕು ಅಂತ ಆಸೆ. ಪಾಪ ಅವಳಿಗೆ ಯಾವ ತಾಯಿಗಿರಲ್ಲ. ಅವರಿದ್ದ ಊರಿಗೆ 4 ಜನ ಸನ್ಯಾಸಿಗಳು ಬಂದರು, ಸಾಧುಗಳು. ಚಾತುರ್ಮಾಸ್ಯ ಕೈಗೊಂಡ್ರಂತೆ ಮಳೆಗಾಲದಲ್ಲಿ. ಈ ತಾಯಿ ಹೋಗಿ ಈ ಮಗುವನ್ನು ಅವ್ರ ಉಡಿಗೆ ಹಾಕಿದ್ಲು. ಏನಾದರೂ ಮಾಡಿ ನನ್ನ ಮಗನ ಇಷ್ಟು ಉದ್ಧಾರ ಮಾಡಿರಿ, ನಿಮ್ಮ ಉಡಿಗೆ ಹಾಕಿದ್ದೇನೆ ಎಂದ್ಲಂತ. ಇರಲಿ ಅಂದರು. ಆಶ್ರಮದೊಳಗಿದ್ದ.
ಅವರು ಸೇವೆ ಮಾಡ್ಕೊಂಡಿದ್ದಂತೆ. ಅವ್ರು ಯಾವಾಗ ಹೇಳ್ತಾರೆ ತಾನೂ ಹೇಳ್ತಿದ್ದ, ಅವ್ರು ಯಾವಾಗ ಸ್ನಾನಕ್ಕೆ ಹೋಗ್ತಾರೆ ತಾನೂ ಸ್ನಾನ ಮಾಡ್ತಿದ್ದ, ಅವ್ರು ಧ್ಯಾನ ಮಾಡಿದರೆ ಧ್ಯಾನ ಮಾಡ್ತಿದ್ದ, ಅವ್ರು ಹೇಳಿದ ಕಥೆಗಳನ್ನು ಕಿವಿ ತುಂಬ ಕೇಳ್ತಿದ್ದ, ಅವ್ರು ಕೊಟ್ಟದ್ದು ನೈವೇದ್ಯವನ್ನು ಉಣ್ತಿದ್ದ. ಹೀಗೆ 4 ತಿಂಗಳು ಕಳೆದಿದ್ದಾನಷ್ಟೆ. 4 ತಿಂಗಳು ಸಜ್ಜನರ ಸಹವಾಸ 4 ತಿಂಗಳು ಮಾಡಿದ್ದಕ್ಕೆ ಆ ಸಜ್ಜನರ ಅವನ ಮೇಲೆ ಅನುಗ್ರಹಿಸಿದ್ರಂತೆ. ನೋಡು, ಎಷ್ಟು ಸೇವೆ ಮಾಡಿದ್ದಿ, ಎಷ್ಟು ಶ್ರದ್ಧೆ ತೋರಿದ್ದಿ, ನಿನಗೊಂದು ಮಂತ್ರ ಹೇಳ್ತೇವೆ ಅಂದ್ರಂತೆ. ಏನು ಮಂತ್ರ? ಭಾಗವತದ ಬೀಜ ಮಂತ್ರ ಅದು. ಓಂ ನಮೋ ಭಗವತೆ ವಾಸುದೇವಾಯ. ಆ ಮಂತ್ರ ಅವರಿಗೆ ಹೇಳಿಕೊಟ್ಟದ್ದು. ಆಮೇಲೆ ಅವರು ಹೊರಟೋದ್ರು ಸಾಧುಗಳು. ಅದೇ ಮಂತ್ರ ಬಾಯಲ್ಲಿ ಯಾವಾಗಲೂ ಜಪಿಸ್ತಿತ್ತ ಈ ಮಗು. ಕೊನೆಗೆ ತಾಯಿ ತೀರ್ಕೊಂಡ್ಲು ಹಾವು ಕಚ್ಚಿದ್ದಕ್ಕೆ. ತಾಯಿ ತೀರ್ಕೊಂಡ್ರೆ ಇವನೇನು ಧೃತಿಗಟ್ಟಲಿಲ್ಲ, ಧೈರ್ಯ ಕುಂದಲಿಲ್ಲ ಅವನಿಗೆ. ಯಾಕೆಂದರೆ ಸಜ್ಜನರ ಉಪದೇಶ ಇತ್ತು, ಚೆನ್ನಾಗಿ ಧೈರ್ಯ ಮಾಡಿದ. ಅದೇ ಮಂತ್ರ ಮತ್ತಷ್ಟು ಜಪಿಸಿ ಜಪಿಸಿ ದೇವರನ್ನು ಕಾಣಬೇಕು ಅಂತ ಛಲ ತೊಟ್ಟ. ಆಕಾಶದಲ್ಲಿ ಮಿಂಚಿನಂತೆ ದೇವರನ್ನು ಕಂಡಂತೆ. ಹೇಳ್ತಾನೆ ಆಕಾಶದಲ್ಲಿ ನಾರಾಯಣ, ಈ ಜನ್ಮದಲ್ಲಿ ನಿನಗೆ ನನ್ನ ದರ್ಶನ ಇಷ್ಟೇ, ಆದರೆ ಮುಂದೊಂದು ಜನ್ಮ ಇದೆ ನಿನಗೆ, ನೀನು ಕರೆದಲ್ಲಿ ನಾನು ಬರ್ತೇನೆ ಅಂತಂದಂತೆ. ನೀನು ಕರೆದಾಗ, ಕೂಗಿದಾಗ, ನನ್ನ ನಾಮ ಹೇಳಿದಾಗ ನಾನಲ್ಲಿರ್ತೇನೆ ಅಂತ ವರ ಕೊಟ್ಟ. ಅವನೇ ಇವತ್ತು ನಾರದ ಅಂತಾದ ಅಂತ ಭಾಗವತ ಹೇಳ್ತಾರೆ. ನಾರದ ಅಂತ ಆಗಲಿಕ್ಕೆ ಅದರ ಹಿಂದೆ ಸಜ್ಜನರ ಸಂಘ, ಸಹವಾಸ, ಅವರ ಉಪದೇಶ, ಅವರ ಒಡನಾಡಿ ಆದದ್ದೇ ಕಾರಣ. ಅದಕ್ಕೆ ನಾವೆಲ್ಲ ನಮ್ಮನ್ನು ಬದಲಾಯಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೆ ಸಜ್ಜನರ ಸನಿಹದೊಳಗೆ ಯಾವಾಗಲೂ ಇರುವಂತಾಗಲಿ. ಇದು ಭಾಗವತದಲ್ಲಿ ಕೊಡೋ ಸಂದೇಶ. ಇಂಥ ಅನೇಕ ತಾತ್ವಿಕ ವಿಷಯಗಳನ್ನು ಒಳಗೊಂಡು ಕಪಿಲ ನಾಮಕ ಭಗವಂತ ತಮ್ಮ ಅಮ್ಮನಿಗೆ ಉಪದೇಶ ಮಾಡಿದರೆ ಅಮ್ಮ ಧನ್ಯಳಾದೆ ಅಂತಾಳೆ. ಪಾಪ ದೇವಹೂತಿ, ಎಂಥ ತತ್ವಗಳನ್ನು ಹೇಳ್ತಿದ್ದಿ, ಧ್ಯಾನ ಹೇಗೆ ಮಾಡಬೇಕು, ಭಕ್ತಿ ಹೇಗೆ ಮಾಡಬೇಕು, ವೈರಾಗ್ಯ ತಾಳೋದು ಹೇಗೆ ಎಲ್ಲ ಹೇಳಿದ್ದಾನೆ. ವೈರಾಗ್ಯ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ, ಇದೆಲ್ಲ ಕಪಿಲನ ಉಪದೇಶ 3ನೇ ಸ್ಕಂದ ಭಾಗವತದಲ್ಲಿ. ಕೇಳಿದ ದೇವಹೂತಿ ನದಿಯಾಗಿ ಹರಿದ್ಲಂತೆ. ಇವತ್ತಿಗೂ ಆ ನದಿ ಇದೆ ಅಂತ ತೋರಿಸ್ತಾರೆ ಪಾತ್ರಗಯಾದಲ್ಲಿ, ಬಿಂದು ಸರೋವರದ ಹತ್ರ. ಭಗವಂತ ಅದನ್ನು ಉಪದೇಶ ಅವಳಿಗೆ ಮಾಡಿ ಅವಳನ್ನು ಮುಕ್ತಿಗೆ ಕಳಿಸಿದ ಅಂತ ವ್ಯಾಖ್ಯಾನ ಮಾಡ್ತಾರೆ. ಕಪಿಲ ಗೀತೆ ಯಾರು ಇದನ್ನು ಶ್ರವಣ ಮಾಡ್ತಾರೆ, ಯಾರು ಹೇಳ್ತಾರೆ, ದೇವರ ಬಗ್ಗೆ ಒಳ್ಳೆ ಕೃತಜ್ಞತಾ ಬುದ್ಧಿ ಉಂಟಾಗ್ತದೆ. ದೇವರ ಬಗ್ಗೆ ಕೃತಜ್ಞರಾಗಿರ್ಬೇಕು ಯಾವಾಗಲೂ. ಆ ತಿಳುವಳಿಕೆ ಜಾಗೃತ ಆಗಬೇಕಾದ್ರೆ ಭಾಗವತದ ಕಪಿಲ ಗೀತೆಯನ್ನು ಶ್ರವಣ ಮಾಡಬೇಕು. ಇದಾದ ಮೇಲೆ 4ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ದಕ್ಷನ ಕಥೆಯನ್ನು ವಿಸ್ತಾರ ಮಾಡ್ತಾರೆ. ಇವತ್ತು ಸಮಯವಾಗಿದೆ, ಸಮಯಕ್ಕನುಗುಣವಾಗಿ ಭಾಗವತವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳೆ ಮುಂದುವರೆದ ದಕ್ಷ ಪ್ರಜಾಪತಿಯ ಕಥೆ, ಸತೀದೇವಿಯ ಕಥೆ, ಧ್ರುವ ಚರಿತ್ರೆ, ಧ್ರುವಕುಮಾರನ ಚರಿತ್ರೆ, ಪೃಥು ಚಕ್ರವರ್ತಿಯ ಕಥೆ, ಹೀಗೆ ಮುಂದುವರೆದ ಕಥಾಭಾಗವನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನಿನ್ನೆ